ಓಕೆ, ಎಲ್ರಿಗೂ ಪ್ರೈಸ್ ದ ಲಾರ್ಡ್. ಗೊತ್ತಿಲ್ಲ ಎಷ್ಟು ಜನ ಇದನ್ನು ಕೊನೆವರೆಗೆ ಕೇಳ್ತೀರಾ ಅಂತ. ನೀವು ಇದನ್ನು ಕೇಳಲೇಬೇಕು, ನನ್ನ ರಿಕ್ವೆಸ್ಟ್. ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್. ಇದಿಲ್ಲದೆ ನೀವೇನು ಮಾಡೋಕ್ಕಾಗಲ್ಲ. ನೋಡಿ, ಈ ಒಂದು ಸತ್ಯ ನಿಮಗೆ ಅರ್ಥ ಆಗಬಾರ್ದಂತ ನಿಮ್ಮನ್ನು ಇದರಿಂದ ದೂರ ಇಡ್ತಾ ಇದ್ದಾರೆ, ನಿಮ್ಮನ್ನು ಡಿಸ್ಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ. ತುಂಬ ಇದೆ, ಅದನ್ನು ನಾವು ಆಮೇಲೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಆದರೆ ನೀವು ಇದನ್ನು ಕೇಳಲೇಬೇಕು. ಎಷ್ಟಾಗುತ್ತೋ ಅಷ್ಟು ಕಾನ್ಸಂಟ್ರೇಟ್ ಕೊಟ್ಟು ಪ್ಲೀಸ್ ಕೇಳಿ. ಸೊ ಅದಕ್ಕಾಗಿ ನಾವು ಒಂದು ಸಣ್ಣ ಪ್ರಾರ್ಥನೆ ಮಾಡೋಣ. ಅಪ್ಪ, ಈ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಹೇಳ್ತಾ ಇದ್ದೀವಪ್ಪ. ಖಂಡಿತವಾಗಿ ನೀವು ಒಳ್ಳೆಯ ದೇವರು ಅಪ್ಪ. ನಿಮ್ಮ ವಾಕ್ಯ ಹೇಳಿದಂತೆ ಅಪ್ಪ, ನೀವು ಸತ್ಯವನ್ನು ಅರಿತುಕೊಳ್ಳುವಿರಿ, ಸತ್ಯವು ನಿಮಗೆ ಸ್ವತಂತ್ರ ಕೊಡುವುದು. ಈ ಸಮಯದಲ್ಲಿ ಅಪ್ಪ, ಈ ಒಂದು ಸತ್ಯ ಯಾರೆಲ್ಲ ಕೇಳ್ತಾ ಇದ್ದಾರೋ ಅವರ ಮನಸ್ಸಿನಲ್ಲಿ ಅದು ಮನದಟ್ಟಾಗಲಿ ಅಪ್ಪ, ಅವರಿಗೆ ಅದು ಅರ್ಥವಾಗಲಿ ಅಪ್ಪ, ಪ್ರಕಟಣೆ ಆಗಲಿ ಅಪ್ಪ. ಯಾರೆಲ್ಲ ಕೇಳ್ತಾರೋ ಅವರ ಆಧ್ಯಾತ್ಮಿಕ ಕುರುಡುತನ ಲಯವಾಗಿ ಹೋಗಲಿ ಅಪ್ಪ, ಅವರ ಮಂಕುತನ ತೆರೆಯಲ್ಪಡಲಿ ಅಪ್ಪ, ಅವರು ಇದನ್ನು ಗ್ರಹಿಸಿಕೊಳ್ಳುವಂತೆ ಆಗಲಿ ಅಪ್ಪ. ಇದರ ಮುಖಾಂತರ ಎಲ್ಲರೂ ರಕ್ಷಣೆ ಹೊಂದುವಂತೆ ಆಗಲಿ ಅಪ್ಪ. ಎಲ್ಲ ಡಿಸ್ಟ್ರಾಕ್ಷನ್ಸನ್ನು ಲಯ ಮಾಡ್ತಾ ಇದ್ದೇವಪ್ಪ. ಎಸ್ ಲಾರ್ಡ್, ಇದನ್ನು ಆಶೀರ್ವದಿಸ್ತಾ ಇದ್ದೇವಪ್ಪ. ಪವಿತ್ರಾತ್ಮರೇ, ನೀವು ಇದರ ಮುಖಾಂತರ ಚಲಿಸಿ ಅಪ್ಪ ಎಂದು ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ. ಆಮೇನ್. ಓಕೆ, ಸ್ವಲ್ಪ ಆಕ್ವರ್ಡ್ ಆಗ್ಬೋದು, ಏನಿದು ಈ ಥರ ಅಂತ. ಏನು ಮಾಡೋಕ್ಕಾಗಲ್ಲ. ಇದು ಒಂದೇ ಆಪ್ಷನ್ ಅಂತಲ್ಲ, ಸದ್ಯಕ್ಕೆ ಇರೋ ಆಪ್ಷನ್ನ ನಾವು ಯೂಸ್ ಮಾಡ್ಕೊಳ್ಳೋಣ. ಏನಿದು ಸತ್ಯ? ಯಾಕೆ ಈ ಸತ್ಯ? ನಾವು ನಿಮ್ಮ ಹತ್ರ ಬೈಬಲ್ ಇದ್ದರೆ ಸ್ವಲ್ಪ ಓಪನ್ ಮಾಡಿ, ಇಲ್ಲಾಂದರೆ ನಿಮ್ಮ ಮೊಬೈಲಲ್ಲೂ ಕೂಡ ನೀವು ಬೈಬಲ್ ಓಪನ್ ಮಾಡ್ಬೋದು. ಅದರಲ್ಲಿ ನಾವು ಜಾನ್ ಚಾಪ್ಟರ್ 8, ಯೌವನನಿಗೆ ಬರೆದ ಶುಭ ಸಂದೇಶ ಅಧ್ಯಾಯ 8 ತೆಗೆದ್ರೆ, ಅಲ್ಲಿ ಯೇಸು ಸ್ವಾಮಿ ಯಹೂದ್ಯರಿಗೆ ಹೇಳ್ತಾರೆ. ಅದರಲ್ಲಿ ಏನಂದರೆ, ನನ್ನ ಮಾತಿಗೆ ನೀವು ಶರಣಾದರೆ ನಿಜವಾಗಿಯೂ ನೀವು ನನ್ನ ಶಿಷ್ಯರು. ನೋಡಿ, ಮತ್ತೊಂದು ಸಲ ಅದನ್ನು ಓದ್ತೀನಿ. ನನ್ನ ಮಾತಿಗೆ ನೀವು ಶರಣಾದರೆ ನಿಜವಾಗಿಯೂ ನೀವು ನನ್ನ ಶಿಷ್ಯರು. ಅಂದರೆ ಯೇಸುಸ್ವಾಮಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನನ್ನ ಮಾತಿಗೆ ನೀವು ಶರಣಾದರೆ ಮಾತ್ರ ನೀವು ನನ್ನ ಶಿಷ್ಯರು, ನನ್ನ ಫಾಲೋವರ್ಸ್. ಇಲ್ಲಾಂದರೆ ನೀವು ನನ್ನ ಫಾಲೋವರ್ಸ್ ಅಲ್ಲ. ಇವತ್ತು ನಮಗೆ ಗೊತ್ತಿದೆ, ಕ್ರಿಶ್ಚಿಯಾನಿಟಿ ಅಥವಾ ಕ್ರಿಶ್ಚಿಯನ್ ಅಂದರೆ ಫಾಲೋವರ್ ಆಫ್ ಕ್ರೈಸ್ಟ್, ಯೇಸುವನ್ನು ಹಿಂಬಾಲಿಸೋದು. ಆದರೆ ಯೇಸುಸ್ವಾಮಿ ಏನು ಹೇಳ್ತಾರೆ ಅಂದರೆ, ಅದು ಕ್ರಿಶ್ಚಿಯಾನಿಟಿ ಅಲ್ಲ, ಅದು ಕ್ರಿಶ್ಚಿಯನ್ ಅಲ್ಲ. ಕ್ರಿಶ್ಚಿಯಾನಿಟಿ ಅಥವಾ ಕ್ರಿಶ್ಚಿಯನ್ ಅಂದರೆ ನನ್ನ ಮಾತಿಗೆ ಶರಣಾಗೋದು. ಅಂದರೆ ಯೇಸು ಏನು ಹೇಳ್ತಾರೆ ಅದನ್ನು ನಾವು ಕೇಳಿ ಅದ್ರ ಪ್ರಕಾರ ನಡೆಯೋದೇ ಕ್ರಿಶ್ಚಿಯಾನಿಟಿ. ಓಕೆ, ಸೊ ಮುಂದೆ ಹೋಗೋಣ. ಅಲ್ಲಿ ಹೇಳ್ತಾರೆ, ನೀವು ಸತ್ಯವನ್ನು ಅರಿತುಕೊಳ್ಳುವಿರಿ, ಸತ್ಯವು ನಿಮಗೆ ಸ್ವತಂತ್ರ ನೀಡುವುದು. ಜಾನ್ 8:32 ತುಂಬ ಇಂಪಾರ್ಟೆಂಟ್ ಇದು. ನೀವು ಸತ್ಯವನ್ನು ಅರಿತುಕೊಳ್ಳುವಿರಿ, ಸತ್ಯವು ನಿಮಗೆ ಸ್ವತಂತ್ರ ಕೊಡುವುದು. ಇದು ಯಾರಿಗೆ ಹೇಳ್ತಾ ಇರೋದಂದರೆ ಯಹೂದ್ಯರಿಗೆ ಹೇಳ್ತಾ ಇರೋದು. ಯಹೂದ್ಯರು ಯಾರಾಗಿದ್ದರು? ಯಹೂದ್ಯರು ದೇವರು ಆರಿಸಲ್ಪಟ್ಟ ಜನಾಂಗ ಆಗಿದ್ದು, ಇಸ್ರಾಯೇಲಿಟ್ಸ್. ಓಕೆ, ನಮಗೆ ಗೊತ್ತಿದೆ ಇಸ್ರಾಯೇಲ್ರು. ಸೊ ಇವ್ರ ಮುಂದೆ ಯೇಸುಸ್ವಾಮಿ ಯಾರು? ದೇವರು. ಯೇಸುಸ್ವಾಮಿ ಅವ್ರ ಮುಂದೆ ಹೇಳ್ತಾ ಇದ್ದಾರೆ, ನೀವು ಸತ್ಯವನ್ನು ಅರಿತುಕೊಳ್ಳುವಿರಿ, ಸತ್ಯ ನಿಮಗೆ ಸ್ವತಂತ್ರ ಕೊಡುತ್ತೆ. ಯಾಕೆ ಅವರಿಗೆ ಹೇಳಿದರು? ಯಾಕೆ ಅವ್ರಿಗೆ ಹೇಳಿರ್ಬೋದು? ಇವತ್ತು ಯಹೂದ್ಯರು ಅಥವಾ ಇವತ್ತಿನ ಪ್ರೆಸೆಂಟ್ ಟರ್ಮಲ್ಲಿ ನೋಡೋದಾದರೆ, ನಾವು ಕೂಡ ಕ್ರಿಶ್ಚಿಯನ್ಸ್, ನಾವು ಕೂಡ ಅದೇ ಇದರಲ್ಲಿ ಬರ್ತೀವಿ. ಓಕೆ, ಕ್ರಿಶ್ಚಿಯಾನಿಟಿ, ಕ್ರಿಶ್ಚಿಯನ್ಸ್, ನಾವು ಹಂಗೆ ತೊಗೊಳ್ಳೋಣ. ಸೊ ಇವಾಗ ಯೇಸು ಸ್ವಾಮಿ ನಮಗೆ ಒಬ್ಬೊಬ್ಬರಿಗೆ, ನೀವು ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮಗೆ ಸತ್ಯ ಗೊತ್ತಾಗುತ್ತಂತೆ, ಆ ಸತ್ಯ ನಿಮಗೆ ಸ್ವತಂತ್ರ ಕೊಡುತ್ತಂತೆ. ಈಗ ಯಹೂದ್ಯರಿಗೆ ತುಂಬ ಅಹಂಕಾರ ಇತ್ತು. ತುಂಬ ಅಂದರೆ ಅವರಿಗೆ ತುಂಬ ಅಹಂಕಾರ ಇತ್ತು. ಅವರಿಗೆ ನಾವು ಯಹೂದ್ಯರು, ನಾವು ಏನೋ ಒಂದು ಹುಟ್ಟಾಗಿಂದ ನಾವು ಯಹೂದ್ಯರು, ನಾವು ಅಬ್ರಹಾಂ ವಂಶದವರು, ಇಸಾಕನಿಂದ ಬಂದಿದ್ದು, ಹಾಗೆ ಹೀಗೆ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದು, ಈ ರೀತಿ ಎಷ್ಟೋ ಒಂದು ರೀತಿಯಾದ ಪ್ರೈಡ್, ಅಹಂಕಾರ ಅವರಲ್ಲಿತ್ತು. ಅದೇ ಅವ್ರನ್ನ ಹಾಳು ಮಾಡಿದ್ದು. ಆ ಒಂದು ಅಹಂಕಾರ ನೋಡಿ, ದೇವ್ರ ಮಾತಿಗೂ ಅವ್ರು ಕಿವಿ ಕೊಡಲಿಲ್ಲ. ಯೇಸುಸ್ವಾಮಿ ಹೇಳುವಾಗ ಅವ್ರು ಉಲ್ಟಾ ಏನು ಹೇಳ್ತಾರೆ ಅಂದರೆ, ಅದಕ್ಕೆ ಯಹೂದ್ಯರು ಮುಂದೆ ಹೇಳುತ್ತೆ, ನಾವು ಅಬ್ರಹಾಮನ ವಂಶಜರು, ಯಾರಿಗೂ ಎಂದು ನಾವು ದಾಸರಾಗಿಲ್ಲ, ಅಂದ ಮೇಲೆ ನಾವು ಸ್ವತಂತ್ರರಾಗುತ್ತೇವೆ ಎಂದು ನೀನು ಹೇಳುವುದಾದರೂ ಹೇಗೆ?
ಇವತ್ತು ಯೇಸ್ವಾಮಿ ನಮಗೆ ಬಂದ್ಬಿಟ್ಟು, ಈಗ ನಾವು ಕ್ರಿಶ್ಚಿಯನ್ಸ್ ಅಂತ ಹೇಳ್ತೀವಿ. ನಾವು ಹುಟ್ಟು ಕ್ರಿಶ್ಚಿಯನ್, ನಾವು ಹುಟ್ಟಿದಾಗಿಂದ ಕ್ರಿಶ್ಚಿಯನ್, ನಮ್ಮ ಅಪ್ಪ ಅಮ್ಮನಿಂದ ಕ್ರಿಶ್ಚಿಯನ್, ನಮ್ಮ ವಂಶದಿಂದ ಕ್ರಿಶ್ಚಿಯನ್, ನಾವು ಕ್ರಿಶ್ಚಿಯನ್ ಅದರಲ್ಲೇ ಈಜಿ ಮುಳುಗಿ ಅದರಲ್ಲೇ ಇರೋದು. ಸೊ ನಮಗೆ ನೀವು ಬಂದು ಹೇಳೋದು, ಆ ರೀತಿ ನಮಗೂ ಕೂಡ ಇರ್ಬೋದು. ನಿಮಗೆ ಯೇಸ್ವಾಮಿ ಹೇಳ್ತಾ ಇರೋದು, ನನಗೂ ನಿಮಗೆ ಯೇಸ್ವಾಮಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಸತ್ಯವನ್ನು ಅರಿತುಕೊಳ್ಳುವಿರಿ, ಸತ್ಯ ನಿಮಗೆ ಸ್ವತಂತ್ರ ಕೊಡುತ್ತಂತೆ. ಏನಿರ್ಬೋದು, ಯಾವುದರಿಂದ ಸ್ವತಂತ್ರ ಕೊಡೋಕ್ಕೆ, ಏನಿದು, ಯಾಕೆ ಈ ಥರ ಹೇಳ್ತಾ ಇದ್ದಾರೆ ಅಂತ ನಾವು ಮುಂದೆ ಹೇಳೋದಾದರೆ, ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು ಏನು ಹೇಳ್ತಾರೆ ಅಂದರೆ, ನಾನು ನಿಮಗೆ ಸತ್ಯವಾಗಿ ಹೇಳ್ತಾ ಇದ್ದಾನೆ, ನಾನು ನಿಮಗೆ, ನೀವು ಯಾರೆಲ್ಲ ಕೇಳ್ತಾ ಇದ್ದಾರೆ ಅವರಿಗೆ ಯೇಸ್ವಾಮಿ, ಈಗ ನಿಮಗೆ ಯೇಸ್ವಾಮಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಪಾಪವನ್ನು ಮಾಡುವವನು ಪಾಪಕ್ಕೆ ದಾಸನೇ. ಪಾಪವನ್ನು ಮಾಡುವವನು ಪಾಪಕ್ಕೆ ದಾಸನು. ಓಕೆ, ಅರ್ಥ ಮಾಡ್ಕೊಳ್ಳಿ. ನೀವು ಇಂಗ್ಲೀಷಲ್ಲಿ ಇಂಗ್ಲೀಷಲ್ಲಿ ಓದ್ಕೊಳ್ಳಿ, ಬಟ್ ಮೀನಿಂಗ್ ಅರ್ಥ ಆದರೆ ಸಾಕು. ಪಾಪ ಮಾಡುವವನು ಪಾಪಕ್ಕೆ ದಾಸನು, ಸ್ಲೇವ್. ಈಗ ಸ್ಲೇವರಿ ಅಂತ ನಮಗೆ ಹೇಳೋದಾದರೆ ಬೆಸ್ಟ್ ಎಕ್ಸಾಂಪಲ್ ಈಜಿಪ್ಟ್ ಮತ್ತು ಇಸ್ರಾಯೇಲರು. ನೋಡಿ, ಇಸ್ರಾಯೇಲರು ಈಜಿಪ್ಟರ ಕೆಳಗಡೆ ಸ್ಲೇವರಿ ಅಥವಾ ದಾಸರಾಗಿ ಸುಮಾರು ವರ್ಷಗಳಿದ್ರು. ಓಕೆ, ಎಲ್ಲಿ? ಈಜಿಪ್ಟಲ್ಲಿ ಯಾರಿದ್ರು? ಇಸ್ರಾಯೇಲ್ರಂದರೆ ಈ ಯಹೂದ್ಯರು. ಸೊ ಇವರು ಆ ಒಂದು ದಾಸತ್ವದಲ್ಲಿದ್ದಾಗ, ನೋಡಿ, ದಾಸತ್ವ ಅಂತ ಬಂದಾಗ ನೀವು ಒಬ್ರು ಅಂಡರಲ್ಲಿ ಇರ್ತೀರ. ಓಕೆ, ಆ ಅಂಡರಲ್ಲಿ ಅಂತ ಹೇಳುವಾಗ ಅವ್ರು ಹೇಳಿದ ಪ್ರಕಾರನೇ ನೀವು ನಡಿಬೇಕು. ನಿಮ್ಮ ಕಂಪ್ಲೀಟ್ ಒಂದು ರೈಟ್ಸ್ ಅವ್ರಿಗಿರುತ್ತೆ. ಓಕೆ, ನೀವೇನೇ ಮಾಡಬೇಕಂದ್ರೂ ಮೇಲಿಂದನೇ ಪರ್ಮಿಷನ್ ಬರಬೇಕು. ಓಕೆ, ನೀವು ಅದು ಬಿಟ್ಟು ಏನು ಮಾಡೋಕ್ಕಾಗಲ್ಲ. ನಿಮ್ಮನ್ನು ಕಂಪ್ಲೀಟಾಗಿ ಅವ್ರ ಕಂಟ್ರೋಲಲ್ಲಿ ಅವ್ರು ಇಟ್ಕೊಂಡಿರ್ತಾರೆ. ಸೊ ಅಲ್ಲೂ ಕೂಡ ಇಸ್ರಾಯೇಲರು ಈಜಿಪ್ಟಲ್ಲಿದ್ದಾಗ ಈಜಿಪ್ಟವ್ರ ಅಂಡರಲ್ಲಿದ್ದರು. ಓಕೆ, ಅವರಿಗೆ ದಾಸರಾಗಿ, ಅವರಿಗೆ ಒಂದು ಸ್ಲೇವ್ ಆಗಿ ಅವರಲ್ಲಿ ಕೆಲಸ ಮಾಡ್ತಾಯಿದ್ರು. ಈಗ ಸ್ಲೇವ್ ಆಗಿದ್ದಾಗ, ಈಗ ಇಸ್ರಾಯೇಲರು ಈಜಿಪ್ಟಲ್ಲಿ ಒಂದು ದಾಸರಾಗಿದ್ದಾಗ ಇಸ್ರಾಯೇಲರು ಪ್ರೇಯರ್ ಮಾಡ್ಬೋದಿತ್ತ? ಮಾಡ್ತಾಯಿದ್ರು. ದೇವರಿಗೆ ಆರಾಧನೆ ಮಾಡ್ತಾಯಿದ್ರು. ಬಲಿ ಅರ್ಪಿಸ್ತಾಯಿದ್ರು. ಅದೆಲ್ಲ ಮಾಡ್ತಾಯಿದ್ರು. ಆದರೆ ಅವ್ರು ಇನ್ನೂ ಎಲ್ಲಿದ್ರು? ಆ ದಾಸತ್ವದಲ್ಲೇ ಇದ್ರು. ಆ ದಾಸತ್ವದಿಂದ ಹೊರಗೆ ಬಂದಿಲ್ಲ. ಅಲ್ಲಿ ಒಳಗಡೆ ಇದ್ದೇನೆ ಅವ್ರು ಏನೋ ಮಾಡ್ತಾಯಿದ್ರು. ಏನೂ ಪ್ರಯೋಜನ ಇಲ್ಲ. ಇವತ್ತು ನಾವು ಅದನ್ನು ತಗೊಳ್ಳೋದಾದರೆ, ನೀವು ಪಾಪ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮಲ್ಲಿ ಪಾಪ ಇದೆ. ಈಗ ಯೌವನರು ಹೇಳ್ತಾರೆ ಅವರ ಪತ್ರಿಕೆಯಲ್ಲಿ, ನಮ್ಮಲ್ಲಿ ಪಾಪ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲಂತೆ, ಅದು ಸುಳ್ಳಾಗ್ಬಿಡುತ್ತೆ. ಹಾಗಾದರೆ ರೋಮನ್ಸ್ 3:23, ರೋಮನರಿಗೆ ಬರೆದ ಪತ್ರ 3:23 ಹೇಳುತ್ತೆ, ಮಾನವರೆಲ್ಲರೂ ಪಾಪಿಗಳು. ಎಲ್ಲರೂ ಪಾಪಿಗಳೇ, ದೇವ್ರು ಯಾರನ್ನೂ ಬಿಟ್ಟಿಲ್ಲ, ದೇವರೇ ಬರೆದಿದ್ದು. ಓಕೆ, ನೋಡಿ, ನಿಮಗೆ ಇದು ಅರ್ಥ ಆಗಬೇಕಂದ್ರೆ ಫಸ್ಟ್ ನೀವು ಈ ಬೈಬಲ್ನ ಅಕ್ಸೆಪ್ಟ್ ಮಾಡಬೇಕು. ಈ ಬೈಬಲ್ಲೇ ಸತ್ಯ, ಬೈಬಲಲ್ಲಿ ಬರೆದಿರೋದು ಎಲ್ಲ ಸತ್ಯ, ಅದು ಬಿಟ್ಟು ಬೇರೆ ಏನೂ ಇಲ್ಲ ಅಂತ ನಿಮಗೆ ಫಸ್ಟು ಅದು ಕ್ಲಾರಿಟಿ ಇರಬೇಕು. ನೀವು ಬೈಬಲ್ನೇ ನಂಬ್ತಾ ಇಲ್ಲ ಅಂದರೆ ನಾನು ಹೇಳಿದ್ದೇನು ನಿಮಗೆ ಅಕ್ಸೆಪ್ಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ನೀವು ಫಸ್ಟ್ ಬೈಬಲ್ನ ನಂಬಬೇಕಾಗುತ್ತೆ. ಸೊ ಈಗ ಬೈಬಲಲ್ಲಿ ಯಾರು ಮಾತಾಡಿದ್ದು? ದೇವರೇ ಮಾತಾಡಿದ್ದು. ಏನು ಹೇಳ್ತಾರೆ ದೇವರು? ಮಾನವರೆಲ್ಲ, ನೀವು ಪ್ರೂಫಿಗೆ ಬೇಕಾದ್ರೆ ಓಪನ್ ಮಾಡ್ಕೊಂಡು ನೋಡಿ, ರೋಮನ್ಸ್ 3:23, ರೋಮನರಿಗೆ ಬರೆದ ಪತ್ರ 3:23, ದೇವ್ರು ಹೇಳ್ತಾರೆ, ಮಾನವರೆಲ್ಲರೂ ಪಾಪಿಗಳು, ಯಾರನ್ನೂ ದೇವ್ರು ಬಿಟ್ಟಿಲ್ಲ. ಅದು ಫಾದರ್ ಆಗಿರ್ಬೋದು, ಸಿಸ್ಟರ್ ಆಗಿರ್ಬೋದು, ಬಿಷಪ್ ಆಗಿರ್ಬೋದು, ಪೋಪ್ ಆಗಿರ್ಬೋದು, ಸೈಂಟ್ ಆಗಿರ್ಬೋದು, ಅಥವಾ ಅಪ್ಪ ಅಮ್ಮ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅಜ್ಜ ಅಜ್ಜಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ದೇವ್ರು ಯಾರನ್ನೂ ಬಿಟ್ಟಿಲ್ಲ. ಎಲ್ಲರೂ ಪಾಪಿಗಳಂತ ದೇವ್ರು ಹೇಳಿಬಿಟ್ರು. ಹೇಗೆ? ಯಾಕೆ ದೇವ್ರು ಆ ಥರ ಹೇಳಿದ್ರು ಅಂತ ಹೇಳಿದ್ರೆ, ನಾವು ಸ್ವಲ್ಪ ಪಾಸ್ಟ್ ಹೋಗಬೇಕು, ಸ್ವಲ್ಪ ಹಿಂದ್ಗಡೆ ಹೋಗಬೇಕು, ಟೈಮಿಂದ ಹಿಂದೆ ಹೋಗೋಣ. ಈಗ ದೇವರು ಪ್ರಪಂಚವನ್ನು ಸೃಷ್ಟಿ ಮಾಡಿ ಮನುಷ್ಯರನ್ನು ಸೃಷ್ಟಿ ಮಾಡಿದರು ಅಲ್ವಾ? ನಮಗೆಲ್ರಿಗೂ ಗೊತ್ತಿದೆ, ನಮ್ಮ ಮೊದಲ ತಂದೆ ತಾಯಿ ಯಾರಾಗಿದ್ರು? ಆದಾಮ ಮತ್ತು ಏವಳು ಅಲ್ವಾ? ನಮ್ಮ ಮೊದಲ ತಂದೆ ತಾಯಿ. ಸೊ ದೇವರು ಈ ಆದಾಮ ಮತ್ತು ಏವಳನ್ನು ಸೃಷ್ಟಿಸ್ತಾರೆ. ಆದಾಮನನ್ನು ಮಣ್ಣಿನಿಂದ ದೇವರು ಸೃಷ್ಟಿಸ್ತಾರೆ. ಈಗ ಮಣ್ಣಿನಿಂದ ಸೃಷ್ಟಿಸಿದ ಆದಾಮನಿಗೆ ಜೀವ ಇತ್ತಾ? ಏನೂ ಇರಲಿಲ್ಲ. ಮಣ್ಣಿನಿಂದ ಅವನ್ನ ಸೃಷ್ಟಿ ಮಾಡಿದಾಗ ಆದಾಮ ಒಬ್ಬ ಮಡಿಕೆ ಥರನೇ, ಒಂದು ಮೂರ್ತಿಗೆ ಜೀವ ಇರ್ತಾ ಇಲ್ಲ. ಇವತ್ತು ನಾವು ಎಷ್ಟೋ ಮೂರ್ತಿಗಳನ್ನು ಇಟ್ಕೊಂಡಿದ್ದೀವಲ್ವ? ಸೊ ಆ ಮೂರ್ತಿಗೆ ಎಲ್ಲಾದರೂ ಜೀವ ಇದೆಯಾ? ಏನೂ ಜೀವ ಇಲ್ಲ. ಮಳೆ ಬಂದರೆ ನಾವು ಅದನ್ನು ತೊಗೊಂಡು ಹೋಗ್ಬೇಕು, ಭೂಕಂಪ ಆದರೆ ನಾವು ಅದನ್ನು ಎತ್ತಾಕೊಂಡು ಹೋಗ್ಬೇಕು, ನಮ್ಮನ್ನು ಅದು ಕರ್ಕೊಂಡು ಹೋಗಲ್ಲ. ಸೊ ಆ ರೀತಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದು ಮಣ್ಣು ಮುಖಾಂತರ. ಓಕೆ, ಸೊ ನಮಗೇನು ಜೀವ ಇರಲಿಲ್ಲ. ಅದಾದಮೇಲೆ ನಮಗೆ ಗೊತ್ತು, ನೀವು ಬೇಕಾದ್ರೆ ಓದಿ, ಆದಿಕಾಂಡ 1, 2, 3 ಅಧ್ಯಾಯ ಓದಿ. ಆಮೇಲೆ ಅಲ್ಲಿ ದೇವ್ರು ಮನುಷ್ಯನ ಸೃಷ್ಟಿ ಮಾಡಿ ದೇವರು ಅವರ ಶ್ವಾಸವನ್ನು ಊದ್ತಾರೆ. ದೇವ್ರು ಹೇಳ್ತಾರೆ, ದೇವರು ಎಲ್ಲ ಸೃಷ್ಟಿನೆಲ್ಲ ಮಾಡಾದ್ಮೇಲೆ ದೇವ್ರು ಏನು ಹೇಳ್ತಾರೆ ನೋಡಿ, ಇವಾಗ ನಾವು ನಮ್ಮಂತೆ ಹೋಲುವ ಮನುಷ್ಯರನ್ನು ನಾವು ಸೃಷ್ಟಿ ಮಾಡೋಣ ಅಂತ ದೇವ್ರು ಹೇಳ್ತಾರೆ.
ಸೊ ಅದ್ರ ಪ್ರಕಾರ ಅವರ ಹೋಲಿಕೆಯಲ್ಲಿ ನಮ್ಮನ್ನು ಸೃಷ್ಟಿ ಮಾಡ್ತಾರೆ. ಈಗ ಅವರ ಹೋಲಿಕೆ ಅಂತ ಹೇಳುವಾಗ ಏನು ಈಗ ನಮ್ಮ ಈಗ ಫಿಸಿಕಲ್ ಬಾಡಿ ಏನಿದೆ, ಈಗ ನಮ್ಮ ಶರೀರ ಅದಂತೂ ಖಂಡಿತ ಅಲ್ಲ. ಈ ಶರೀರ ದೇವರ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿದ್ದಲ್ಲ. ದೇವರು ಯಾಕಂದ್ರೆ ದೇವರು ಆತ್ಮಸ್ವರೂಪಿಯರಾಗಿದ್ದಾರೆ. ಅದು ಕೂಡ ಇದೆ ಬೈಬಲಲ್ಲಿ, ದೇವರು ಆತ್ಮಸ್ವರೂಪಿ ಆಗಿದ್ದಾರೆ ಅಂತ. ಸೊ ಈಗ ಆತ್ಮಸ್ವರೂಪಿಯಾಗಿರೋ ದೇವರು ನಮ್ಮ ಹೋಲಿಕೆಯಲ್ಲಿ ನಾವು ಇವರನ್ನ ಸೃಷ್ಟಿ ಮಾಡುವಾಗ ಅಂತ ಹೇಳುವಾಗ, ದೇವರ ಹೋಲಿಕೆ ಆತ್ಮಸ್ವರೂಪಿ, ಅದೇ ಹೋಲಿಕೆಯಲ್ಲಿ ತಾನೇ ಅವ್ರನ್ನ ಸೃಷ್ಟಿ ಮಾಡಬೇಕು. ಸೊ ದೇವರು ಆದಮನ್ನ ಮೂರ್ತಿ ಮುಖಾಂತರ ಅಂದರೆ ಒಂದು ಮಣ್ಣಿನಿಂದ ಸೃಷ್ಟಿ ಮಾಡಿ ಅವನೊಳಗಡೆ ಶ್ವಾಸ ಊದ್ದಾಗ ಅವನಲ್ಲಿ ಜೀವ ಬರುತ್ತೆ. ಜೀವ ಬಂದಮೇಲೆ ಆದಮನಿಗೆ ದೇವರೊಂದು ನಿಯಮ ಕೊಡ್ತಾರೆ. ಆ ನಿಯಮ ಏನಾಗಿತ್ತಂದರೆ, ನೋಡಪ್ಪ, ಈ ಸೃಷ್ಟಿಯಲ್ಲಿ ಏನೆಲ್ಲ ಇದೆ ಅದೆಲ್ಲ ನಿಂದೆ ಅಪ್ಪ, ಎಲ್ಲ ನಿಂದೆ. ಓಕೆ, ಪ್ರತಿಯೊಂದು ನೀನು, ಅದು ಗಿಡ ಆಗಿರ್ಬೋದು, ಮರ ಆಗಿರ್ಬೋದು, ಭೂಮಿ ಆಗಿರ್ಬೋದು, ನೀರಾಗಿರ್ಬೋದು, ಪ್ರಾಣಿ ಪಕ್ಷಿ ಏನೇ ಆಗಿರ್ಬೋದು, ಎಲ್ಲ ನಿಂದೆ, ಎಲ್ಲ ನಿನಗೋಸ್ಕರನೇ ಸೃಷ್ಟಿ ಮಾಡಿದ್ದು. ಓಕೆ, ನೀನು ಇದನ್ನು ಆಳು, ಇದ್ರ ಮೇಲೆ ನಿನ್ನ ರಾಜ್ಯಭಾರ ನಡೆಸು, ಇದು ನಿಂದೆ, ಎಷ್ಟು ಬೇಕಷ್ಟು ಯೂಸ್ ಮಾಡು ಅಂತ ಆದಮನಿಗೆ ಹೇಳ್ತಾರೆ. ಅಷ್ಟೆಲ್ಲ ಕೊಟ್ಟಾದ್ಮೇಲೆ ಕೊನೆಗೆ ಹೇಳ್ತಾರೆ, ನೋಡು, ಅಲ್ಲಿ 2 ಮರ ಇದೆ. ಓಕೆ, 2 ಮರ ಇರುತ್ತೆ. ಒಂದು ಮರ ಜೀವವೃಕ್ಷ, ಇನ್ನೊಂದು ಮರ ಒಳಿತು ಕೆಡುಕು ಅರಿವು ಕೊಡುವ ಮರ. ನೀವು ಓದಬೇಕು, ಆ ಆದಿಕಾಂಡ 1, 2, 3 ಓದುವಾಗ ನಿಮಗೆ ಇದು ಅರ್ಥ ಆಗುತ್ತೆ. ನಾನೀಗ ನಿಮಗೆ ಅದು ಕೊಟೇಶನ್ ನಾನು ಹೇಳ್ತಾ ಇಲ್ಲ, ಹಾಗೆ ಹೇಳ್ತಾ ಇದ್ದೇನೆ. ಯಾಕಂದರೆ ನಮಗೆ ಮೇನ್ ಇದು ಜಸ್ಟ್ ನಮಗೆ ಇದೊಂದು ಏನಂತಾರೆ, ಇದ್ರದ್ದು ಎಕ್ಸ್ಪ್ಲನೇಷನ್ ಸಾಕಷ್ಟೇ. ನಮಗೆ ಇದು ಅರ್ಥ ಆದರೆ ಸಾಕು, ಮುಂದೆ ನಮಗೆ ಹೋಗೋಕ್ಕೆ ಈಸಿ ಆಗುತ್ತೆ. ಸೊ ದೇವರು ಹೇಳ್ತಾರೆ, ಈ 2 ಮರದಲ್ಲಿ ಆ ಒಂದು ಮರದ ಹಣ್ಣು ನೀನು ತಿನ್ನಬಾರ್ದು, ತಿಂದರೆ ಸತ್ತು ಹೋಗ್ತೀಯ ಅಂತ ಹೇಳ್ತಾರೆ. ನಮಗೆ ಗೊತ್ತಿದೆ. ಆಮೇಲೆ ದೇವರು ಏವಳನ್ನು ಸೃಷ್ಟಿ ಮಾಡ್ತಾರೆ. ಅದಾದಮೇಲೆ ಸೈತಾನ ಬರ್ತಾನೆ. ಸೈತಾನ ಬಂದುಬಿಟ್ಟು ಅವರಿಗೆ ಮೋಸ ಮಾಡಿ, ವಂಚನೆ ಮಾಡಿ ಆ ಹಣ್ಣು ತಿನ್ನೋ ಥರ ಮಾಡ್ತಾನೆ. ಪರಿಣಾಮವಾಗಿ ಅವ್ರ ಹಣ್ಣು ತಿಂದುಬಿಡ್ತಾರೆ, ದೇವ್ರ ವಿರುದ್ಧ ಹೋಗ್ತಾರೆ, ಪಾಪ ಮಾಡ್ತಾರೆ. ಆದರೆ ನೀವಿಲ್ಲೊಂದು ಅಬ್ಸರ್ವ್ ಮಾಡಿ, ದೇವ್ರು ಆದಮನಿಗೆ ಏನು ಹೇಳಿದ್ದು, ನೀನು ಆ ಹಣ್ಣನ್ನು ಎಲ್ಲರೂ ತಿಂದರೆ ನೀನು ಸತ್ತೋಗ್ತೀಯ ಅಂತ ಹೇಳ್ತಾರೆ. ಆದರೆ ಮುಂದೆ ನಾವು ಓದ್ತೀವಿ, ಆದಿಕಾಂಡ 4, 5 ಮುಂದೆ ಓದುವಾಗ ಆದಾಮ 900 ವರ್ಷ ಬದುಕಿದ್ದ ಅಂತ ಬೈಬಲ್ ಹೇಳುತ್ತೆ. 900 ವರ್ಷ. ಹಾಗಾದ್ರೆ ದೇವ್ರು ಹೇಳಿದ್ದು ಸುಳ್ಳಾಯ್ತಾ? ದೇವ್ರು ಏನು ಹೇಳಿದ್ರು? ನೋಡಿ, ನೀನೆಲ್ಲಾದರೂ ಈ ಹಣ್ಣನ್ನು ತಿಂದರೆ ನೀನು ಸತ್ತೋಗ್ತೀಯ ಅಂತ ಹೇಳಿದ್ದು. ಆದರೆ ಆದಮ ಸತ್ತೋಗಿಲ್ಲ. ಆದಮ 900 ವರ್ಷ ಬದುಕ್ದ. ಹಾಗಾದರೆ ಈ ಸತ್ತೋಗ್ತಿ ಅಂತ ದೇವರು ಏನು ಹೇಳಿದ್ದು, ಇದ್ರ ಅರ್ಥ ಏನು ಅಂತ ಹೇಳಿದ್ರೆ, ಆತ್ಮದಲ್ಲಿ ಸತ್ತೋಗ್ತಿ ಅಂತ. ಈಗ ಸಾವು ಅಂತ ಬಂದಾಗ 2 ರೀತಿ ಸಾವಿದೆ. ಓಕೆ, 2 ರೀತಿ ಸಾವಿದೆ. ನೀವು ಬೇಕಾದ್ರೆ ಬರ್ಕೊಬೋದು. ಓಕೆ, ನಿಮ್ಮ ಹತ್ರ ಒಂದು ಬುಕ್ ಪೆನ್ ಇದ್ದರೆ ನೀವು ಇದನ್ನು ಬರ್ಕೊಳ್ಳಿ. 2 ರೀತಿಯಾದ ಸಾವಿದೆ. ಒಂದು ನಮಗೆ ಗೊತ್ತಿರೋದು, ನಮ್ಮ ಶರೀರದಲ್ಲಿ ನಾವು ಸಾಯೋದು, ಅದು ಎಲ್ಲರೂ ಸಾಯ್ತಾರೆ. ಶವ ಸಂಸ್ಕಾರ ನಾವು ಮಾಡ್ತೀವಿ ಅಲ್ವಾ. ಶರೀರದಲ್ಲಿ ಸಾವು ಅಂದರೆ ಏನು? ಶರೀರದಲ್ಲಿ ಸಾವು ಅಂತ ಹೇಳಿದ್ರೆ, ನಮ್ಮ ಒಳಗಡೆ ಇರುವ ನಮ್ಮ ಪ್ರಾಣ, ನಮ್ಮ ದೇಹವನ್ನು ಬಿಟ್ಟೋಗೋದೇ ಶರೀರದ ಸಾವು. ನಮ್ಮ ಆತ್ಮ ನಮ್ಮನ್ನು ಬಿಟ್ಟೋದಾಗ ನಾವು ಅದಕ್ಕೆ ಏನಂತ ಹೇಳ್ತೀವಿ, ಸತ್ತೋಗ್ಬಿಟ್ರು ಅಂತ ಹೇಳ್ತೀವಿ. ಅವ್ನ ಪ್ರಾಣ ಬಿಟ್ಟೋಯ್ತು, ಅವ್ನ ಪ್ರಾಣ ಹೋಯ್ತು ಅಂತ ಹೇಳ್ತೀವಿ. ಅದಕ್ಕೆ ಏನಂತ, ಅದು ನಮಗೆಲ್ರಿಗೂ ಗೊತ್ತಿದೆ. ಅದಕ್ಕೆ ಶರೀರದ ಮರಣ ಅಂತ ಹೇಳ್ತೀವಿ. ಇನ್ನೊಂದು ಮರಣ ಏನಂದರೆ, ಅದು ಆತ್ಮದ ಮರಣ. ಆತ್ಮದ ಮರಣ ಏನಂದರೆ, ನನ್ನ ಒಳಗಡೆ ಇರುವ ಆತ್ಮದಲ್ಲಿರುವ ದೇವರ ಆತ್ಮ ಬಿಟ್ಟೋಗೋದು. ನಮಗೆ ಗೊತ್ತಿದೆ, ದೇವರು ನಮ್ಮನ್ನು ಸೃಷ್ಟಿ ಮಾಡಿದಾಗ ಅವರ ಶ್ವಾಸವನ್ನು ಊದಿದ್ರು. ಅವರ ಶ್ವಾಸ ಅಂತ ಹೇಳುವಾಗ ಅವರ ಆತ್ಮರನ್ನು ಅವರು ಊದ್ತಾರೆ. ಓಕೆ, ಆದರೆ ಅಲ್ಲಿ ಏನಾಯಿತು, ಆ ಆತ್ಮರು ಅವನ ಆತ್ಮವನ್ನು ಬಿಟ್ಟೋಯ್ತು. ಆಗ ಏನಾಯಿತು, ಆದಮ ಆತ್ಮದಲ್ಲಿ ಸತ್ತೋಗ್ಬಿಟ್ಟ. ಅವನ ಆತ್ಮಕ್ಕೆ ಜೀವ ಇಲ್ಲ. ದೇಹಕ್ಕೆ ಜೀವ ಇದೆಯಾ? ದೇಹಕ್ಕೆ ಜೀವ ಇತ್ತು. 900 ವರ್ಷ ಅವನು ಬದುಕ್ತ. ಆದರೆ ಆತ್ಮದಲ್ಲಿ ಮರಣ ಇತ್ತು. ಯಾಕೆ ಆ ಒಂದು ದೇವರ ಆತ್ಮ ಬಿಟ್ಟೋದ್ರು ಅಂತ ಹೇಳಿದ್ರೆ, ದೇವರು ಪರಿಶುದ್ಧರು, ದೇವರು ಪವಿತ್ರವಾದ ದೇವರು. ನೋಡಿ, ಈಗ ಫಾರ್ ಎಕ್ಸಾಂಪಲ್, ಈಗ ಡ್ರೈನೇಜ್ ಇದೆ ಅಥವಾ ಗಾರ್ಬೇಜ್ ಇದೆ, ಏನೋ ಒಂದಿದೆ, ನೀವೀಗ ಸ್ನಾನ ಮಾಡ್ತೀರಾ, ಕ್ಲೀನಾಗಿ ಸ್ನಾನ ಎಲ್ಲ ಮಾಡಿಬಿಟ್ಟು ಬಂದಮೇಲೆ ನಿಮಗೆ ಹೋಗ್ಬಿಟ್ಟು ಎಲ್ಲಾದರೂ ಗಲೀಜಿರೋದು ಕಡೆ ಕೂರಿ ಅಂತ ಹೇಳಿದ್ರೆ ನೀವು ಕೂರಲ್ಲ. ಅದೇ ಈಗ ಬಿಳಿ ಬಟ್ಟೆ ಹಾಕೊಂಡಿರುವಾಗ ನಿಮಗೆ ಯಾರಾದರೂ ಎಲ್ಲಾದರೂ ಕೂರಿ ಅಂತ ಹೇಳುವಾಗ ನಾವು ತುಂಬ ನೋಡ್ಬಿಟ್ಟು ಕೂರ್ತೀವಿ. ನಾವು ಅದ್ರಲ್ಲಿ ಗಲೀಜಿದೆಯಾ ಇಲ್ವಾ, ಇವನ್ ಊಟ ಮಾಡಬೇಕಾದ್ರೆ ನಾವು ತಟ್ಟೆನ ಸ್ವಲ್ಪ ದೂರ ಇಟ್ಕೊಳ್ತೀವಿ, ಮಕ್ಕಳಿದ್ರೆ ಮಕ್ಕಳನ್ನ ಸ್ವಲ್ಪ ದೂರ ಇಡ್ತೀವಿ, ಯಾಕಂದರೆ ಬಿಳಿ ಬಟ್ಟೆ ಕೊಳೆ ಆಗಬಾರ್ದು ಅಂತ. ಸೊ ಮನುಷ್ಯರಾಗಿರೋ ನಾವೇ ನಮ್ಮ ಈ ಒಂದು ಬಿಳಿ ಬಟ್ಟೆಗೆ ನಾವು ಅಷ್ಟೊಂದು ವ್ಯಾಲ್ಯೂ ಕೊಡೋದಾದರೆ, ದೇವರೇ ಬಿಳಿ, ದೇವರೇ ಪರಿಶುದ್ಧರು. ದೇವ್ರ ಬಟ್ಟೆ ಅಂತಲ್ಲ, ದೇವರೇ ಡಿಫಾಲ್ಟ್ ಪರಿಶುದ್ಧರು. ಹಾಗಾದರೆ ದೇವ್ರ ಗಲೀಜಲ್ಲಿ ಇರೋದಿಲ್ಲ, ಇರೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ದೇವ್ರ ಗಲೀಜಲ್ಲಿ ಇರೋದೇ ಇಲ್ಲ. ದೇವರು ಪರಿಶುದ್ಧರು.
ಸೊ ಅಲ್ಲಿ ಪಾಪ ಮಾಡಿದಾಗ ಅಲ್ಲಿ ದೇವ್ರು ಇರೋಕ್ಕೆ ಸಾಧ್ಯನೇ ಇಲ್ಲ. ಸೊ ದೇವರ ಆತ್ಮ ಅವನ್ನ ಬಿಟ್ಟೋಯ್ತು. ಈಗೇನಾಯ್ತು, ದೇವರ ಆತ್ಮ ಅವನನ್ನ ಬಿಟ್ಟೋದ ಪರಿಣಾಮ ಆ ಪಾಪ ಅವನಲ್ಲಿ ಅಂಟಿಕೊಳ್ತು. ಈ ಪಾಪದ ಪರಿಣಾಮವಾಗಿ ಏನಾಯ್ತು, ಅದ್ರ ಮುಖಾಂತರ ಯಾರೆಲ್ಲ ಆದಮನಿಗೆ ಹುಟ್ಟಿದ್ರೋ ಅವರೆಲ್ಲರೂ ಆತ್ಮದಲ್ಲಿ ಸತ್ತೋದ್ರು. ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ, ಆ, ನನ್ನ ಒಂದು ರಕ್ತ ಟೆಸ್ಟ್ ಮಾಡಿದ್ರೆ, ನನ್ನ DNA ಟೆಸ್ಟ್ ಮಾಡಿದ್ರೆ ನನ್ನ ತಂದೆ ಯಾರಂತ ಗುರುತಿಸ್ಬೋದು ನನ್ನ DNA ಮುಖಾಂತರ. ಅದೇ ನನ್ನ ತಂದೆ DNA ಟೆಸ್ಟ್ ಮಾಡಿದ್ರೆ ಅವ್ರ ತಂದೆ ಯಾರಂತ ಗುರುತಿಸ್ಬೋದು. ಈ ರೀತಿ ಹೋಗ್ತಾ 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 ಸ್ಟಾರ್ಟಿಂಗ್ ಎಲ್ಲಿ ಬರುತ್ತೆ, ಆದಮನಿಗೆ ಬರುತ್ತೆ. ಯಾಕಂದರೆ ಮೊದಲ ಮನುಷ್ಯರೇ ಅವರೇ ಆಗಿದ್ರು, ಅಲ್ಲಿಗೆ ಕನೆಕ್ಟ್ ಆಗುತ್ತೆ. ಅದೇ ರೀತಿ ನನ್ನ ತಂದೆ ತಾಯಿಲಿರುವ ಕೆಲವೊಂದು ಸ್ವಭಾವಗಳು ನಮಗೆ ಪಾಸ್ ಆಗುತ್ತೆ, ನಮಗೆ ಬರುತ್ತೆ. ನಾವು ಹೇಳ್ತೀವಲ್ಲ, ಅವ್ನು ನೋಡಿ ಸೇಮ್ ಅವ್ರ ಅಪ್ಪನ ಥರ. ನನಗೆ ಎಷ್ಟೋ ಜನ ಹೇಳಿದ್ದಾರೆ, ಅವ್ನು ಅಪ್ಪನ ಥರನೇ ನೋಡೋಕ್ಕೆ, ಅವ್ನು ಮಾತಾಡೋದು, ಅವ್ನು ನಡೆಯೋದು ಅಪ್ಪನ ಥರನೇ ಅಂತ ತುಂಬ ಜನ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಯಾಕಂದರೆ ನನ್ನ ತಂದೆಯಲ್ಲಿರುವ ಆ ಸ್ವಭಾವ, ಆ ರಕ್ತ ಮುಖಾಂತರ, ಓಕೆ, ಆ ಒಂದು ಬೀಜದ ಮುಖಾಂತರ, ಆ ಒಂದು ರಕ್ತದ ಮುಖಾಂತರ ನನ್ನಲ್ಲಿ ಬಂತು. ಆ ಸ್ವಭಾವ ನನ್ನಲ್ಲಿದೆ. ಹಾಗಾಗಿ ನನಗೂ ನನ್ನ ತಂದೆಗೂ ಹೋಲಿಕೆ ಇದೆ. ಓಕೆ, ಎಲ್ಲಿಂದ ಬಂತು? ನನ್ನ ತಂದೆ ಬಂತು. ಈಗ ನನ್ನ ತಂದೆಗೆ ಹುಟ್ಟಿಲ್ಲ ಅಂದರೆ ಆ ಸ್ವಭಾವ ನನ್ನಲ್ಲಿ ಬರ್ತಾ ಇತ್ತಾ? ಇಲ್ಲ. ಸೊ ಹಾಗಾಗಿ ಈ ರೀತಿ ಇದೆ ಕೆಲವು ಮಕ್ಕಳಿಗೆ, ಅಥವಾ ಇದೆಲ್ಲ ನಾವು ನೋಡಿದ್ದೀವಿ. ಸೊ ಈಗ ಆದಮನಿಗೆ ನಾವು ಹುಟ್ಟಿದಂತ ಇದ್ರೆ ಆದಮನ ಮುಖಾಂತರನೇ ನಾವು ಬಂದಿದ್ದಲ್ವಾ? ಹಾಗಾದರೆ ಆದಮನ ಆತ್ಮದಲ್ಲಿ ಸತ್ತೋಗ್ಬಿಟ್ಟ ಅಂದಮೇಲೆ ಅವನಿಗೆ ಯಾರೆಲ್ಲ ಹುಟ್ಟುತ್ತಾರೆ ಅವರೆಲ್ಲರೂ ಆತ್ಮದಲ್ಲಿ ಏನಾದರೂ ಸತ್ತೋಗ್ಬಿಟ್ರು. ಎಲ್ಲರೂ ಈ ಎಲ್ಲರೂ ಅಂತ ಹೇಳುವಾಗ ಇನ್ನು ಪ್ರಪಂಚ ಕೊನೆ ಆಗೋ ತನಕ ಯಾರೆಲ್ಲ ಹುಡ್ತಾರೆ ಅವರೆಲ್ಲರೂ ಡೀಫಾಲ್ಟ್ ಆಗಿ ಅವರ ಆತ್ಮದಲ್ಲಿ ಸಾವಿದೆ. ಶರೀರದಲ್ಲಿ ಜೀವ ಇದೆ, ಬಟ್ ಆತ್ಮದಲ್ಲಿ ಸಾವಿದೆ. ಅಂದರೆ ಅವರ ಆತ್ಮದಲ್ಲಿ ಏನಿದೆ? ಪಾಪ. ಅವರೊಳಗಡೆ ಪಾಪ ಇದೆ. ಪಾಪ ಬಂತು. ಪಾಪ ಅವರೊಳಗಡೆ ಬಂದಿರಿಂದ ಎಲ್ಲರಲ್ಲೂ ಆ ಪಾಪ ಕಂಟಿನ್ಯೂ ಆಯಿತು. ಈಗ ಈ ಪಾಪದ ಪರಿಣಾಮ ಏನು? ಓಕೆ, ಈ ಪಾಪದ ಪರಿಣಾಮ ಏನು ಅನ್ನೋದಕ್ಕೆ ನಾವು ಒಂದ್ಸಲಿ ಸ್ವಲ್ಪ ಜಸ್ಟ್ ರೋಮನ್ನರಿಗೆ ಬರೆದ ಪತ್ರಿಕೆ ನಾವು ತೆಗೆಯೋಣ. ರೋಮನ್ನರಿಗೆ ಬರೆದ ಪತ್ರಿಕೆಯಲ್ಲಿ ಅಧ್ಯಾಯ 1 ಅಲ್ಲಿ ವಾಕ್ಯ 29ರಿಂದ ಸ್ವಲ್ಪ ನಾವು ನೋಡೋಣ. ಓಕೆ, ಪರಿಣಾಮ ಏನು? ಈಗ ಈಗ ಈ ಈ ಪಾಪ ಅನ್ನೋದೊಂದು ಮರದ ಬುಡ ಆದರೆ, ಆ ಒಂದು ಬೀಜ ಆದರೆ ಅದ್ರ ಮುಖಾಂತರ ಮರ ಬೆಳೆಯುತ್ತೆ. ಸೊ ಈ ಮರ ಬೆಳೀತಾ 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 ಬೆಳೆದಾದ್ಮೇಲೆ ಅದರಲ್ಲಿ ಕೆಲವು ಹಣ್ಣುಗಳು ಬರುತ್ತೆ. ಈ ಹಣ್ಣುಗಳೇ ಆ ಪಾಪದ ಪರಿಣಾಮಗಳು. ಓಕೆ, ಪಾಪ ಅನ್ನೋದೊಂದು ಬುಡ ಆದರೆ ಈ ಹಣ್ಣುಗಳು ಪಾಪದ ಪರಿಣಾಮಗಳು. ಅದು ಏನು ಅಂತ ಸ್ವಲ್ಪ ನಾವು ನೋಡೋಣ. ಸಕಲ ವಿಧವಾದ ಅನ್ಯಾಯ. ಇವತ್ತು ಇದೆಯಾ ಅನ್ಯಾಯ? ಪ್ರಪಂಚದಲ್ಲಿ ಅನ್ಯಾಯ ಇದೆಯಾ? ಅನ್ಯಾಯ ಇದೆ. ಇದು 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 ಯಾವ ಧರ್ಮ ಅಂತ ಅಲ್ಲ, ಎಲ್ಲರೂ ಡೀಫಾಲ್ಟ್, ಎಲ್ಲರಲ್ಲೂ ಅನ್ಯಾಯ ಇದೆ. ನಾವು ಮಾಡ್ತೀವಿ ಅನ್ಯಾಯ, ಮಾಡೇ ಮಾಡ್ತೀವಿ ನಾವು ಅನ್ಯಾಯ. ಅಕ್ರಮ ಇದೆಯಾ? ಅಕ್ರಮ ಎಷ್ಟೋ ಇದೆ, ಅದೇ ಇರೋದು ಇವತ್ತು. ಆಮೇಲೆ ದುರಾಸೆ ಇದೆಯಾ? ದುರಾಸೆಲೇ ನಾವು ಬದುಕ್ತಾ ಇರೋದು. ಅವ್ರಿಗೆ ನೋಡಿ ಅದಿದೆ, ಇವ್ರಿಗೆ ನೋಡಿ ಇದೆ, ನಮ್ಮ ಹತ್ರ ಏನೂ ಇಲ್ಲ, ನಮ್ಮ ಹತ್ರ ಏನೂ ಇಲ್ಲ. ದುರಾಸೆ 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 ದುರಾಸೆಲೇ ನಾವು ಬದುಕ್ತಾ ಇರೋದು. ಆಮೇಲೆ ದುರ್ನಡತೆ ಇದೆ. ಓಕೆ, ಅವರಲ್ಲಿ ತುಂಬಿಕೊಂಡಿದೆ. ಮತ್ಸರ ಇದೆಯಾ? ಇದೆ. ಕೊಲೆ ನೋಡಿ, ಕೊಲೆ ಅಂತ ಬಂದಾಗ ನೀವು ಒಬ್ಬರನ್ನ ಸಾಯಿಸ್ಬೇಕಂತ ಇಲ್ಲ. ಒಬ್ಬನ ಬಗ್ಗೆ ನಿಮಗೆ ನಿಮ್ಮ ಹೃದಯದಲ್ಲಿ ದ್ವೇಷ ಇದ್ದರೆ ಸ್ವಾಮಿ ಹೇಳ್ತಾರೆ, ನೀವು ಅವನನ್ನು ಕೊಲೆ ಮಾಡಿದ ಲೆಕ್ಕನೇ. ಓಕೆ, ನೀವೇನು ಹೋಗ್ಬಿಟ್ಟು ಚಾಕು ಹಾಕಬೇಕಂತ ಇಲ್ಲ. ನಿಮ್ಮ ಮನಸ್ಸಿನಲ್ಲಿ ಯಾರ ಮೇಲಾದರೂ ದ್ವೇಷ ಇದ್ದರೆ ನೀವು ಕೊಲೆ ಮಾಡ್ದಂಗೆ. ಓಕೆ, ಆಮೇಲೆ ಕಲಹ, ಕಪಟತನನೇ ನಾವು ಅದರಲ್ಲೇ ಬದುಕ್ತಾ ಇರೋದು. ಹಗೆತನ ಇದೆಯಾ? ಇದೆ. ಇವೆಲ್ಲವೂ ಅವರಲ್ಲಿ ತುಂಬಿಕೊಂಡಿವೆ. ಆಮೇಲೆ ಏನಿದೆ? ಹರಟೆ ಮಲ್ಲರು. ನಾವು ಹರಟೆ ಹೊಡಿತೀವ, ಬರೀ ಅದೇ ಅವ್ರ ಮನೇದು ಇವ್ರು ಮಾತಾಡೋದು, ಇವ್ರ ಮನೇದು ಅವ್ರು ಮಾತಾಡೋದು, ಅವ್ರದ್ದು ಇವ್ರು ಹೇಳೋದು, ಅಪ್ಪ ಅಮ್ಮನ ಬಗ್ಗೆ ಮಕ್ಕಳು ಮಾತಾಡೋದು, ಮಕ್ಕಳು ಬಗ್ಗೆ ಅಪ್ಪ ಅಮ್ಮ ಮಾತಾಡೋದು, ಯಾರ್ಯಾರೋ ವಿಷಯ ಯಾರ್ಯಾರೋ ಮಾತಾಡೋದು, ಬೇಡ್ದಿದ್ದು ಮಾತಾಡೋದು, ಹರಟೆ ಮಾತಾಡೋದು, ಸೀರಿಯಲ್ ಬಗ್ಗೆ ಮಾತಾಡೋದು, ಪಿಕ್ಚರ್ ಬಗ್ಗೆ ಏನೋ ಈ ಲೆಕ್ಕಕ್ಕೆ ಬರ್ದಿದ್ದೆಲ್ಲ ಮಾತಾಡ್ತೀವಿ. ಇದೆಯಾ ನಮ್ಮಲ್ಲಿ? ಇದೆ. ಇದೆಲ್ಲ ಪಾಪದ ಪರಿಣಾಮಗಳು. ಆಮೇಲೆ ಚಾಡಿಕೋರರು, ಇದು ಎಕ್ಸ್ಪ್ಲೇನ್ ಮಾಡಬೇಕಂತೇನಿಲ್ಲ, ನಿಮಗೆಲ್ರಿಗೂ ಗೊತ್ತಿದೆ. ಆಮೇಲೆ ದೇವದ್ರೋಹಿಗಳು, ಗರ್ವಿಗಳು, ಕೇಡು ಬಗೆಯುವವರು, ತಂದೆ ತಾಯಿಗಳೇ ಅವಿದ್ಯರು. ನೋಡಿ, ನಾನು ಹೇಳ್ತಾ ಇಲ್ಲ, ಬೈಬಲಲ್ಲೇ ಎಲ್ಲ ಇದೆ, ಇಲ್ಲಿ ಬರ್ದಿದೆ. ಓಕೆ, ಆಮೇಲೆ ಏನಿದೆ? ಮಾತ್ರವಲ್ಲ, ಅವರು ಅವಿವೇಕಿಗಳು, ಅಪ್ರಾಮಾಣಿಕರು, ನಿಷ್ಕರುಣಿಗಳು ಮತ್ತು ನಿರ್ದಯಿಗಳು. ಓಕೆ, ಇಂಥವುಗಳನ್ನು ಮಾಡುವವರು ಮರಣದಂಡನೆಗೆ ಪಾತ್ರರು. ನೋಡಿ, ಇದಿಷ್ಟೇ ಅಲ್ಲ, ಇನ್ನೂ ಇದೆ. ಇದು ಕೆಲವು ಲಿಸ್ಟ್ ಬರ್ದಿದ್ದಾರೆ. ಇದೇ ಸಾಕು.
ಇದೆಲ್ಲ ನಿಮ್ಮ ಒಳಗಡೆ ಇದ್ದರೆ, ಇದೆಲ್ಲ ಇರಬೇಕಂತ ಇಲ್ಲ, ಇದರಲ್ಲಿ ಈವನ್ ಒಂದಿದ್ರೂ ಸಾಕು ನಿಮ್ಮ ಒಳಗಡೆ ಪಾಪ ಇದೆ ಅಂತ ಅರ್ಥ. ಹಾಗಾದರೆ ಯೇಸು ಸ್ವಾಮಿ ಅಲ್ಲಿ ಏನು ಹೇಳಿದ್ರು, ನೀವು ಯೋವಾನ 8:32 ನಾವು ಓದಿದ್ವಿ, ನೀವು ಪಾಪ ಮಾಡ್ತಾ ಇದ್ರೆ, ಓಕೆ ಅಲ್ಲ, ನೀವು 8:34 ಅಲ್ವಾ, ನೀವು ಪಾಪ ಮಾಡ್ತಾ ಇದ್ರೆ ನೀವು ಪಾಪಕ್ಕೆ ದಾಸರು, ನೀವು ದಾಸರು ಪಾಪಕ್ಕೆ. ಅಂದರೆ ಸೈತಾನನ ಕೆಳಗಡೆ ಇದ್ದೀರಾ ನೀವು, ಈಗಲೂ ಕೂಡ ಸೈತಾನನ ಅಂಡರ್ ಕಂಟ್ರೋಲಲ್ಲಿ ಇದ್ದೀರಾ. ಹಾಗಾದರೆ ನಾವು ಚರ್ಚಿಗೆ ಬರ್ಬೋದು. ಇಸ್ರಾಯೇಲ್ರು ಈಜಿಪ್ಟಲ್ಲಿ ಇದ್ದಾಗ ಅವ್ರು ಪ್ರಾರ್ಥನೆ ಮಾಡ್ತಾಯಿದ್ರು, ಅವ್ರ ದೇವರಿಗೆ ಅವ್ರು ಆರಾಧನೆ ಮಾಡ್ತಾಯಿದ್ರು, ದೇವರಿಗೆ ಬಲಿ ಕೊಡ್ತಾಯಿದ್ರು, ಕುಟುಂಬ ಸಮೇತ ಒಟ್ಟಿಗೆ ಇರ್ತಾಯಿದ್ರು. ಆದರೆ ಅವರು ದಾಸತ್ವದಲ್ಲಿದ್ದರು. ನೀವು ಕೂಡ ನೀವು ಚರ್ಚಿಗೆ ಬರ್ಬೋದು, ಪ್ರೇಯರ್ ಮಾಡ್ಬೋದು, ರಿಟ್ರೀಟ್ಸ್ಗಳಿಗೆ ಹೋಗ್ಬೋದು, ಏನು ಬೇಕು ಅದೆಲ್ಲ ಮಾಡ್ಬೋದು, ಉಪವಾಸ ಮಾಡ್ಬೋದು, ಅಲ್ಲಿ ಇಲ್ಲಿ ಊರೆಲ್ಲ ಸುತ್ಬೋದು, ಫ್ಯಾಮಿಲಿ ಜೊತೆ ಇರ್ಬೋದು. ಆದರೂ ಕೂಡ ನೀವು ದಾಸತ್ವದಲ್ಲಿದ್ದೀರಾ, ಒಬ್ಬರು ಅಂಡರಲ್ಲಿದ್ದೀರಾ, ಇನ್ನೂ ಸೈತಾನನ ಅಂಡರಲ್ಲಿದ್ದೀರಾ. ಈಗ ಈಜಿಪ್ಟಲ್ಲಿರುವ ಇಸ್ರಾಯೇಲ್ರು ಇದೆಲ್ಲ ಮಾಡಿ, ದೇವ್ರಿಗೆ ಆರಾಧನೆ ಮಾಡಿ, ಎಲ್ಲ ಮಾಡಿ, ಇನ್ ಕೇಸ್ ಸತ್ತೋಗ್ಬಿಟ್ರೆ ಅವ್ರು ಅಲ್ಲೇ ಸಾಯ್ತಾರೆ, ಅವ್ರಿಗೆ ಅಲ್ಲೇ ಮಣ್ಣು ಮಾಡ್ತಾರೆ, ಏನೂ ಪ್ರಯೋಜನ ಇಲ್ಲ. ನೀವು ಕೂಡ ಈ ಒಂದು ಸೈತಾನನ ಅಂಡರಲ್ಲಿದ್ದು ನೀವು ಚರ್ಚಿಗೆ ಹೋಗಿ ಪ್ರಾರ್ಥನೆ ಮಾಡಿ, ಪರಮಪ್ರಸಾದ ತಗೊಳ್ಳಿ, ಏನೇ ಮಾಡಿ, ಇದು ನಾನು ಬರೀ ಕ್ರಿಶ್ಚಿಯನ್ಸ್ ಅಂತ ಹೇಳುವಾಗ ಕ್ಯಾಥಲಿಕ್ ಮಾತ್ರ ಅಲ್ಲ, ಎಲ್ಲರೂ ಬರ್ತಾರೆ ಇದರಲ್ಲಿ. ಬರೀ ಕ್ರಿಶ್ಚಿಯನ್ಸ್ ಮಾತ್ರ ಅಲ್ಲ, ಎಲ್ಲರೂ ಬರ್ತಾರೆ. ಇದಕ್ಕೆ ಧರ್ಮ ಅನ್ನೋದಿಲ್ಲ, ಮಾನವರೆಲ್ಲರೂ ಇದರಲ್ಲಿ ಆ್ಯಡ್ ಆಗ್ತಾ ಇದ್ದಾರೆ. ಓಕೆ, ಸೊ ಎಲ್ಲರೂ ಕೂಡ ನೀವು ಏನೇ ಪ್ರಾರ್ಥನೆ ಮಾಡಿ, ನೀವು ಏನೇ ಸರ್ಕಸ್ ಮಾಡಿ, ನೀವು ಪಾಪ ಮಾಡ್ತಾ ಇದ್ದರೆ ನೀವು ಸೈತಾನನ ಅಂಡರಲ್ಲಿದ್ದೀರಾ. ನೀವು ಸೈತಾನನ ಅಂಡರಲ್ಲಿದ್ದು ನೀವು ಒಂದಿನ ಸತ್ತೋಗ್ಬಿಟ್ರೆ ಗ್ಯಾರಂಟಿ ನಿಮಗೆ ನರಕ. ನೀವು ತಿಳ್ಕೊಬೇಡಿ, ನಾವು ಈಗ ಇಲ್ಲಿ ಬೇಕಾದಂಗೆ ಮಜಾ ಮಾಡಿ ಬದುಕಿ, ನಮಗೆ ಹೆಂಗೆ ಬೇಕೋ ಆ ಥರ ತಿಂದು ಕುಡಿದು ಮಜಾ ಮಾಡಿ ಕೊನೆಗೆ ಸತ್ತೋಗ್ಬಿಟ್ಟು ನಮಗೋಸ್ಕರ 4 ಜನ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾರೆ, ಆಗ ನಾವು ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಬೈಬಲಲ್ಲಿ ಅದು ಇಲ್ಲವೇ ಇಲ್ಲ. ಪ್ಲೀಸ್ ಅದನ್ನು ನಂಬಕ್ಕೆ ಹೋಗಬೇಡಿ. ನಿಮಗೆ ಪ್ರೂಫ್ ಬೇಕಾದರೆ ನೀವು ಬೈಬಲ್ ತೆಗೆದು ಓದಿ. ಇಂಥ ಯಾವುದೇ ಒಂದು ಟ್ರೆಡಿಷನ್ ಅಥವಾ ಯಾವುದೇ ದೇವರಂತೂ ಎಲ್ಲೂ ಹೇಳಿಲ್ಲ ಸತ್ತೋದ್ಮೇಲೆ ಪ್ರಾರ್ಥನೆ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀರಾ ಅನ್ನೋದು ಬೈಬಲಲ್ಲಿ ಎಲ್ಲೂ ಬರೆದಿಲ್ಲ. ಸುಮ್ಮನೆ ಮೂಢನಂಬಿಕೆಯಲ್ಲಿ ಇರಬೇಡಿ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಯೇಸು ಸ್ವಾಮಿ ಹೇಳೋದು, ನೀವು ಸತ್ಯವನ್ನು ಅರಿತುಕೊಳ್ಳುವರೆ ಸತ್ಯ ನಿಮಗೆ ಸ್ವಾತಂತ್ರ್ಯ ಕೊಡುತ್ತೆ. ಆ ಸತ್ಯನ ನಿಮಗೆ ಹೇಳ್ತಾ ಇರೋದು. ನಿಮಗೆ ಕೇಳುವುದಕ್ಕೆ ಕಿವಿ ಉಳ್ಳವರು ನೀವು ಕೇಳಿಸ್ಕೊಳ್ಳಿ. ಯಾರಿಗೂ ಫೋರ್ಸ್ ಇಲ್ಲ, ದೇವ್ರಿಗೆ ಮಾತ್ರ ಲೆಕ್ಕ ಕೇಳ್ತಾರೆ ಅಷ್ಟೇ. ನಾಳೆ ಒಂದಿನ ಯೇಸು ಸ್ವಾಮಿ ಬಂದರು ಅಂತ ತಿಳ್ಕೊಳ್ಳಿ, ಇಲ್ವ ಇವತ್ತೇ ಬಂದು ನೋಡಿ. ನಮ್ಮ ಲೈಫಲ್ಲಿ 2 ಯಾವಾಗಾದರೂ ಆಗುತ್ತೆ, ಒಂದು ನಾವು ಸಾಯ್ತೀವಿ, ಇಲ್ಲಾಂದ್ರೆ ಯೇಸು ಸ್ವಾಮಿ ಬರ್ತಾರೆ. ಈಗ ನಾವು ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತೀವಿ ಅಂತ ನಿಮಗೆ ಎಷ್ಟು ಚೆನ್ನಾಗಿ ಗ್ಯಾರಂಟಿ ಇದೆ? 100% ಗ್ಯಾರಂಟಿ ಇದ್ದವ್ರು ಹೇಳಿ ನೋಡೋಣ. ನಾನು ಸತ್ತರೆ ಗ್ಯಾರಂಟಿ ಸ್ವರ್ಗಕ್ಕೆ ಹೋಗ್ತೀನಿ. ಅಥವಾ ಎರಡನೇದು, ಯೇಸು ಸ್ವಾಮಿ ಬಂದರೆ ಸ್ವರ್ಗಕ್ಕೇ ಹೋಗೋದು ಅಂತ ಎಷ್ಟು ಚೆನ್ನಾಗಿ ಗ್ಯಾರಂಟಿ ಇದೆ? ಗ್ಯಾರಂಟಿ ಇಲ್ಲ. ನಿಮಗೆ 100% 100% ಬೇಡ, ಇವನ್ 1% ನಿಮಗೆ ಹೇಳೋಕ್ಕಾಗಲ್ಲ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಂತ. ಯಾಕೆ ಹೇಳಿ? ಈಗ ಕನ್ಫರ್ಮ್ ಆಯ್ತಲ್ಲ ನಿಮ್ಮ ಒಳಗಡೆ ಪಾಪ ಇದೆ ಅಂತ. ಅಂದರೆ ನೀವು ಸೈತಾನನ ಅಂಡರಲ್ಲಿದ್ದೀರಾ. ನೀವು ಸೈತಾನನ ಅಂಡರಲ್ಲಿದ್ದರೆ ನೀವು ಸ್ವರ್ಗಕ್ಕೆ ಹೆಂಗೆ ಹೋಗ್ತೀರಾ? ಪ್ರೇಯರ್ ಮಾಡ್ತೀರಾ? ಆಗಲ್ಲ. ಉಪವಾಸ ಮಾಡ್ತೀರಾ? ಆಗಲ್ಲ. ಡೈಲಿ ಚರ್ಚಿಗೆ ಹೋಗ್ತೀರಾ? ಆಗಲ್ಲ. ಪಾಪ ನಿವೇದನೆ ಮಾಡ್ತೀರಾ? ಆಗಲ್ಲ. ಏನೇ ಸರ್ಕಸ್ ಮಾಡಿ ನಿಮ್ಮ ಕೈಲಂತೂ ಸ್ವರ್ಗಕ್ಕೆ ಹೋಗೋದಕ್ಕೆ ಆಗೋದೇ ಇಲ್ಲ. ಈಗ ನಾವು ಎಫೆಸಿಯನ್ಸ್ ನೋಡೋಣ. ಎಫೆಸಿಯರಿಗೆ ಬರೆದ ಪತ್ರ, ಓಕೆ, 2ನೇ ಅಧ್ಯಾಯ ನೋಡಿ. ಎಫೆಸಿಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ, ಅದರಲ್ಲಿ 1ನೇ ವಾಕ್ಯ ಹೇಳುತ್ತೆ, ನಿಮ್ಮ ಅಪರಾಧಗಳ ಹಾಗೂ ಪಾಪಗಳ ದೆಸೆಯಿಂದ ಹಿಂದೊಮ್ಮೆ ನೀವು ಆಧ್ಯಾತ್ಮಿಕವಾಗಿ ಮೃತರಾಗಿದ್ದೀರಿ. ಹಿಂದೊಮ್ಮೆ ನಿಮ್ಮ ಪಾಪಗಳ ದೆಸೆಯಿಂದ, ನಿಮ್ಮ ದುರ್ನಡತೆಯ ಇದರಿಂದ, ನೀವು ಮಾಡ್ತಿರೋ ಕೆಟ್ಟ ಕೆಲಸದ ಕಾರ್ಯದಿಂದ ನೀವು ಆತ್ಮದಲ್ಲಿ ಸತ್ತೋಗಿದ್ರಿ. ಹೆಂಗೆ? ಆದಮನಿಂದ ಬಂದಿದ್ದದು. ಆತ್ಮದಲ್ಲಿ ಸತ್ತೋಗಿದ್ದೀರಾ ನೀವು. ಏನು ಮಾಡ್ತೀರಾ ಈಗ ಆತ್ಮದಲ್ಲಿ ಸತ್ತೋಗ್ಬಿಟ್ಟು? ಏನು ಮಾಡೋಕ್ಕಾಗಲ್ಲ. ಯಾರಿಗೂ ನಿಮ್ಮ ಆತ್ಮಕ್ಕೆ ಕೈ ಹಾಕೋಕ್ಕಾಗಲ್ಲ. ನೋಡಿ, ಇಮ್ಯಾಜಿನ್ ಮಾಡಿ, ಒಂದು ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ. ನಿಮಗೆ ಹುಷಾರಿಲ್ಲ ಅಂತ ತಿಳ್ಕೊಳ್ಳಿ, ಏನೂ ಹುಷಾರಿಲ್ಲ, ಓಕೆ, ಸ್ವಲ್ಪ ಹೊಟ್ಟೆ ನೋವು, ಏನೋ ಒಂದು ಮೈಯಲ್ಲಿ ಹುಷಾರಿಲ್ಲ. ನೀವು ನಿಮ್ಮ ಮನೆ ಹತ್ರ ಇರೋ ಕ್ಲಿನಿಕ್ಕಿಗೆ ಹೋಗ್ತೀರಾ. ಕ್ಲಿನಿಕ್ಕಿಗೆ ಹೋದ್ಮೇಲೆ ಅಲ್ಲಿ ಡಾಕ್ಟ್ರು ಏನೋ ಒಂದು ಮಾತ್ರೆ ಬರ್ಕೊಡ್ತಾರೆ. ನೀವು ರೆಗ್ಯುಲರಾಗಿ ಆ ಕ್ಲಿನಿಕ್ಕಿಗೆ ಹೋಗ್ತಾ ಇರ್ತಾರೆ. ನಿಮಗೆ ಆ ಡಾಕ್ಟ್ರು ತುಂಬ ಪರಿಚಯ, ನೀವು ಅವ್ರನ್ನ ನಂಬ್ತೀರಾ. ಓಕೆ, ಯಾಕಂದರೆ ಇದಕ್ಕಿಂತ ಮುಂಚೆ ನೀವು ಯಾವುದೋ ಜ್ವರನೋ ಏನೋ ಹೋದಾಗ ಅವ್ರು ಮಾತ್ರೆ ಕೊಟ್ಟಿದ್ದು, ಅದು ಸರಿಯಾಗೋಯ್ತು. ನಿಮ್ಮ ಫ್ಯಾಮಿಲಿ ಎಲ್ಲ ಅಲ್ಲಿಗೆ ಹೋಗ್ತಾರೆ. ಆದರೆ ಈ ಸಲ ಡಾಕ್ಟ್ರು ಮಾತ್ರೆ ಬರ್ಕೊಡ್ತಾರೆ, ಚೆಕಪ್ ಎಲ್ಲ ಮಾಡ್ತಾರೆ, ಅವ್ರು ಸರಿಯಾಗೇ ಮಾಡ್ತಾರೆ. ಆದರೆ ನೀವು ಮಾತ್ರೆ ತೊಗೊಂಡು ಬರ್ತೀರಾ, ಅದು ನೀವು ಮಾತ್ರೆ ತೊಗೊಂಡ್ರು ನಿಮಗೆ ಆ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ.
ನಿಮ್ಮಲ್ಲಿರುವ ಆ ಒಂದು ನೋವು ಅಥವಾ ಏನೋ ಒಂದು ನರಳಾಟ ಒಳಗಡೆ ಗೊತ್ತಾಗ್ತಿಲ್ಲ ಏನು ಅಂತ, ಜ್ವರನೋ, ಕೆಮ್ಮು, ಹೊಟ್ಟೆ ನೋವು ಏನಂತ ಅರ್ಥ ಆಗ್ತಿಲ್ಲ. ಆದರೆ ಅದು ಜಾಸ್ತಿ ಆಗ್ತಾ ಇದೆ, ಸರಿ ಆಗ್ತಾ ಇಲ್ಲ. ಈಗ ಮಾತ್ರೆ ತೊಗೊಂಡಾಯ್ತು, ಸರಿ ಈ ಸಲ ಬೇರೆ ಹಾಸ್ಪಿಟ್ಲಿಗೆ ಹೋಗೋಣ, ಈಗ ಕ್ಲಿನಿಕ್ಕಿಂದ ಸ್ವಲ್ಪ ದೊಡ್ಡ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹತ್ರದಲ್ಲಿರೋ ಗೌರ್ಮೆಂಟ್ ಹಾಸ್ಪಿಟಲಿಗೆ ಹೋಗ್ತೀರಾ. ಸ್ವಲ್ಪ ದೊಡ್ಡ ಹಾಸ್ಪಿಟಲ್ ಅಲ್ವಾ, ಒಳ್ಳೆ ಡಾಕ್ಟರ್, ಗೌರ್ಮೆಂಟ್ ಹಾಸ್ಪಿಟಲ್. ತುಂಬ ಜನ ಹೇಳಿದ್ದಾರೆ ಅಲ್ಲಿ ಹೋದರೆ ಒಳ್ಳೇದಾಗುತ್ತೆ, ಅಲ್ಲಿ ಹೋದರೆ ಸರಿಯಾಗುತ್ತೆ, ಅಲ್ಲಿ ಆ ಡಾಕ್ಟ್ರು ತುಂಬ ಫೇಮಸ್ ಡಾಕ್ಟ್ರು ಅಂತ ಹೇಳಿ ನೀವು ಹೋಗ್ತೀರಾ. ಪಾಪ ನಿಮಗೇನು, ನಿಮಗೆ ಒಟ್ರಾಸಿ, ನಿಮಗೆ ನಿಮ್ಮ ಈ ಒಂದು ಏನು ನೋವು ನರಳಾಟ ಸರಿಯಾದರೆ ಸಾಕು ಅಂತ ನೀವು ಹೋಗ್ತೀರಾ. ಅವರು ಚೆಕಪ್ ಮಾಡ್ತಾರೆ. ನೀವು ಹೇಳ್ತಾರೆ, ನೋಡಿ ಡಾಕ್ಟರ್, ಮೊದಲು ನಾವು ಒಂದು ಸಣ್ಣ ಕ್ಲಿನಿಕ್ಕಿಗೆ ಹೋಗಿದ್ದೆ, ಆ ಡಾಕ್ಟ್ರು ಈ ರೀತಿ ಎಲ್ಲ ಮಾತ್ರೆ ಬರ್ಕೊಟ್ಟಿದ್ರು, ನಾವು ತೊಗೊಂಡ್ವಿ, ಆದರೂ ಏನು ಪ್ರಯೋಜನ ಇಲ್ಲ, ನೀವು ಒಂದ್ಸಲ ಚೆಕ್ ಮಾಡಿ ಅಂತ ಅವರು ಚೆಕ್ ಮಾಡ್ತಾರೆ. ಟೆಥೋಸ್ಕೋಪ್ ಎಲ್ಲ ಇಟ್ಟು ನೋಡ್ತಾರೆ, ಎಲ್ಲ ಚೆಕ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ಸರಿ ಈ ಸಲ ಈ ಮಾತ್ರೆ ತೊಗೊಳ್ಳಿ, ಸ್ವಲ್ಪ ಇದನ್ನ ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು ಒಂದು 4-5 ಮಾತ್ರೆ ಬರ್ಕೊಟ್ಟು ಇಂಜೆಕ್ಷನ್ ಹಾಕ್ಬಿಟ್ಟು ಕಳಿಸ್ಕೊಡ್ತಾರೆ. ಅದರಲ್ಲಿ ಪೇಯ್ನ್ ಕಿಲ್ಲರ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಈಗ ನೀವು ಮನೆಗೆ ಬರ್ತೀರಾ, ತೊಗೊಳ್ತೀರಾ ಟ್ಯಾಬ್ಲೆಟ್. ಪೇಯ್ನ್ ಕಿಲ್ಲರ್ ಏನು ಮಾಡುತ್ತೆ, ನಿಮ್ಮ ನೋವು ಕಮ್ಮಿ ಮಾಡುತ್ತೆ. ನೀವು ಅದನ್ನು ನಂಬಿಡ್ತೀರ, ಓಕೆ, ಆ ಡಾಕ್ಟ್ರು ಒಳ್ಳೆ ಮಾತ್ರೆ ಕೊಟ್ಟಿದ್ದಾರೆ, ಈಗ ಸ್ವಲ್ಪ ಪರವಾಗಿಲ್ಲ ಅಂತ. ಆ್ಯಕ್ಚುಲಿ ಅಲ್ಲಿ ಕೆಲಸ ಮಾಡ್ತಿರೋದು ಪೇಯ್ನ್ ಕಿಲ್ಲರ್, ನಿಜವಾದ ಮಾತ್ರ ಅಲ್ಲ. ನಿಮಗೆ ನಿಜವಾಗ್ಲೂ ಪ್ರಾಬ್ಲಮ್ ಬೇರೆನೇ ಏನೋ ಇದೆ, ಈ ಡಾಕ್ಟ್ರ್ ಹೇಳಿದ್ದಲ್ಲ. ಈಗ 3 ತಿಂಗಳಾಯ್ತು, 4 ತಿಂಗಳಾಯಿತು, ಮತ್ತೆ ಸ್ಟಾರ್ಟ್ ಆಯ್ತು ಈಗ. ಅಂದರೆ ಅದು ಜಾಸ್ತಿ ಆಗಿಬಿಟ್ಟಿದೆ ಒಳಗಡೆ, ಏನಂತ ಗೊತ್ತಿಲ್ಲ, ಜಾಸ್ತಿ ಆಗ್ತಾ ಇದೆ. ಇಷ್ಟು ದಿನ ಪೇಯ್ನ್ ಕಿಲ್ಲರ್ ಹೆಂಗೋ ನಡೀತಾ ಇತ್ತು, ಅವಾಗ ಸದ್ಯಕ್ಕೆ ಆ ಟೈಮಿಗೆ ಸ್ವಲ್ಪ ಏನೋ ಸಮಾಧಾನ ಅನ್ನಿಸ್ತಾ ಇತ್ತು. ಈಗ ನಿಮ್ಮ ಕೈಲಿ ಆಗ್ತಾನೆ ಇಲ್ಲ, ಈಗ ತುಂಬ ಹಿಂಸೆ ಆಗ್ತಿದೆ, ನೋವು ನಿಮಗೆ ತಡ್ಕೊಳಕ್ಕಾಗ್ತಾ ಇಲ್ಲ, ಸತ್ತೋಗ್ಬಿಡಬೇಕು ಅನ್ನೋಷ್ಟು ನೋವಿದೆ. ಕೊನೆಗೆ ಯಾರೋ ಹೇಳ್ತಾರೆ, ನೋಡಿ ಸಿಟಿಗೆ ಹೋಗೋಣ, ಸಿಟಿಗೆ ಹೋಗ್ಬಿಟ್ಟು ದೊಡ್ಡ ಹಾಸ್ಪಿಟ್ಲಿಗೆ ಹೋಗೋಣ, ಒಂದು ಪ್ರೈವೇಟ್ ಹಾಸ್ಪಿಟಲಿ, ಅಲ್ಲಿ ಒಳ್ಳೊಳ್ಳೆ ಡಾಕ್ಟರ್ಸ್ಗಳಿರ್ತಾರೆ, ಅವ್ರ ಹತ್ರ ತೋರಿಸಿದ್ರೆ ಸ್ವಲ್ಪ ಒಳ್ಳೇದಾಗ್ಬೋದು, ಅವ್ರು ಕರೆಕ್ಟಾಗಿ ಚೆಕ್ ಮಾಡ್ತಾರೆ. ನೀವು ಹೇಳ್ತಾರೆ, ನನ್ನ ಕೈಲಿ ದುಡ್ಡಿಲ್ಲ ಅಷ್ಟು ಕೊಡೋಕ್ಕೆ, ಏನು ಮಾಡೋ, ಅವ್ರು ಯಾರೋ ಒಬ್ಬ ವ್ಯಕ್ತಿ, ನಿಮ್ಮ ಫ್ರೆಂಡ್ ಅಂತಲೇ ತಿಳ್ಕೊಳ್ಳಿ, ಅವ್ರು ಹೇಳ್ತಾರೆ, ಸರಿ ನಿಂದು ಹಾಸ್ಪಿಟಲ್ ಖರ್ಚು ಎಲ್ಲ ನಾನು ನೋಡ್ಕೊಳ್ತೀನಿ, ಬಾ ಹಾಸ್ಪಿಟಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟಲಿಗೆ ಬರ್ತೀರಾ, ಬಂದಮೇಲೆ ಡಾಕ್ಟ್ರಿಗೆ ಹೇಳ್ತಾರೆ, ನೋಡಿ ಡಾಕ್ಟರ್, ಫಸ್ಟ್ ನಾನು ಕ್ಲಿನಿಕ್ಕಿಗೆ ಹೋದೆ, ಈ ರೀತಿ ಮೆಡಿಸಿನ್ ಕೊಟ್ಟರು, ವರ್ಕ್ ಆಗಿಲ್ಲ. ಆಮೇಲೆ ದೊಡ್ಡ ಹಾಸ್ಪಿಟಲಿಗೆ ಹೋದೆ, ಅಲ್ಲಿ ಈ ರೀತಿ ಮೆಡಿಸಿನ್ ಕೊಟ್ಟರು, ವರ್ಕ್ ಆಗಿಲ್ಲ. ಈಗ ನಾನು ಇಲ್ಲಿಗೆ ಬಂದಿದ್ದೀನಿ, ಡಾಕ್ಟ್ರ್ ಏನು ಮಾಡಲಿ, ನನ್ನ ಕೈಲಿ ತಡೆಯೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತೀರಾ. ಆಗ ಡಾಕ್ಟ್ರ್ ಹೇಳ್ತಾರೆ, ಫಸ್ಟ್ ಹೋಗ್ಬಿಟ್ಟು ನೀವು ಸ್ಕ್ಯಾನ್ ಮಾಡಿಸಿ ಅಂತ ಹೇಳ್ತಾರೆ. ಏನೆಲ್ಲ ಸ್ಕ್ಯಾನಿಂಗ್ ಇದೆ ಅದೆಲ್ಲ ಮಾಡಿಸ್ಕೊಂಡು ಬನ್ನಿ, ಆಮೇಲೆ ನಾನು ನೋಡ್ತೀನಿ ಅಂತ ಹೇಳ್ತಾರೆ. ನೀವು ಹೋಗ್ತೀರಾ, ಹೋಗ್ಬಿಟ್ಟು ಏನೆಲ್ಲ ಬರ್ಕೊಡ್ತಾರೆ, ಸ್ಕ್ಯಾನ್ ಮಾಡ್ತೀರಾ. ಸ್ಕ್ಯಾನ್ ಮಾಡ್ಕೊಂಡು ಬಂದು ರಿಸಲ್ಟ್ ನೋಡುವಾಗ, ರಿಪೋರ್ಟ್ ನೋಡುವಾಗ ನಿಮಗೆ ಕ್ಯಾನ್ಸರ್ ಇದೆ, ಅದು 3rd ಸ್ಟೇಜ್. ಈ ಮಾತ್ರೆ ಏನು ಮುಂಚೆ ಆ ಡಾಕ್ಟ್ರು ಕೊಟ್ಟಿದ್ದು, ಈ ಡಾಕ್ಟ್ರು ಕೊಟ್ಟಿದ್ದು ತೊಗೊಂಡಿದ್ದು ಏನು ಪ್ರಯೋಜನ ಆಗಿಲ್ಲ. ಕ್ಯಾನ್ಸರ್ 3ನೇ ಸ್ಟೇಜಿಗೆ ಬಂದಿದೆ. ಏನೋ ಪೇಯ್ನ್ ಕಿಲ್ಲರ್ ತೊಗೊಂಡಾಗ ಸ್ವಲ್ಪ ಅಲ್ಲಿ ಇಲ್ಲಿ ನೋವು ಸರಿ ಆಗ್ತಾ ಇತ್ತು. ಈಗೇನು ಮಾಡ್ತೀರಾ, ಡಾಕ್ಟ್ರ್ ಹೇಳ್ತಾರೆ ಇಮ್ಮಿಡಿಯೇಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬೇಕು, ಇಮ್ಮಿಡಿಯೇಟ್ ನಿಮಗೆ ಮೆಡಿಸಿನ್ ಸ್ಟಾರ್ಟ್ ಮಾಡಬೇಕು, ಇಮ್ಮಿಡಿಯೇಟ್ ಆಪ್ರೇಷನ್ ಅಥವಾ ಏನು ಪ್ರೊಸೆಸ್, ಕೀಮೋಥೆರಪಿ ಅಂತಾರೆ, ಅದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರೆ. ನಿಜವಾಗ್ಲೂ ನಿಮಗೆ ನಿಮ್ಮ ಒಂದು ಜೀವದ ಮೇಲೆ ನಿಮಗೆ ಪ್ರೀತಿ ಇದ್ದು, ನಿಮಗೆ ಬದುಕಬೇಕಂತ ಆಸೆ ಇದ್ದರೆ, ನೀವು ಡಾಕ್ಟ್ರ್ ಹೇಳಿದ್ದನ್ನು ಇಮಿಡಿಯೇಟಾಗಿ ಕೇಳ್ತೀರ. ದುಡ್ಡಿಂದ ಏನು ಟೆನ್ಷನ್ ಇಲ್ಲ, ಯಾಕಂದರೆ ನಿಮ್ದು ಯಾರೋ ಪರಿಚಯದವ್ರು, ಯಾರೊಬ್ಬರು ಫ್ರೆಂಡ್ ನಿಮಗೆ ದುಡ್ಡಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಓಕೆ, ಸೊ ಇವಾಗ ನಿಮಗೆ ನಿಜವಾಗ್ಲೂ ನಿಮ್ಮ ಜೀವದ ಮೇಲೆ ನಿಮಗೆ ಪ್ರೀತಿ ಇದ್ದರೆ, ನೀವು ಇಮಿಡಿಯೇಟಾಗಿ ನೀವು ಡಾಕ್ಟ್ರಿಗೆ ಹೇಳ್ತೀರಾ, ಡಾಕ್ಟ್ರೇ ಏನಾದರೂ ಮಾಡಿ ನನ್ನ ಜೀವ ಉಳಿಸಿ ಡಾಕ್ಟ್ರೇ ಅಂತ ಹೇಳ್ತೀರ. ಡಾಕ್ಟ್ರು ಸ್ಟಾರ್ಟ್ ಮಾಡ್ತಾರೆ ಏನೆಲ್ಲ ಸ್ಟಾರ್ಟ್ ಮಾಡಬೇಕು. ನಿಮಗೆಲ್ಲಾದರೂ ನಿಮ್ಮ ಜೀವದ ಮೇಲೆ ನಿಮಗೆ ಸೀರಿಯಸ್ನೆಸ್ ಇಲ್ಲ, ನಿಮಗೆ ಏನೂ ಇಲ್ಲ ಅಂತ ಹೇಳಿದ್ರೆ ನೀವೇನು ಹೇಳ್ತೀರಾ ಗೊತ್ತಾ ಡಾಕ್ಟ್ರಿಗೆ ಹೇಳ್ತೀರಾ, ಡಾಕ್ಟ್ರೇ ಹೌದಾ ಪರವಾಗಿಲ್ಲ, ನಾನು ನೆಕ್ಸ್ಟ್ ಟೈಮ್ ಇನ್ನೊಂದು ತಿಂಗಳು ಬಿಟ್ಟು ಬರ್ತೀನಿ, ನನ್ನ ಅಕ್ಕಂದೊಂದು ಮದುವೆ ಇದೆ, ನಮ್ಮ ಅಣ್ಣನ ಮದುವೆ ಇದೆ, ಮನೇಲೊಂದು ಫಂಕ್ಷನ್ ಇದೆ, ಅಜ್ಜಿಗೆ ಹುಷಾರಿಲ್ಲ, ಅಣ್ಣನಿಗೆ ಹುಷಾರಿಲ್ಲ, ಅಪ್ಪನಿಗೆ ಹುಷಾರಿಲ್ಲ, ಅಮ್ಮನಿಗೆ ಹುಷಾರಿಲ್ಲ, ನಂದು ಕಾಲೇಜಲ್ಲಿ ರಜಾ ಕೊಡಲ್ಲ, ಅಥವಾ ನೀವು ಕೆಲಸ ಮಾಡ್ತಾಯಿದ್ರೆ ನನಗೆ ಕೆಲಸದಲ್ಲಿ ರಜಾ ಕೊಡಲ್ಲ, ನನ್ನ ಬರ್ಡೇ ಪಾರ್ಟಿ ಇದೆ, ನನ್ನ ಗರ್ಲ್ ಫ್ರೆಂಡ್ ಇದ್ದಾಳೆ, ನನ್ನ ಬಾಯ್ ಫ್ರೆಂಡ್ ಇದ್ದಾನೆ, ಒಂದು ಟ್ರಿಪ್ ಹೋಗಬೇಕು, ನಾವು ಫಾರಿನ್ ಹೋಗ್ತಾ ಇದ್ದೀವಿ, ಅಲ್ಲಿ ಹೋಗ್ತಾ ಇದ್ದೀವಿ, ಇಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಡಾಕ್ಟ್ರು ಅವ್ರು ಏನು ಹೇಳಲ್ಲ, ಹಿಂಗೆ ನಮಸ್ಕಾರ ಆಗ್ತಾರೆ, ನಿನ್ನ ಜೀವ ನಿಂದಪ್ಪ, ಹೋಗು ಅಂತ ಹೇಳ್ತಾರೆ, ನಿನಗೆ ಯಾವಾಗ ಬೇಕು ಬಾ ಅಂತ ಹೇಳ್ತಾರೆ. ಅದೇ ರೀತಿ ಪಾಪ ನೋಡಿ, ಈ ಪಾಪ ಅನ್ನೋದು ಯಾರ ಕೈಲೂ ಸಾಲ್ವ್ ಆಗಲ್ಲ, ಯಾರ ಕೈಲೂ ಸಾಲ್ವ್ ಮಾಡೋಕ್ಕಾಗಲ್ಲ. ಓಕೆ, ನಾನು ಡೈರೆಕ್ಟಾಗಿ ಹೇಳ್ತೀನಿ. ಓಕೆ, ಈ ಕ್ಲಿನಿಕ್ ಬಂದುಬಿಟ್ಟು ನಮ್ಮ ಚರ್ಚ್, ನಾವು ಹೋಗುವಂಥ ಸಭೆ, ಚರ್ಚ್ ಅಂತ ಬಂದಾಗ ಸಭೆ, ಅಲ್ಲಿ ಹೋಗ್ತೀವಿ. ಅವರು ಏನೋ ಒಂದು ಹೇಳ್ತಾರೆ, ಅವ್ರಿಗೆ ಗೊತ್ತಿರೋ ಪ್ರಕಾರ ಏನು ಮಾಡಬೇಕು ಅದನ್ನು ಹೇಳ್ತಾರೆ, ನೀವು ಅದನ್ನು ಮಾಡ್ತೀರಾ, ಅದು ನಿಮ್ಮ ಮನೇಲಿ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇದೆಯಾ?
ನಾನು ಪ್ರಾಕ್ಟಿಕಲಾಗಿ ಹೇಳ್ತಾ ಇದ್ದೀನಿ, ನಾನೇನು ಬಾಯಿಗೆ ಬಂದಿದ್ದು ಹೇಳ್ತಾ ಇಲ್ಲ. ನೀವು ಥಿಂಕ್ ಮಾಡಿ. ನೀವು ಇಷ್ಟು ವರ್ಷದಿಂದ ಚರ್ಚಿಗೆ ಹೋಗ್ತಾ ಇದ್ದಾರೆ, ಇಷ್ಟು ವರ್ಷದಿಂದ ಏನೇನೋ ಪ್ರಾರ್ಥನೆ ಮಾಡ್ತಿದ್ದೀರಾ, ನಿಮ್ಮ ಮನೇಲಿ ಪ್ರಾಬ್ಲಮ್ ಸಾಲ್ವ್ ಆಗಿದೆಯಾ? ನಿಮ್ಗೆ ಸಮಾಧಾನ ಇದೆಯಾ? ನಿಮಗೆ ನಿಜವಾಗ್ಲೂ ಒಂದು 100% ಗ್ಯಾರಂಟಿಲಿ ನಿಮಗೆ ಹೇಳೋಕ್ಕಾಗುತ್ತಾ ನಾನು ಸಮಾಧಾನದಲ್ಲಿ ಬದುಕ್ತಾ ಇದ್ದೀನಿ ಅಂತ? ಯಾಕೆ ನಿಮ್ಮ ಹತ್ರ ಹಣ ಇಲ್ವಾ? ಕೆಲವರು ಹಣ ಇದ್ದವರಿದ್ದಾರೆ, ಕೆಲವರು ತುಂಬ ಎಲ್ಲ ಇದ್ದವರಿದ್ದಾರೆ, ಆದರೂ ನಿಮಗೆ ಸಮಾಧಾನ ಇದೆಯಾ? ನೀವು ಯಾವತ್ತಾದರೂ ನಾನು ತೃಪ್ತನಾಗಿದ್ದೀನಿ, ಏನೂ ಬೇಡ ನನಗೆ, ನಾನು ನಿನ್ನ ಸತ್ರ ಸ್ವರ್ಗಕ್ಕೆ ಹೋಗ್ತೀನಿ ಅಂತ ನಿಮ್ಗೆ ಹೇಳೋಕ್ಕಾಗುತ್ತಾ? ಇಲ್ಲ. ಅಲ್ಲಾಗಿಲ್ಲ, ನಿಮ್ಮ ಮನೆ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ, ಯಾರೋ ಬಂದ್ಬಿಟ್ಟು ಹೇಳ್ತಾರೆ ಆ ಪುಣ್ಯಕ್ಷೇತ್ರಕ್ಕೆ ಹೋಗಿ, ಈ ಪುಣ್ಯಕ್ಷೇತ್ರಕ್ಕೆ ಹೋಗಿ, ಆ ರಿಟ್ರೀಟ್ ಸೆಂಟರಿಗೆ ಹೋಗಿ, ಅಲ್ಲೊಬ್ರು ಬ್ರದರ್ ಇದ್ದಾರೆ, ಅವ್ರು ತಲೆ ಮೇಲಿಟ್ಟು ಕೈ ಪ್ರಾರ್ಥನೆ ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ, ಅವ್ರು ಏನೋ ಮಂತ್ರ ಹೇಳ್ತಾರೆ, ಅವರು ಎಲ್ಲ ಕರೆಕ್ಟಾಗಿ ಹೇಳ್ತಾರೆ, ಅದು ಇದು ಅಂತ ಕೆಲವರು ಯಾರೋ ಬಂದು ಹೇಳ್ತಾರೆ. ನೀವು ಸರಿ ಅಂತ ಆ ಗೌರ್ಮೆಂಟ್ ಹಾಸ್ಪಿಟಲಿಗೆ ಹೋಗ್ತೀರಾ. ಅದು ಗೌರ್ಮೆಂಟ್ ಹಾಸ್ಪಿಟಲ್ಲೇ. ಹಾಸ್ಪಿಟಲಲ್ಲಿ ಏನು ಗೊತ್ತಾ ಉದ್ದೇಶ? ದುಡ್ಡು ಮಾಡೋ ಉದ್ದೇಶ. ನಿಮಗೇನು ಫ್ರೀಯಾಗಿ ಏನು ಕೊಡಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಹೇಳ್ತಿರೋದಲ್ವ, ಯಾವುದೇ ಹಾಸ್ಪಿಟಲ್ ತೊಗೊಳ್ಳಿ, ಅವ್ರ ಉದ್ದೇಶ ದುಡ್ಡು ಮಾಡೋದು. ಫ್ರೀಯಾಗಿ ಯಾರೂ ನಿಮಗೆ ಮೆಡಿಸಿನ್ಸ್ ಕೊಡಲ್ಲ, ಫ್ರೀಯಾಗಿ ಯಾರೂ ನಿಮಗೆ ಆಪ್ರೇಷನ್ ಮಾಡಿಕೊಡಲ್ಲ. ಸೊ ಇಲ್ಲೂ ಹಂಗೆ. ನಿಮ್ಗೆ ಯಾವ ಬ್ರದರ್ ಹತ್ರ ಹೋದರೆ ಅಥವಾ ಯಾವ ರಿಟ್ರೀಟ್ ಸೆಂಟರಿಗೆ ಹೋದರೆ ₹1 ತೊಗೊಳ್ದೆ ನಿಮಗೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ತಾರೆ? ನೀವು ಅವ್ರನ್ನ ಭೇಟಿ ಮಾಡಬೇಕಂದ್ರೂ ಅವ್ರು ನಿಮ್ಮ ಹತ್ರ ದುಡ್ಡು ತೊಗೊಳ್ತಾರೆ, ಎಂಟ್ರಿ ಫೀಸ್ ತೊಗೊಳ್ತಾರೆ, ಎಲ್ಲ ಇರುತ್ತೆ. ಹಾಸ್ಪಿಟಲಿಗೂ ಅವ್ರಿಗೆ ಏನು ವ್ಯತ್ಯಾಸ ಏನು? ಈ ಡಾಕ್ಟ್ರಿಗೂ ಅವ್ರಿಗೆ ಏನು ವ್ಯತ್ಯಾಸ? ಏನೂ ಇಲ್ಲ. ಆಮೇಲೆ ಅವರು ಒಂದಿಷ್ಟು ಸೊಲ್ಯೂಷನ್ ಕೊಡ್ತಾರೆ. ನೀವು ಈ ರೀತಿ ಕಲರ್ ಕ್ಯಾಂಡಲ್ ಹಚ್ಚಿ, ಉಪ್ಪು ಹಾಕಿ, ನೀರು ಹಾಕಿ, ಇದನ್ನು ಮಂತ್ರ ಮಾಡಿ ಹಾಕಿ, ಕೈಗೆ ಹಗ್ಗ ಕಟ್ಟಿ, ಕುತ್ತಿಗೆಗೆ ಹಗ್ಗ ಕಟ್ಟಿ, ಮನೇಲಿ ಈ ಹಗ್ಗ ಕಟ್ಟಿ, ಅದು ಕಟ್ಟಿ, ಕಾಲಿಗೆ ಹಗ್ಗ ಕಟ್ಟಿ, ಬೆಳಗ್ಗೆ 3 ಗಂಟೆಗೆ ಪ್ರಾರ್ಥನೆ ಮಾಡಿ, ಮಧ್ಯಾಹ್ನ 3 ಗಂಟೆಗೆ ಪ್ರಾರ್ಥನೆ ಮಾಡಿ, ಸಂಜೆ 9 ಗಂಟೆಗೆ ಪ್ರಾರ್ಥನೆ ಮಾಡಿ, ಈ ವಾಕ್ಯ ಓದಿ, ಆ ವಾಕ್ಯ ಓದಿ, ಇದನ್ನು ಹೇಳಿ, ಅದನ್ನು ಹೇಳಿ, ತಿಂಗಳಿಗೆ ಒಂದ್ಸಲಿ ಬರ್ತಾ ಇರಿ, 9 ದಿನ ಈ ಪ್ರಾರ್ಥನೆ ಮಾಡಿ, ಆ ಪ್ರಾರ್ಥನೆ ಮಾಡಿ. ಅವ್ರು ಬಾಯಿಗೆ ಬಂದಿದ್ದೆಲ್ಲ ಹೇಳ್ತಾರೆ, ಅವ್ರಿಗೇನು ದುಡ್ಡು ಮಾಡಬೇಕಷ್ಟೇ. ಅದನ್ನ ನೀವು ಮಾಡ್ತೀರಾ, ಓಕೆ, ಏನೋ ಒಂದು ರೀತಿ ಮಾಡ್ತೀರಾ. ಏನೋ ಪೇಯ್ನ್ ಕಿಲ್ಲರ್ ಥರ ಸ್ವಲ್ಪ ದಿನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಏನೋ ಸ್ವಲ್ಪ ಟೈಮಿಗೆ ಏನೋ ಸರಿಯಾದಂಗೆ ಆಗುತ್ತೆ. ಪೇಯ್ನ್ ಕಿಲ್ಲರ್ ಹಂಗೆ ಅಲ್ವಾ, ಸ್ವಲ್ಪ ಟೈಮಿಗೆ ಅದು ವರ್ಕ್ ಆಗುತ್ತೆ, ಆಮೇಲೆ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹೊರಗಡೆ ಏನೋ ಸರಿಯಾದಂಗೆ ಆಗ್ತಾಯಿದೆ, ಒಳಗಡೆ ಪಾಪ ಇನ್ನೂ ಸರಿ ಆಗ್ತಾ ಇಲ್ಲ. ಬೈಬಲ್ ಹೇಳುತ್ತೆ, ನಿಮ್ಮ ಎಲ್ಲ ಪ್ರಾಬ್ಲಮ್ಸಿಗೆ ನಿಮ್ಮ ಪ್ರಾಬ್ಲಮ್ಸಿಗೆ ರೂಟ್ ಏನು ಗೊತ್ತಾ? ಇದಕ್ಕೆಲ್ಲ ಕಾಸ್, ಇದಕ್ಕೆಲ್ಲ ಹಿಂದೆ ಹೋದರೆ ಪಾಪ ಕಾರಣ. ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ಗೆ ಕಾರಣ ಪಾಪ. ನಾವು ಈಗ ನಾನು ಹೇಳ್ದೆ ಅವಾಗ ಮರ ಅಂತ ಹೇಳಿದೆ, ಮರ ಈ ಕೆಳಗಿಂದ ಬೆಳೆದು ಬಿಟ್ಟಿದೆ, ಈ ಹಣ್ಣು ಬರ್ತಾ ಇದೆ, ತುಂಬ ಹಣ್ಣು. ಇದರಲ್ಲಿ ಕೆಟ್ಟದು, ಕಳ್ತನ, ಸುಳ್ಳು ಹೇಳೋದು, ಮೋಸ ಮಾಡೋದು, ಈ ರೀತಿ ಪಾಪದ ಪರಿಣಾಮವಾಗಿ ಎಷ್ಟು ಹಣ್ಣುಗಳು ಬರ್ತಾ ಇದೆ. ನಾವು ಈ ಹಣ್ಣನ್ನು ತೆಗಿಯಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ನೀವು ಎಷ್ಟು ಕಿತ್ತಾಕಿದ್ರು ಆ ಮರ ಇನ್ನೂ ಮತ್ತೆ ಹಣ್ಣು ಬಿಡ್ತಾನೇ ಇರುತ್ತೆ. ಅದು ನಿಮ್ಮ ಕೈಯಲ್ಲಿ ತೆಗಿಯೋಕ್ಕಾಗಲ್ಲ. ನೀವೇನೇ ಮಾಡಬೇಕಾದ್ರೂ ಬುಡಕ್ಕೆ ಕೈ ಹಾಕಬೇಕು. ಬುಡಕ್ಕೆ ಕೈ ಹಾಕಕ್ಕೆ ಯಾರಿಗೂ ಆಗಲ್ಲ, ಯಾರಿಗೂ ಧೈರ್ಯ ಇಲ್ಲ. ಯಾಕಂದರೆ ಎಲ್ಲರೂ ಪಾಪಿಗಳೇ. ನಾನು ಹೇಳಿದೆ, ಬೈಬಲ್ ಹೇಳುತ್ತೆ ಎಲ್ಲರೂ ಪಾಪಿಗಳೇ. ಒಬ್ಬ ಕುರುಡ ಇನ್ನೊಬ್ಬ ಕುರುಡನಿಗೆ ಹೆಂಗೆ ದಾರಿ ತೋರಿಸ್ತಾನೆ ಹೇಳಿ? ನಾನು ಪಾಪಿ, ನೀವು ಪಾಪಿ, ನೀವು ನನ್ನ ಹತ್ರ ಬಂದು ಕೇಳ್ತೀರಾ ನಮಗೆ ಪರಿಹಾರ ಕೊಡಿ ಬ್ರದರ್ ಅಂತ ಹೇಳಿಬಿಟ್ಟು. ನಾನು ನಿಮ್ಗೇನು ಪರಿಹಾರ ಕೊಡಲಿ? ನನ್ನ ಹತ್ರ ಏನು ಪರಿಹಾರ ಇದೆ ಹೇಳಿ? ಏನು ಮಾಡೋಕ್ಕಾಗಲ್ಲ. ಹಾಗಾದರೆ ನಾವು ಇಷ್ಟು ದಿನ ನಾವು ಪ್ರಾರ್ಥನೆ ಮಾಡಿದ್ವಿ, ಇಷ್ಟು ದಿನ ನಾವು ಚರ್ಚಿಗೆ ಹೋದ್ವಿ, ಇಷ್ಟು ದಿನ ಬೈಬಲ್ ಓದ್ತಾ ಇದ್ವಿ, ನಾವು ಎಷ್ಟೋ ರಿಟ್ರೀಟ್ ಸೆಂಟರ್ಗಳಿಗೆ ಹೋದ್ವಿ, ಅದು ಮಾಡಿದ್ವಿ, ಇದು ಮಾಡಿದ್ವಿ, ಅದೇನು ಪ್ರಯೋಜನ ಇಲ್ವಾ? ಅದು ನನಗೆ ಗೊತ್ತಿಲ್ಲ, ನೀವು ಥಿಂಕ್ ಮಾಡಿ. ಪ್ರಯೋಜನ ಇದ್ದಿದ್ದರೆ ನಿಮಗೆ ಇಷ್ಟೊತ್ತಿಗೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಬೇಕಿತ್ತು, ನಿಮಗೊಂದು ಧೈರ್ಯ ಬರಬೇಕಿತ್ತು, ನಾನು ಸತ್ರೆ ಸ್ವರ್ಗಕ್ಕೆ ಹೋಗ್ತೀನಿ ಅಂತ. ನಿಮ್ಗೆ ಯಾರಿಗೂ ಧೈರ್ಯ ಇಲ್ಲಲ್ಲ. ನೋಡಿ, ನಿಮ್ಮ ಅಮ್ಮ ಒಂದು ಒಳ್ಳೆ ಅಡುಗೆ ಮಾಡ್ತಾರಂತ ತಿಳ್ಕೊಳ್ಳಿ, ಒಂದು ಒಳ್ಳೆ ಬಿರಿಯಾನಿ ರೆಡಿ ಮಾಡ್ತಾರಂತ ತಿಳ್ಕೊಳ್ಳಿ, ಮಟನ್ ಬಿರಿಯಾನಿ. ಈ ಮಟನ್ ಬಿರಿಯಾನಿ ಎಷ್ಟು ಸಖತ್ತಾಗಿ ರೆಡಿ ಮಾಡ್ತಾ ಇದ್ದಾರೆ ಅಂದರೆ, ಅದ್ರ ಪರಿಮಳ 4-5 ಮನೆಗೆಲ್ಲ ಹೋಗ್ತಾ ಇದೆ. ಎಲ್ಲರೂ ಕೇಳ್ತಾ ಇದ್ದಾರೆ, ಇವತ್ತು ಅವ್ರ ಮನೇಲಿ ಮಟನ್ ಬಿರಿಯಾನಿ ಅಂತ. ನಿಮಗಂತೂ ಹಸು ತಡೆಯೋಕ್ಕಾಗ್ತಾ ಇಲ್ಲ, ನೀವು ಕಾಯ್ತಾ ಇದ್ದೀರಾ ಊಟ ಮಾಡೋಕ್ಕೆ. ಓಕೆ, ಈಗ ಎಲ್ಲ ಆಯಿತು, ಅಡುಗೆ ಎಲ್ಲ ರೆಡಿ ಆಯಿತು, ನೀವು ಕೂತ್ಕೊಂಡ್ಬಿಟ್ಟಿದ್ದೀರಾ, ನೀವು 4-5 ಜನ ಮಕ್ಕಳಿದ್ದಾರೆ, ಎಲ್ಲ ಕೂತ್ಕೊಂಡ್ಬಿಟ್ಟು ಅಡುಗೆ. ಅಮ್ಮ ಬಂದು ಬಿರಿಯಾನಿ ದೊಡ್ಡ ಪಾತ್ರೆ ತಂದು ಮಧ್ಯದಲ್ಲಿ ಇಡ್ತಾರೆ, ಓಪನ್ ಮಾಡ್ತಾರೆ, ಘಮ್ ಅಂತ ಇದೆ. ಅಮ್ಮ ಕೈ ತೊಳಿದೆ ಅದೇ ಕೈಯಲ್ಲಿ ಬಡಿಸಿದ್ರೆ ನೀವು ಒಬ್ಬರು ತಿನ್ನಲ್ಲ ಅದನ್ನು. ಅಮ್ಮ ತಿಳ್ಕೊಳ್ಳಿ, ಅಡುಗೆ ಎಲ್ಲ ಮಾಡಿದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ, ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡಿ, ಎಲ್ಲ ಆದಮೇಲೆ ಆ ಕೈನ ತೊಳಿದೆ ಅದೇ ಕೈಯಲ್ಲಿ ಬಂದುಬಿಟ್ಟು ನಿಮಗೆ ಬಡಿಸಿದ್ರೆ, ನೀವು ಎಷ್ಟೇ ಒಳ್ಳೆಯರಾಗಿರಿ, ನೀವು ಸ್ವಂತ ಮಕ್ಕಳೇ ಆಗಿರಿ, ನೀವು ಅದನ್ನು ಮುಟ್ಟೋದಿಲ್ಲ. ನೀವು ಹೊರಗಡೆ ಚಾಕ್ಲೇಟು ಬಿಸ್ಕೆಟ್ ತಿನ್ಕೊಂಡಿರ್ತೀರ, ಬಟ್ ಆ ದಿನ ಬಿರಿಯಾನಿ ನೀವು ಮುಟ್ಟೋದೇ ಇಲ್ಲ. ಅದು ಮಟನ್ ಬಿರಿಯಾನಿ ಆಗಿರಲಿ, ಚಿಕನ್ ಬಿರಿಯಾನಿ ಆಗಿರಲಿ, ಅದು ಎಷ್ಟೇ ಒಳ್ಳೆ ಬಿರಿಯಾನಿ ಆಗಿರಲಿ, ನೀವು ಅದನ್ನು ಮುಟ್ಟೋದಿಲ್ಲ. ಮನುಷ್ಯರಾಗಿರೋ ನೀವೇ ಅಷ್ಟೊಂದು ಕೇರ್ ಮಾಡುವಾಗ
ಇನ್ನು ದೇವರು ಪರಿಶುದ್ಧರಾಗಿರೋ ದೇವರು ಪಾಪಿಗಳಾಗಿರುವ ನಿಮ್ಮ ಕೈಯಿಂದ ನೀವು ಕೊಡ್ತಿರೋ ಬಲಿನ ಹೆಂಗೆ ತಗೊಳ್ತಾರೆ? ಬಲಿ ಅಂತ ಬಂದಾಗ ನೀವು ಕೊಡೋ ದುಡ್ಡು, ನೀವು ಮಾಡೋಂಥ ಒಳ್ಳೆ ಕಾರ್ಯಗಳು, ನೀವು ಮಾಡೋಂಥ ಪುಣ್ಯ ಕಾರ್ಯಗಳು, ನೀವು ಮಾಡ್ತಿರೋ ಪ್ರಾರ್ಥನೆಗಳನ್ನು ದೇವ್ರು ಹೆಂಗೆ ಸ್ವೀಕಾರ ಮಾಡ್ತಾರೆ? ನಿಮ್ಮ ಕೈಯೆಲ್ಲ ಗಲೀಜು. ಆ ಕೈಯಿಂದ ದೇವ್ರು ನಿಮ್ಮ ಪ್ರಾರ್ಥನೆ ಅಕ್ಸೆಪ್ಟ್ ಮಾಡಬೇಕಂತ ನೀವು ಹೇಗೆ ಹೇಳ್ತೀರಾ ನೀವು? ನೀವು ಹೇಗೆ ಹೇಳ್ತೀರಾ ದೇವ್ರು ನಮ್ಮ ಪ್ರಾರ್ಥನೆ ಅಕ್ಸೆಪ್ಟ್ ಮಾಡ್ಬೇಕಂತ? ನೀವು ಫಸ್ಟ್ ಆಫ್ ಆಲ್ ಯಾರು ದೇವರಿಗೆ? ನೀವು ದೇವ್ರಿಗೆ ಮಕ್ಕಳೇ ಅಲ್ಲ. ನಿಮ್ಮಲ್ಲಿ ದೇವ್ರ ಆತ್ಮನೇ ಇಲ್ಲ. ಬೈಬಲ್ ಹೇಳುತ್ತೆ, ನಿಮ್ಮಲ್ಲಿ ದೇವರ ಆತ್ಮ ಇದ್ರೆ ಮಾತ್ರ ನೀವು ದೇವ್ರ ಮಕ್ಕಳು. ಈಗ ಆದಮನ ಮುಖಾಂತರ ನೀವು ದೇವರ ಆತ್ಮನ ಕಳ್ಕೊಂಡಿದ್ದೀರಾ, ನಾವೆಲ್ಲರೂ ಕಳ್ಕೊಂಡಿದ್ದೀವಿ. ದೇವ್ರಿಗೆ ನಾವು ಹೆಂಗೆ ಮಕ್ಕಳಾಗ್ತೀವಿ? ಈಗ ನಮ್ಮ ಪ್ರಾರ್ಥನೆ ದೇವ್ರು ಕೇಳಲೇಬೇಕಂತ ನೀವು ಯಾವ ರೀತಿ ಹೇಳ್ತೀರಾ? ಹಾಗಾದರೆ ಕೆಲವೊಂದ್ಸಲಿ ಅದ್ಭುತ ಎಲ್ಲ ಆಗುತ್ತಲ್ಲ, ಅದು ದೇವ್ರು ಮಾಡಲ್ಲ. ಕೆಲವೊಂದ್ಸಲಿ ದೇವ್ರು ಅವ್ರ ಇಚ್ಛೆ ಪ್ರಕಾರ ಮಾಡಿದ್ದಿದೆ, ಆದರೆ ಎಲ್ಲ ಅದ್ಭುತ ದೇವ್ರು ಮಾಡ್ತಾರಂತ ತಿಳ್ಕೊಬೇಡಿ. ಸೈತಾನನಿಗೂ ಶಕ್ತಿ ಇದೆ. ಸೈತಾನ ದೇವದೂತನ ಥರನೇ ಬಂದು ಮುಂದೆ ನಿಲ್ತಾನೆ. ಬೈಬಲ್ ಹೇಳುತ್ತೆ, ಆ ಕೊಟೇಶನ್ ಇದೆ, ನೀವು ಹುಡುಕಿ, ನೀವು ಗೂಗಲಲ್ಲಿ ಹುಡುಕಿದ್ರೆ ಸಿಗುತ್ತೆ, ನಾನು ಹಾಕ್ತೀನಿ ಆಮೇಲೆ. ಸೈತಾನ ದೇವದೂತನ ಥರನೇ ಬಂದು ನಿಲ್ತಾನಂತೆ, ಗೊತ್ತೇ ಆಗಲ್ಲ. ನೋಡಿ, ಆದಮ್ ಮತ್ತು ಏವಳಿಗೆ ಸೈತಾನನ ಥರನೇ ಬಂದಿಲ್ಲ, ಹಾವಿನ ರೂಪದಲ್ಲಿ ಬಂದಿದ್ದು. ಸೈತಾನನ ಥರನೇ ಬಂದಿದ್ದರೆ ಅವ್ರಿಗೆ ಗೊತ್ತಾಗ್ತಾ ಇತ್ತು, ಇವನು ಸೈತಾನ, ಇವನು ಸರಿಯಲ್ಲ, ಇವನು ಕೆಟ್ಟವನಂತ ಗೊತ್ತಾಗ್ತಾ ಇತ್ತು. ಹಾವಿನ ರೂಪದಲ್ಲಿ ಬಂದರೆ ಯಾರಿಗೂ ಗೊತ್ತಾಗುತ್ತೆ? ಯಾರಿಗೂ ಗೊತ್ತಾಗಲ್ಲ. ಅದೇ ಥರ ಇವತ್ತು ಕೆಲವೊಂದು ಹಾವುಗಳನ್ನ ಸೈತಾನ ಯೂಸ್ ಮಾಡ್ತಾ ಇದ್ದಾನೆ. ನೋಡೋಕ್ಕೆ ದೇವದೂತನ ಥರನೇ ಇರ್ತಾರೆ ಅವರು. ದೇವರು ಆರಿಸಲ್ಪಟ್ಟವ್ರ ಥರನೇ ಇರ್ತಾರೆ. ದೇವ್ರು ಕರೆದಿದ್ದು ಅಂತಲೇ ಹೇಳ್ತಾರೆ. ಎಲ್ಲ ಇರುತ್ತೆ, ನಮ್ಮನ್ನು ದೇವ್ರು ಆರಿಸಿದ್ದು, ದೇವ್ರು ಕರೆದಿದ್ದು, ಅದ್ಭುತಗಳನ್ನ ಮಾಡ್ತಾರೆ ಅವರು. ಇದ್ದಂಗೆ ಹೇಳ್ತಾರೆ, ಸತ್ಯನ ಸತ್ಯನ ಥರನೇ ಹೇಳ್ತಾರೆ, ಏನೇನೋ ಮಾಡ್ತಾರೆ. ಆದರೆ ಅವರು ಸರ್ಪಗಳು, ನಂಬೇಡಿ ಅವ್ರನ್ನ. ಸೈತಾನ ಅವ್ರ ಮುಖಾಂತರ ಯೂಸ್ ಮಾಡ್ತಾರೆ, ನಂಬೇಡಿ. ನೀವು ಬೈಬಲ್ನ ಮಾತ್ರ ನಂಬಿ. ನಿಮ್ಮ ಪ್ರಾಬ್ಲಮ್ ಏನು ಗೊತ್ತಾ? ನೀವು ಬೈಬಲ್ ಓದಲ್ಲ. ಏನೋ ಸಂಡೇ ಚರ್ಚಿಗೆ ಹೋಗ್ತೀರಾ, ಅಲ್ಲಿ ಏನೋ ಫಾದರ್ ಬೋಧನೆ ಕೊಡ್ತಾರೆ, ಕೇಳ್ತೀರಾ. ಹೊರಗೆ ಬಂದಮೇಲೆ ನಿಮ್ದು ಅದೇ ಹರಟೆ ಮಾತುಗಳು, ಅದೇ ನೀವು ಪೂಜೆ ಆಗಿರುತ್ತೆ. ಪೂಜೆಯಲ್ಲಿ ನಿಮ್ಮ ತಲೆ ಎಲ್ಲ ಯಾವುದೋ ಒಂದು ಟೆನ್ಷನ್ ಮೇಲೆ ಇರುತ್ತೆ. ಪೂಜೆನೂ ಸರಿಯಾಗಿ ಅಟೆಂಡ್ ಮಾಡಲ್ಲ, ಬರ್ತೀರಾ ಹೊರಗಡೆ, ಆಮೇಲೆ ಫೋನ್ ಮಾಡಿ ಏನು ಬರ್ತಾ ಮಟನ್ ತರಲ್ಲ, ಚಿಕನ್ ತರಲ್ಲ ಅಂತ ನೀವು ಇದು ನಿಮ್ದೆಲ್ಲ ಪ್ರಾಕ್ಟಿಕಲ್. ಇದೇನೋ ನಾನು ಬಾಯಿಂದ ಬಂದಿದ್ದು ಹೇಳ್ತಾ ಇಲ್ಲ, ದೇವ್ರು ಹೇಳ್ತಾ ಇರೋದು ನಿಮಗೆ. ಈಗ ಹೇಳಿ ಸೊಲ್ಯೂಷನ್ ಏನು? ದೇವ್ರು ಹೇಳ್ತಾರೆ, ನಾವು ಅವಾಗ ಓದಿದ್ವಿ ರೋಮನ್ಸಲ್ಲಿ, ದೇವ್ರದೊಂದು ನಿಯಮ. ಆಮೇಲೆ ದೇವ್ರು ಏನು ನಿಯಮ ಹೇಳ್ತಾರೆ ಅಂದರೆ, ಪಾಪ ಮಾಡೋದೊಂದು ಸಾಯಲೇಬೇಕಂತ ದೇವ್ರು ಹೇಳ್ತಾರೆ. ಪಾಪಕ್ಕೆ ಪರಿಹಾರ ಏನೀಗ? ದೇವ್ರ ನಿಯಮ ಪ್ರಕಾರ ಪಾಪಕ್ಕೆ ಪರಿಹಾರ ಬಂದ್ಬಿಟ್ಟು ರಕ್ತ ಬಲಿ. ನಮಗೆ ಗೊತ್ತಿದೆ, ಹಳೆ ಒಡಂಬಡಿಕೆಯಲ್ಲಿ ದೇವ್ರು ಹೇಳ್ತಾರೆ, ಪಾಪ ಪರಿಹಾರಕ್ಕಾಗಿ ನೀವು ಚೊಚ್ಚಲ ಪ್ರಾಣಿ, ಯಾವುದೋ ಒಂದು ಪ್ರಾಣಿ, ಅದು ಕುರಿ ಆಗಿರ್ಬೋದು, ಪಾರಿವಾಳ ಆಗಿರ್ಬೋದು, ಏನೇ ಆಗಿರ್ಬೋದು, ಆದರೆ ಅದು ಚೊಚ್ಚಲ ಪ್ರಾಣಿ ಆಗಿರ್ಬೇಕು. ಅಂದರೆ ಆ ಪ್ರಾಣಿಯಲ್ಲಿ ಯಾವುದೇ ಕೆಡುಕುತನ ಇರಬಾರ್ದು, ಯಾವುದೇ ಒಂದು ಅನಾರೋಗ್ಯ ಇರ್ಬೋದು, ಯಾವುದೇ ಒಂದು ಏನೇ ಇರ್ಬೋದು, ಆ ಪ್ರಾಣಿ ಗಂಡು ಪ್ರಾಣಿ ಆಗಿರಬೇಕು, ಮತ್ತು ಪ್ಯೂರ್ ಆಗಿರಬೇಕು, ಚೊಚ್ಚಲ. ಅದಕ್ಕೆ ವಯಸ್ಸು ಇಷ್ಟೇ ಆಗಿರ್ಬೇಕಂತೆಲ್ಲ ಇದೆ, ರೂಲ್ಸ್ ಇದೆ ದೇವ್ರದ್ದು. ಅದನ್ನು ಬಲಿಯಾಗಿ ಕೊಡಬೇಕು ಅಂತ ಹೇಳ್ತಾರೆ. ನೋಡಿ, ಹಳೆ ಒಡಂಬಡಿಕೆ ಬಂದ್ಬಿಟ್ಟು ಕಂಪ್ಲೀಟಾಗಿ ಹೊಸ ಒಡಂಬಡಿಕೆ ನೆರಳು. ಈ ಮುಂದೆ ಏನು ಆಗುತ್ತೆ ಅಂತ ಹೇಳಿಬಿಟ್ಟು ಹಳೆ ಒಡಂಬಡಿಕೆಯಲ್ಲಿ ಒಂದು ನೆರಳಾಗಿ ದೇವ್ರು ತೋರಿಸ್ತಾ ಇದ್ರು. ಆದರೆ ಪ್ರಾಣಿ ರಕ್ತದಿಂದ ಪಾಪ ಪರಿಹಾರ ಇದೆ? ಇಲ್ಲ. ನೀವು ಮಾಡಿರೋ ಪಾಪಕ್ಕೆ ಪ್ರಾಣಿ ರಕ್ತದಿಂದ ಹೆಂಗೆ ಪರಿಹಾರ ಆಗುತ್ತೆ? ದೇವರು ಆ ಉದ್ದೇಶದಿಂದ ಹೇಳಿದ್ದಲ್ಲ. ದೇವ್ರು ಮುಂದೆ ಒಂದು ದೊಡ್ಡ ಪ್ರೆಸೆಂಟೇಷನ್ ದೇವ್ರು ಮಾಡ್ತಾರೆ, ಒಂದು ದೊಡ್ಡ ಕಾರ್ಯ ಮಾಡೋಕ್ಕಿದ್ದಾರೆ, ಅದನ್ನು ಅವರು ಪ್ರಿಪೇರ್ ಮಾಡ್ತಾ ಇದ್ರು. ಯಾಕೆ ಪಾಪ ಪರಿಹಾರ ಅಂತ ಇವ್ರಿಂದ ಮಾಡಿಸ್ತಾ ಇದ್ರು ದೇವ್ರು ಅಂತ ಹೇಳಿದ್ರೆ, ಈಗ ಇವ್ರ ಮನಸ್ಸಾಕ್ಷಿಗೆ ಸ್ವಲ್ಪ ಅದು ಸಮಾಧಾನ ಇರಬೇಕು. ಇಲ್ಲಾಂದರೆ ಕೊರ್ಗಿ ಸಾಯ್ತಾರೆ, ನನ್ನಲ್ಲಿ ಪಾಪ ಇದೆ. ಸೊ ಅವರಿಗೆ ಸಮಾಧಾನ ಆಗಲಿ ಅಂತ ಹೇಳ್ಬಿಟ್ಟು ಇದೊಂದು ಪರಿಹಾರ, ಅವರಿಗೆ ಸ್ವಲ್ಪ ಸಮಯ ಅವರಿಗೆ ಒಂದು ಪರಿಹಾರ ಇರಲಿ ಅಂತ. ಅದಕ್ಕೋಸ್ಕರನೇ ಈಗ ನಾವು ಮಾಡ್ತೀವಲ್ಲ ಪಾಪ ನಿವೇದನೆ. ನಾವು ಪಾಪ ಹೇಳ್ತೀವಿ, ನಮಗೇನೋ ಮನಸ್ಸಲ್ಲಿ ಸ್ವಲ್ಪ ಸಮಾಧಾನ ಆಗುತ್ತೆ, ಅದಕ್ಕೋಸ್ಕರ ನಾವು ಮಾಡ್ತೀವಿ. ಅದರಿಂದ ಪಾಪ ಪರಿಹಾರ ಆಗುತ್ತಂತ ನೀವು ನಂಬೇಡಿ. ನಿಮ್ಮ ಪಾಪನ ನೀವು ಹೇಳಿದಿರ, ನಿಮಗೇನೋ ಒಂದು ಭಾರ ಕಮ್ಮಿ ಆಗುತ್ತೆ ಅಷ್ಟೇ. ಅದು ಸೈಕಲಾಜಿಕಲಿ ಹಂಗೆ. ನೀವು ಯಾರಿಗಾದ್ರೂ ನಿಮ್ಮ ನಾವು ಹೇಳ್ತೀವಲ್ಲ, ನನಗೆ ಶೇರ್ ಮಾಡಬೇಕು, ಯಾರಿಗಾದ್ರೂ ನನ್ನ ಕಷ್ಟನ ಹೇಳ್ಕೊಡ್ಬೇಕು. ನಿಮ್ಮ ಕಷ್ಟನ ಇನ್ನೊಬ್ರಿಗೆ ಹೇಳ್ಕೊಡುವಾಗ ನಿಮ್ಮ ಭಾರ ಇಳ್ದಂಗೆ ಆಗುತ್ತೆ, ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಭಾರ ಇಳ್ದಂಗೆ ಆಗುತ್ತೆ. ಅದೇ ಆಗೋದಲ್ಲಿ. ಆದರೆ ಅದರಿಂದ ಪಾಪ ಪರಿಹಾರ ಆಗೋದಿಲ್ಲ. ಅದೇ ಹಳೆ ಒಡಂಬಡಿಕೆಯಲ್ಲಿ ನಡೀತಾ ಇದ್ದಿದ್ದು. ಈಗ ಹೇಳಿ, ನಿಮ್ಮಲ್ಲಿ ಪಾಪ ಇದೆ, ನೀವು ಸೈತಾನನ ಅಂಡರಲ್ಲಿದ್ದೀರಾ, ಓಕೆ? ನಿಮ್ಮ ಆತ್ಮ ಸತ್ತೋಗಿದೆ, ಕನ್ಫರ್ಮ್ ಆಗಿದೆ, ಓಕೆ? ಪ್ರೂಫ್ ಬೈಬಲೇ ಇದೆ. ನೀವು ಸ್ವರ್ಗಕ್ಕೆ ಹೆಂಗೆ ಹೋಗ್ತೀರಾ? ಯೋಚನೆ ಮಾಡಿ. ಸ್ವರ್ಗಕ್ಕೆ ಹೇಗೆ ಹೋಗ್ತೀರಾ? ಏನು ಮಾಡಿ ಈಗ ಸ್ವರ್ಗಕ್ಕೆ ಹೋಗ್ತೀರಾ? ನಿಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ನೀವು ಸರ್ಕಸ್ ಮಾಡಿದ್ರು, ನೀವು
ನೀವು 70 ವರ್ಷ 80 ವರ್ಷ ಉಪವಾಸ ಪ್ರಾರ್ಥನೆ ಮಾಡಿದ್ರು, ನೀವು 70-80 ವರ್ಷ ಡೈಲಿ ಚರ್ಚಿಗೆ ಹೋದ್ರು, ನೀವು ಕ್ಯಾಂಡಲ್ ಹಚ್ಚಿ ಪ್ರಾರ್ಥನೆ ಮಾಡಿ, ದಾನ ಧರ್ಮ ಮಾಡಿ, ಏನೇ ಮಾಡಿದ್ರು ನಿಮಗೆ ಸ್ವರ್ಗಕ್ಕೆ ಹೋಗೋಕ್ಕೆ ಚಾನ್ಸೇ ಇಲ್ಲ, ಆಗೋದೇ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಹಾಗಾದರೆ ಸೊಲ್ಯೂಷನ್ ಏನು? ಈಗ ಹೇಗೆ ಸ್ವರ್ಗಕ್ಕೆ ಹೋಗೋದು? ಹೇಗೆ? ದೇವ್ರು ನಮ್ಮನ್ನು ಸೃಷ್ಟಿ ಮಾಡಿದ್ದು ನರಕಕ್ಕೆ ಹೋಗೋದಕ್ಕಂತೂ ಅಲ್ಲ. ನರಕ ಬಂದ್ಬಿಟ್ಟು ಸೈತಾನನಿಗೆ ಸೃಷ್ಟಿ ಮಾಡಿದ್ದು, ಸೈತಾನಿಗೋಸ್ಕರ ನರಕ ಅದು, ನಮಗಲ್ಲ. ನಾವು ದೇವ್ರ ಮಕ್ಕಳಾಗಿನೇ ದೇವ್ರು ನಮ್ಮನ್ನು ಸೃಷ್ಟಿ ಮಾಡಿದ್ದು. ಈಗ 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 ಲೂಕ 2:10 ಹೇಳುತ್ತೆ, ಒಂದು ವಾಕ್ಯ ಇದೆ, ಅದು ಓದೋಣ. ಓಕೆ, ತುಂಬ ಇಂಪಾರ್ಟೆಂಟ್. ಓಕೆ, ಲೂಕ್ ಚಾಪ್ಟರ್ 2:10. ಭಯ ಪಡಬೇಡಿ, ಇಗೋ ಜನರೆಲ್ಲರಿಗೂ ಪರಮಾನಂದ ತರುವ ಶುಭ ಸಂದೇಶವನ್ನು ನಿಮಗೆ ತಿಳಿಸುತ್ತೇನೆ. ಈಗ ನಾನು ನಿಮಗೆ ಹೇಳ್ತೀನಿ, ಪರಮಾನಂದ ತರುವ ಒಂದು ಶುಭ ಸಂದೇಶ. ಶುಭ ಸಂದೇಶ ಅಂತ ಹೇಳಿದ್ರೆ ಮತ್ತಾಯ, ಮಾರ್ಕ, ಲೂಕ, ಯೋವಾನ ಅಲ್ಲ. ಶುಭ ಸಂದೇಶ ಅಂತ ಹೇಳಿದ್ರೆ ಗುಡ್ ನ್ಯೂಸ್. ನಿಮ್ಮ ಕುರಿತಾಗಿ, ನಿಮ್ಮ ರಕ್ಷಣೆಯ ಕುರಿತಾಗಿ ಒಂದು ಗುಡ್ ನ್ಯೂಸ್ ಇದೆ. ನೀವು ಬೇಜಾರು ಮಾಡ್ಕೊಳ್ಬೇಡಿ, ಭಯ ಪಡಬೇಡಿ, ಟೆನ್ಷನ್ ಮಾಡಬೇಡಿ. ಈಗ ಸ್ವರ್ಗಕ್ಕೆ ಹೇಗೆ ಹೋಗೋದು ಅಂತ ಟೆನ್ಷನ್ ಮಾಡ್ಕೊಳ್ಬೇಡಿ. ಒಂದು ಸೊಲ್ಯೂಷನ್ ಇದೆ, ಒಂದೇ ಸೊಲ್ಯೂಷನ್. ಯೇಸುಸ್ವಾಮಿ ಹೇಳ್ತಾರಲ್ಲ, ಅದು ನಾನೇ ಮಾರ್ಗ, ನಾನೇ ಮಾರ್ಗ, ನಾನೇ ಮಾರ್ಗ, ನಾನೇ ಸತ್ಯ. ನನ್ನನ್ನು ನೀವು ಅರಿತುಕೊಳ್ಳುವಿರಿ, ನಿಮಗೆ ಬಿಡುಗಡೆ ಇದೆ. ನಾವು ಯೌವಾನನಿಗೆ ಬರೋಣ ವಾಪಸ್. ಯೌವಾನ 8 ಅಲ್ಲಿ ಏನು ಹೇಳುತ್ತೆ? ಅಲ್ಲಿ 36ನೇ ವಾಕ್ಯ ಈ ರೀತಿ ಹೇಳುತ್ತೆ, ಪುತ್ರನು ನಿಮಗೆ ಸ್ವತಂತ್ರ ನೀಡಿದರೆ ನೀವು ನಿಜವಾಗಿಯೂ ಸ್ವತಂತ್ರರು. ಯಾವುದರಿಂದ ಸ್ವತಂತ್ರ? ಈಗ ನಿಮಗೆ ಕ್ಲಿಯರ್ ಆಯಿತು. ಯಾವುದರಿಂದ ಸ್ವತಂತ್ರ? ನಮ್ಮ ಪಾಪದಿಂದ ಸ್ವತಂತ್ರ. ಪುತ್ರನು ನೀಡಿದರೆ ಮಾತ್ರ. ಪುತ್ರ ಅಂದರೆ ಯಾರು? ಯೇಸು ಕ್ರಿಸ್ತರೇ, ಬೇರೆ ಯಾರೂ ಅಲ್ಲ. ಇಲ್ಲಿ ಪುತ್ರ ಬೇರೆ ಯಾರೂ ಇಲ್ಲ, ದೇವರಿಗೆ ಒಬ್ಬರೇ ಪುತ್ರ ಇರೋದು, ಯೇಸು ಕ್ರಿಸ್ತರು. ಸೊ ಆ ಪುತ್ರ ನಿಮಗೆ ಸ್ವತಂತ್ರ ನೀಡಿದರೆ ಮಾತ್ರ ನಿಮಗೆ ಬಿಡುಗಡೆ, ಬೇರೆ ಯಾರೂ ಅಲ್ಲ, ಬೇರೆ ಯಾರೂ ಅಲ್ಲ. ಓಕೆ, ಯಾರನ್ನ ನಂಬಕ್ಕೆ ಹೋಗಬೇಡಿ ನೀವು, ಯೇಸುನ ಮಾತ್ರ ನಂಬಿ. ಹೇಗೆ? ಈಗ ಇದೆಲ್ಲ ಆಯಿತು, ಪರಿಣಾಮವಾಗಿ ದೇವ್ರಿಗೆ ಗೊತ್ತಾಯ್ತು ಇವರೆಲ್ಲರೂ ನರಕಕ್ಕೆ ಹೋಗ್ತಾರೆ ಈಗ ಅಂತ. ದೇವರು ಒಂದು ಪ್ಲ್ಯಾನ್ ಮಾಡ್ತಾರೆ. ದೇವರಿಗೆಲ್ಲ ಗೊತ್ತಿತ್ತು ಈ ರೀತಿ ಎಲ್ಲ ಆಗುತ್ತೆ ಅಂತ ದೇವರಿಗೆ ಗೊತ್ತಿತ್ತು. ಅದಕ್ಕೆ ದೇವರು ಸ್ಟಾರ್ಟಿಂಗಲ್ಲಿ ಒಂದು ಪ್ಲ್ಯಾನ್ ಮಾಡಿಬಿಟ್ರು. ಏನಂತ ಹೇಳಿದ್ರೆ, ದೇವರು ಯೇಸು ಸ್ವಾಮಿ ಪವಿತ್ರಾತ್ಮರು ಕೂತ್ಕೊಂಡ್ಬಿಟ್ಟು ಒಂದು ಡಿಸ್ಕಷನ್ ಮಾಡ್ತಾರೆ. ಏನಂದರೆ ದೇವರು ಈಗ ಹೇಳ್ತಾರೆ, ನೋಡು ಮಗ, ಇವ್ರನ್ನ ಈ ಥರ ಬಿಟ್ಟರೆ ಇವ್ರು ನರಕಕ್ಕೆ ಹೋಗ್ತಾರೆ, ಇವ್ರು ಎಲ್ಲರೂ ನರಕಕ್ಕೆ ಹೋಗ್ತಾರೆ, ಎಲ್ಲರಲ್ಲೂ ಪಾಪ ಇದೆ, ಒಬ್ಬನೂ ಸರಿ ಇಲ್ಲಲ್ಲ, ಒಬ್ಬನೂ ಸರಿ ಇಲ್ಲ, ಎಲ್ಲರೂ ಡಿಫಾಲ್ಟ್ ಸತ್ತೋಗ್ಬಿಟ್ಟಿದ್ದಾರೆ. ಇವ್ರನ್ನ ಹೆಂಗೆ ಸ್ವರ್ಗ ಕರ್ಕೊಂಬರೋದು? ಹೆಂಗೆ ಬಿಡುಗಡೆ ಮಾಡೋದು ಇವ್ರನ್ನ? ಈಗ ದೇವ್ರು ಹೇಳ್ತಾರೆ, ನಾನೇ ಹೇಳ್ಬಿಟ್ಟಿದ್ದೀನಿ ಈಗ ಏನಂತ, ಪಾಪ ಮಾಡಿದವನು ಸಾಯಲೇಬೇಕು, ಪನಿಷ್ಮೆಂಟ್ ಆಗಲೇಬೇಕು ಅವನಿಗೆ. ಪನಿಷ್ಮೆಂಟ್ ಏನಂತ ಕೊಡೋದು? ಪನಿಷ್ಮೆಂಟ್ ಕೊಟ್ಟರು ಇವ್ರು ನರಕಕ್ಕೆ ಹೋಗೋದು, ಯಾಕಂದ್ರೆ ಇವ್ರ ಒಳಗಡೆ ಆತ್ಮ ಸತ್ತೋಗ್ಬಿಟ್ಟಿದೆ. ಇವ್ರಿಗೆ ಏನು ಪನಿಷ್ಮೆಂಟ್ ಕೊಡಲಿ? ಪಾಪ ಮಾಡಿದವನು ಪಾಪ ಪರಿಹಾರಕ್ಕಾಗಿ ರಕ್ತ ಚೆಲ್ಲಬೇಕು ಅಂತ ನಾನೇ ಹೇಳಿದ್ದೀನಿ. ಆದರೆ ಇವ್ರ ರಕ್ತದಲ್ಲಿ ಪಾಪ ಇದೆ, ಇವ್ರ ರಕ್ತ ಕೆಟ್ಟೋಗ್ಬಿಟ್ಟಿದೆ, ಹಾಳಾಗ್ಬಿಟ್ಟಿದೆ. ಅದನ್ನ ನಾನು ಹೆಂಗೆ ಸ್ವೀಕಾರ ಮಾಡಲಿ? ಏನು ಮಾಡೋದು? ಇವ್ರನ್ನ ಹೆಂಗಾದ್ರೂ ಸ್ವರ್ಗ ಕರ್ಕೊಂಬರ್ಬೇಕಲ್ಲ ಅಂತ ಯೋಚನೆ ಮಾಡುವಾಗ ಒಂದು ಪ್ಲ್ಯಾನ್. ದೇವ್ರು ಆ ರೀತಿ ಟೆನ್ಷನ್ ಮಾಡಿಲ್ಲ, ದೇವರು ಮಹಾಜ್ಞಾನಿ. ದೇವ್ರು ಹೇಳ್ತಾರೆ, ಮಗ, ಒಂದು ಸೊಲ್ಯೂಷನ್ ಇದೆ, ಒಂದೇ ಸೊಲ್ಯೂಷನ್ ಅಷ್ಟೇ, ಬೇರೆ ಏನೂ ಇಲ್ಲ, ಇದು ಮಾಡಿದ್ರೆ ವರ್ಕೌಟ್ ಆಗುತ್ತೆ ಅಂತ ಹೇಳ್ತಾರೆ. ಆಗ ಯೇಸುಸ್ವಾಮಿ, ಅಪ್ಪ ಏನಪ್ಪ ಅದು ಹೇಳ್ಬಿಡಿ, ನೀವು ಹೇಗಾದರೂ ಮಾಡಿ ನಾವು ಇದನ್ನು ಸಾಲ್ವ್ ಮಾಡೋಣ ಅಂತ ಹೇಳ್ತಾರೆ. ಆಗ ಹೇಳ್ತಾರೆ, ಮಗ, ಒಂದು ಆಪ್ಷನ್ ಏನಂದರೆ, ನೀನೇ ಹೋಗಿ ಇದನ್ನು ಸರಿ ಮಾಡಬೇಕು, ನೀನು ಹೋಗಿ ಇದನ್ನು ರಿವರ್ಸ್ ಮಾಡಬೇಕು, ಇದು ಏನೆಲ್ಲ ಆಯಿತು ಇದನ್ನೆಲ್ಲ ಕ್ಲೀನ್ ಮಾಡಿಬಿಡ್ಬೇಕು ನೀನು ಅಂತ ಹೇಳ್ತಾರೆ. ಯೇಸುಸ್ವಾಮಿ ಹೇಳ್ತಾರೆ, ಸರಿಯಪ್ಪ, ನಾನು ಹೋಗ್ತೀನಿ, ನೀವು ಏನಾದರೂ ಹೇಳಿ, ನಾನು ಅದನ್ನು ಸರಿ ಮಾಡ್ತೀನಿ ಅಂತ ಹೇಳ್ತಾರೆ. ಅಲ್ಲಿ ದೇವ್ರು ಹೇಳ್ತಾರೆ, ಮಗ, ಅದು ಅಷ್ಟು ಈಸಿ ಅಲ್ಲ, ನೀನು ಮನುಷ್ಯನಾಗಿ ಹೋಗಬೇಕು, ಈಗ ನಿನಗಿರುವಂಥ ಈ ದೇವ್ರ ಸ್ಥಾನವನ್ನು ನೀನು ಬಿಟ್ಟು ಹೋಗಬೇಕು ಅಂತ ದೇವ್ರು ಹೇಳ್ತಾರೆ. ಯೇಸುಸ್ವಾಮಿ ಹೇಳ್ತಾರೆ, ಅಪ್ಪ, ನಾನು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದೀನಿ, ನೀವು ನಾನು ಕಳಿಸ್ಕೊಡಿ ಸಾಕು, ನಾನು ಹೋಗ್ತೀನಿ. ದೇವ್ರು ಹೇಳ್ತಾರೆ, ಮಗ, ಅಷ್ಟೇ ಅಲ್ಲ, ನೀನು ಆ ಪಾಪನ ನಿನ್ನೊಳಗೆ ತೊಗೊಳ್ಬೇಕು ಅಂತ ಹೇಳ್ತಾರೆ. ಸರಿಯಪ್ಪ, ಅವರಿಗೋಸ್ಕರ ನೀನು ಗ್ಯಾರಂಟಿ ಅಲ್ವಾ, ನಾನು ಇದನ್ನೆಲ್ಲ ಮಾಡಿದ್ರೆ ನೀನು ನಿಜವಾಗ್ಲೂ ಅವ್ರನ್ನ ಪಾಪನೆಲ್ಲ ನೀನು ಅಳಿಸ್ತೆ ಅಲ್ವಾ, ಅವ್ರನ್ನ ಮತ್ತೆ ನಿನ್ನ ಮಕ್ಕಳಾಗಿ ನೀನು ಸ್ವೀಕಾರ ಮಾಡ್ತೆ ಅಲ್ವಾ? ಅಪ್ಪ ಹೇಳ್ತಾರೆ, ಖಂಡಿತ ಮಾಡೇ ಮಾಡ್ತೀನಿ, ಆದರೆ ಇನ್ನೊಂದು ಕಂಡೀಷನ್ ಇದೆ. ಏನು ಅಂತ ಹೇಳುವಾಗ, ನೀನು ಪಾಪ ಮಾಡಿದಾಗ ನೀನು ನನ್ನಿಂದ ದೂರ ಆಗ್ತೀಯಾ, ನನಗೂ ನಿನಗೂ ಆ ಒಂದು ಕನೆಕ್ಷನ್ ಏನಿದೆ ಅದು ಕಟ್ಟಾಗಿಬಿಡುತ್ತೆ ಮಗ. ಯಾಕಂದರೆ ನೀನು ಪಾಪ ಮಾಡಿದಾಗ ನಿನ್ನ ಹತ್ರ ನಾನು ಬರೋಕ್ಕಾಗೋದಿಲ್ಲ ಅಂತ ಹೇಳುವಾಗ, ತುಂಬ ಕಷ್ಟಕರವಾದ ಒಂದು ಸಿಚುವೇಶನ್. ಯೋಚನೆ ಮಾಡಿ, ಪ್ರಪಂಚ ಸೃಷ್ಟಿ ಆದಾಗಿಂದ ದೇವರು ಮತ್ತು ಯೇಸುಸ್ವಾಮಿ ಯಾವತ್ತೂ ದೂರ ಆಗಿಲ್ಲ. ಆದರೆ ಆ ಒಂದು ಘಟನೆ, ಆ ಒಂದು ಸನ್ನಿವೇಶದಲ್ಲಿ ಅವರು ಬೇರೆ ಆಗಲೇಬೇಕಾಗುತ್ತೆ. ಯೇಸುಸ್ವಾಮಿ, ಅಪ್ಪ,
ನೀನು ಪ್ರಾಮಿಸ್ ಮಾಡು, ನಾನೆಲ್ಲರೂ ಈ ರೀತಿ ಮಾಡಿದ್ರೆ, ಇದನ್ನು ಕಂಪ್ಲೀಟ್ ಮಾಡಿದ್ರೆ, ಈ ಒಂದು ಮಿಷನ್ ಕಂಪ್ಲೀಟ್ ಮಾಡಿದ್ರೆ ನೀನು ಅವ್ರ ಪಾಪನ ಪರಿಹಾರ ಮಾಡ್ತೀಯಾ ಅಂತ ಹೇಳಿಬಿಟ್ಟು ಅಪ್ಪನಿಗೂ ಮಗನಿಗೂ ಒಂದು ಒಡಂಬಡಿಕೆ ಆಗುತ್ತೆ. ಒಂದು ಒಡಂಬಡಿಕೆ, ಕವನೆಂಟ್, ಅದೇ ಹೊಸ ಒಡಂಬಡಿಕೆ. ಅದು ಬಿಟ್ಟು ಬೇರೆ ಯಾವುದೇ ಒಡಂಬಡಿಕೆ ಇಲ್ಲ. ಇವತ್ತು ಒಡಂಬಡಿಕೆ ಅಂತ ಏನೇನೋ ಮಾಡ್ತಾ ಇದ್ರಲ್ಲ, ಅದನ್ನೆಲ್ಲ ನಂಬಕ್ಕೆ ಹೋಗ್ಬಿಡಿ. ಮೂಢನಂಬಿಕೆ ಅದು. ಒಡಂಬಡಿಕೆ ಒಂದೇ ಒಡಂಬಡಿಕೆ, ಅದು ದೇವ್ರು ಮತ್ತು ಯೇಸುಸ್ವಾಮಿ ಮಧ್ಯೆ ನಡೆದಿರೋ ಒಡಂಬಡಿಕೆ. ದೇವರಿಗೂ ಯೇಸುಸ್ವಾಮಿಗೂ, ದೇವರಿಗೂ ಜನರಿಗೂ ನಡೆದಿರೋಂಥ ಒಡಂಬಡಿಕೆ. ಸೊ ದೇವ್ರು ಹೇಳ್ತಾರೆ, ಮಗ, ಪ್ರಾಮಿಸ್ ಆಗಿ ನಾನು ನಿನ್ನ ಜೊತೆ ಒಂದು ಪ್ರಾಮಿಸ್ ಅಂದರೆ ಒಂದು ಒಡಂಬಡಿಕೆ ಮಾಡ್ಕೊಳ್ತಾ ಇದ್ದೀನಿ, ಒಂದು ಕವನೆಂಟ್. ಏನಂದರೆ, ಇದನ್ನ ಎಲ್ಲಾದರೂ ನೀನು ಸರಿ ಮಾಡಿದ್ರೆ ಗ್ಯಾರಂಟಿ ಇವ್ರ ಪಾಪನ್ನ ನಾನು ಅಳಿಸ್ತೀನಿ, ಇವ್ರ ಪಾಪಕ್ಕೆ ನಾನು ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಯೇಸುಸ್ವಾಮಿ 2000 ವರ್ಷಗಳ ಹಿಂದೆ ಒಂದು ತಾಯಿಯ ಗರ್ಭದಲ್ಲಿ ಹುಡ್ತಾರೆ. ಯಾಕೆ ಯೇಸುಸ್ವಾಮಿ ತಾಯಿ ಗರ್ಭದಲ್ಲಿ ಹುಟ್ಟಿದ್ದು ಅಂತ ಹೇಳಿದ್ರೆ, ನಾನು ಕೂಡ ಒಂದು ತಾಯಿ ಗರ್ಭದಲ್ಲೇ ಹುಟ್ಟಿದ್ದು. ನಾನು ತಾಯಿ ಗರ್ಭದಲ್ಲಿ ಹುಟ್ಟಿದಾಗ ನನ್ನಲ್ಲಿ ಡಿಫಾಲ್ಟ್ ಪಾಪ ಇತ್ತು. ನನ್ನ ಆತ್ಮದಲ್ಲಿ ನಾನು ಸತ್ತೋಗಿದ್ದೆ. ಯೇಸುಸ್ವಾಮಿ ತಾಯಿ ಗರ್ಭದಲ್ಲಿ ಹುಟ್ಟಿದಾಗ ಅವರಲ್ಲಿ ಸಾವಿರಲಿಲ್ಲ, ಅವರಲ್ಲಿ ಪಾಪ ಇರಲಿಲ್ಲ, ಅವರಲ್ಲಿ ಆ ದೇವರ ಮಹಿಮೆ ಇತ್ತು. ನಾನು ದೊಡ್ಡವನಾಗ್ತಾ ಲೋಕದ ಜ್ಞಾನದಲ್ಲಿ ನಾನು ಬೆಳೀತಾ ಹೋದೆ. ನಮ್ಮ ಅಪ್ಪ ಅಮ್ಮ ಅದೇ ಕಲಿಸಿದ್ದು, ನಮಗೆಲ್ರಿಗೂ ಅದೇ ಕಲಿಸೋದು. ನೀವು ಈ ಸ್ಕೂಲಿಗೆ ಹೋಗಬೇಕು, ಆ ಸ್ಕೂಲಿಗೆ ಹೋಗಬೇಕು, ಅದು ಓದಬೇಕು, ಇದಾಗಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಫಾದರ್ ಆಗಬೇಕು, ಸಿಸ್ಟರ್ ಆಗಬೇಕು, ಸೈಂಟಿಸ್ಟ್ ಆಗಬೇಕು, ಟೀಚರ್ ಆಗಬೇಕು, ಇದೇ ಸ್ಕೂಲಲ್ಲಿ ಕಲಿಬೇಕು, ಇಂಗ್ಲೀಷ್ ಕಲಿಬೇಕು, ಟ್ಯೂಷನ್ಗೆ ಹೋಗಬೇಕು, ಆ ಕೋರ್ಸ್ ಮಾಡಬೇಕು, ಈ ಕೋರ್ಸ್ ಮಾಡಬೇಕು, ಎಕ್ಸ್ಟ್ರಾ ಕ್ಲಾಸಸ್ ಮಾಡಬೇಕು, ಮ್ಯೂಸಿಕ್ ಕಲಿಬೇಕು, ಟ್ಯಾಲೆಂಟ್ಸ್ ಕಲಿಬೇಕು, ಡ್ಯಾನ್ಸ್ ಕಲಿಬೇಕು, ಸಿಂಗಿಂಗ್ ಕಲಿಬೇಕು, ಆ ಶೋ ಈ ಶೋ ಏನೆಲ್ಲ ಅಂತ ಹೇಳಿಬಿಟ್ಟು ನಮ್ಮ ಅಪ್ಪ ಅಮ್ಮ ನಮ್ಮ ತಲೆನ ಹಾಳು ಮಾಡ್ತಾರೆ. ಯಾಕಂದರೆ ಅವ್ರ ತಲೆನೂ ಡಿಫಾಲ್ಟ್ ಹಾಳಾಗಿದೆ, ಅವರಲ್ಲೂ ಆತ್ಮ ಸತ್ತೋಗಿದೆ. ಸೊ ಲೋಕಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನು ನಮ್ಮ ತಲೆಯಲ್ಲಿ ತುಂಬಿಸ್ತಾರೆ. ನೋಡಿ, ಈ ಲೋಕ ಕೇಡಿಗನ ವಶದಲ್ಲಿದೆ. ಈ ಲೋಕ ಸೈತಾನನ ಅಂಡರಲ್ಲಿರೋದು. ಓಕೆ, ಈಜಿಪ್ಟ್ ಯಾರ ಅಂಡರಲ್ಲಿತ್ತು? ಅವ್ರ ಅಂಡರಲ್ಲಿತ್ತು. ಅದ್ರೊಳಗೆ ಯಾರೆಲ್ಲ ಇದ್ರು ಅವರೆಲ್ಲ ಈಜಿಪ್ಟ್ ಅಂಡರಲ್ಲೇ ಇರ್ತಾರೆ. ಸೊ ಈ ಲೋಕ ಸೈತಾನನ ವಶದಲ್ಲಿದೆ, ಅದು ಬೈಬಲ್ಲೇ ಹೇಳುತ್ತೆ. ಒಂದು ಕೊಟೇಶನ್ ಇದೆ, ಓಕೆ, ಇಡೀ ಲೋಕ ಕೇಡಿಗನ ವಶದಲ್ಲಿದೆ ಅಂತ ಹೇಳ್ಬಿಟ್ಟು. ಸೊ ಈ ಲೋಕದಲ್ಲಿ ಏನೆಲ್ಲ ನೀವು ನೋಡ್ತಿರೋ, ಅದು ನಿಮ್ಮ ಕಾರ್ ಆಗಿರ್ಬೋದು, ನಿಮ್ಮ ಬಿಸ್ನೆಸ್ ಆಗಿರ್ಬೋದು, ನಿಮ್ಮ ಹಣ ಆಗಿರ್ಬೋದು, ನಿಮ್ಮ ಬಟ್ಟೆ ಆಗಿರ್ಬೋದು, ನೀವು ಕಟ್ಟಿರೋ ಚರ್ಚ್ ಆಗಿರ್ಬೋದು. ಚರ್ಚ್ ಅಂತ ಹೇಳುವಾಗ ಚರ್ಚ್ ಅಂದರೆ ಸಭೆ ಅಂತ ಹೇಳುವಾಗ ವಿಶ್ವಾಸಿಗಳ ಗುಂಪಿಗೆ ಸಭೆ ಅಂತ ಹೇಳೋದು, ಬಿಲ್ಡಿಂಗಿಗಲ್ಲ. ಓಕೆ, ಸೊ ಈ ಲೋಕಕ್ಕೆ ಸಂಬಂಧಪಟ್ಟ ಏನೆಲ್ಲ ಇದೆ, ನಿಮ್ಮದು ತೋಟ ಆಗಿರ್ಬೋದು, ನಿಮ್ಮ ಅಚೀವ್ಮೆಂಟ್ಸ್ ಆಗಿರ್ಬೋದು, ನಿಮ್ಮ ಟ್ಯಾಲೆಂಟ್ಸ್ ಆಗಿರ್ಬೋದು, ನಿಮ್ಮ ಬಾಡಿ ಆಗಿರ್ಬೋದು, ನೀವು ಪಟ್ಟಿರುವಂಥ ಕಷ್ಟ ಏನೆಲ್ಲ ಇದೆ, ಅದೆಲ್ಲ ಕಸನೇ. ಎಲ್ಲ ಲೋಕಕ್ಕೆ ಸಂಬಂಧಪಟ್ಟ ವಿಷಯಗಳು. ಅದರಿಂದ ಏನು ಪ್ರಯೋಜನ ಇಲ್ಲ, ಯಾರಿಗೂ ಪ್ರಯೋಜನ ಇಲ್ಲ. ಯಾಕಂದರೆ ಈ ಲೋಕನೇ ಒಂದು ಕಸ. ಪೌಲ್ ಹೇಳ್ತಾರೆ, ಓಕೆ, ಪೌಲ್ ಏನಂತ ಹೇಳ್ತಾರೆ ಅಂದರೆ, ಫಿಲಿಪಿಯರಿಗೆ ಬರೆದ ಪತ್ರ 3:8 ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳುವುದರ ಸಲುವಾಗಿ ಎಲ್ಲವನ್ನು ನಾನು ಕಸ ಅಂತ ಪರಿಗಣಿಸ್ತೀನಿ. ಅವ್ರು ಹೇಳ್ತಾ ಇದ್ದಾರೆ, ಇಡೀ ಲೋಕ ಕಸನೇ ಅಂತ ಹೇಳ್ತಾರೆ. ಇವತ್ತು ಜನರು ಕಸಕ್ಕೋಸ್ಕರ ಫೈಟ್ ಮಾಡ್ತಾ ಇದ್ದಾರೆ. ನೀವು ಕಸಕ್ಕೋಸ್ಕರ ಕಷ್ಟಪಡ್ತಾ ಇದ್ದೀರಾ. ನೀವು ಪಡ್ತಿರೋ ಕಷ್ಟ ಯಾವುದಕ್ಕೋಸ್ಕರ ಗೊತ್ತಾ? ಕಸಕ್ಕೋಸ್ಕರ. ಯಾವ ರೀತಿ ಅಂದರೆ, ಅವ್ರ ಮನೇಲಿ, ಈಗ ಪಕ್ಕದ ಮನೇಲಿ ಒಂದು ಹೊಸ ಕಾರ್ ಬಂತು, ಹೆಂಡ್ತಿ ಹೇಳ್ತಾರೆ, ಅವ್ರ ಮನೇಲಿ ನೋಡ್ರಿ ಒಳ್ಳೆ ಕಸ ಬಂದಿದೆ, ನಾವು ಯಾಕೆ ಆ ಥರ ಕಸ ತೊಗೊಳ್ಬಾರ್ದು, ಗಂಡ ಕಷ್ಟ ಆದರೂ ಪರವಾಗಿಲ್ಲ EMI ಆದರೂ ಮಾಡಿಬಿಟ್ಟು ಆ ಕಸನ ನಾವು ತೊಗೊಳ್ಳೋಣ ಅಂತ ಹೇಳ್ತಾರೆ. ಮಕ್ಕಳಿಗೆ, ಅವ್ರ ಮಕ್ಕಳು ನೋಡ್ರಿ ಒಳ್ಳೊಳ್ಳೆ ಕಾಲೇಜಲ್ಲಿ ಕಸ ಕಲಿತಾ ಇದ್ದಾರೆ, ನಮ್ಮ ಮಕ್ಕಳು ಯಾಕೆ ಆ ಥರ ಕಸದ ಬಗ್ಗೆ ಕಲಿಬಾರ್ದು. ಆಗ ನಾವು ಕಷ್ಟ ಆದರೂ ಪರವಾಗಿಲ್ಲ, ಲಕ್ಷ ಆದರೂ ಪರವಾಗಿಲ್ಲ, ಅದೇ ಕಾಲೇಜಿಗೆ ಹಾಕ್ಬಿಟ್ಟು ಅವ್ರ ಕಸನ ಕಲಿಬೇಕು. ಅವ್ರ ಹತ್ರ ನೋಡಿ ಎಷ್ಟು ಒಳ್ಳೆ ಫೋನ್ ಇದೆ, ಎಲ್ಲ ಕಸನೇ, ಎಲ್ಲ ಕಸನೇ. ಯಾಕಂದರೆ ಯೇಸುಸ್ವಾಮಿ ಬಂದಾಗ ಇದು ಯಾವುದು ಉಳಿಯಲ್ಲ, ಎಲ್ಲ ನಾಶವಾಗೋಗುತ್ತೆ, ಎಲ್ಲ ಗಾರ್ಬೇಜ್ ಥರ ಎಲ್ಲ ಗಲೀಜು ಮಾಡಿಬಿಡ್ತಾರೆ, ಎಲ್ಲ ಸುಟ್ಟಾಕ್ಬಿಡ್ತಾರೆ, ಏನು ಉಳಿಯಲ್ಲ. ಉಳಿಯೋದೊಂದೇ ಒಂದು, ನನ್ನ ಒಳಗಡೆ ಎಲ್ಲಾದರೂ ದೇವ್ರ ವಾಕ್ಯ ಇದ್ದರೆ, ಯೇಸುಸ್ವಾಮಿ ಹೇಳ್ತಾರಲ್ಲ, ಆಕಾಶ ಭೂಮಿ ಅಳಿದು ಹೋಗುವುದು, ಆದರೆ ನನ್ನ ಮಾತು ಮಾತ್ರ ಶಾಶ್ವತವಾಗಿ ಉಳಿಯುವುದು. ನನ್ನ ಮಾತು ಅಂತ ಹೇಳಿದ್ರೆ ಅದು ಯೇಸುಸ್ವಾಮಿ, ಯೇಸುವೇ ದೇವರ ವಾಕ್ಯ. ಸೊ ಯೇಸು ಇರ್ತಾರೆ, ನನ್ನೊಳಗಡೆ ಯೇಸು ಇದ್ದರೆ ನಾನು ಇರ್ತೀನಿ. ಅಂದರೆ ನನ್ನ ಆತ್ಮ, ನನ್ನ ದೇಹನೂ ಮಣ್ಣು ಪಾಲಾಗಿ ಹೋಗೋದು. ಹೇಗಂದರೆ, ಒಂದು ಮೊಟ್ಟೆ ನೀವು ತಗೊಳ್ರೆ, ಮೊಟ್ಟೆ ಅಂತ ಬಂದಾಗ ಅದರ ಒಳಗಡೆ ಏನಿರುತ್ತೋ ಅದು ಮೊಟ್ಟೆ, ಹೊರಗಡೆ ಇರೋದು ಮೊಟ್ಟೆ ಅಲ್ಲ, ಅದು ಚಿಪ್ಪು. ಆದರೆ ಅದು ಇಡೀ ಇದಕ್ಕೆ ನಾವು ಮೊಟ್ಟೆ ಅಂತಲೇ ಕರಿತೀವಿ. ಈಗ ಆ ಮೊಟ್ಟೆ ಒಂದು ಸಣ್ಣ ತೂತ ಆದರೆ ಒಳಗಡೆ ಇರೋ ಮೊಟ್ಟೆ ಹಾಳಾಗ್ಬಿಡುತ್ತೆ, ಅದಿನ್ನು ಯಾವುದು ಯೂಸ್ ಇಲ್ಲ.
ಅದನ್ನ ಇಟ್ಕೊಂಡು ಏನು ಪ್ರಯೋಜನ ಮಾಡೋದು? ಈಗ ಹಾಳಾಗಿರೋ ಮೊಟ್ಟೆನ ನೀವು ಮನೇಲಿ ಇಟ್ಕೊಳ್ತೀರಾ? ಇಲ್ಲ, ಅದು ತೆಗೆದು ಎಸಿತೀರಾ. ಅದೇ ಮೊಟ್ಟೆ ಚೆನ್ನಾಗಿದ್ರೆ ಅದನ್ನು ಹೊಡೆದು ಮೊಟ್ಟೆನ ಬೇಯಿಸಿನೋ ಏನೋ ಫ್ರೈ ಮಾಡಿನೋ ತಿಂತೀರಾ, ಚಿಪ್ಪನ್ನು ಎಸಿತೀರಾ. ನಮ್ಮದು ದೇಹ ಅದೇ ಮೊಟ್ಟೆ ಚಿಪ್ಪು. ಈ ದೇಹ ಇದ್ರ ಒಳಗಡೆ ಮೊಟ್ಟೆ ಇದೆ, ಅದು ಬೆಳಿಬೇಕು. ಅದು ಯೇಸ್ವಾಮಿ ಬಂದಾಗ ಅದು ಹೊರಗೆ ಬರುತ್ತೆ. ಅದಕ್ಕೆ ಸತ್ತೋಗ್ಬಿಟ್ಟಿದೆ. ಇನ್ನು ಹಿಡ್ಕೊಂಡು ಏನು ಮಾಡೋದು? ಎಸಿತಾರಷ್ಟೇ. ನೀವೇ ಇಟ್ಕೊಳ್ಳಲ್ಲ, ಇನ್ನು ಯೇಸ್ವಾಮಿ ಯಾಕೆ ಇಟ್ಕೊಳ್ತಾರೆ ನಿಮ್ಮನ್ನು? ವೇಸ್ಟ್ ಫೆಲೋ. ನನಗೂ ಸೇರಿಸಿ ಹೇಳ್ತಿರೋದು, ನಾನು ವೇಸ್ಟ್ ಫೆಲ್ಲೋನೆ. ನಾವೆಲ್ಲ ವೇಸ್ಟ್ ಫೆಲ್ಲೋನೆ, ವೇಸ್ಟೇ, ನಾವೆಲ್ಲ ಗಾರ್ಬೇಜೆ. ಸೊ ಇವಾಗ ಯೇಸ್ವಾಮಿ ಬಂದರು, ಯೇಸ್ವಾಮಿ ಬೆಳೀತಾರೆ. ಈಗ ನಾನು ಬೆಳೀತಾ 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 ಲೋಕದ ಜ್ಞಾನದಲ್ಲಿ ಬೆಳೆದೆ. ಯೇಸ್ವಾಮಿ ಬೆಳೀತಾ ಬೆಳೀತಾ ದೇವರ ಜ್ಞಾನದಲ್ಲಿ ಬೆಳೀತಾರೆ. ಬೈಬಲ್ ಹೇಳುತ್ತೆ, ಯೇಸ್ವಾಮಿ ಬೆಳೀತಾ 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 ದೇವರ ಬಗ್ಗೆ ಅವ್ರು ಅರ್ಥಕೊಳ್ತಾ ಇದ್ರು. ದೇವರ ಜ್ಞಾನದಲ್ಲಿ ಅವ್ರು ಬೆಳೆದ್ರು. ಅವ್ರ ತಂದೆ ತಾಯಿಗೆ ವಿಧೇಯರಾದರು. ನಾನು ನನ್ನ ತಂದೆ ತಾಯಿಗೆ ಅವಿಧೇಯನಾದೆ. ನಾನು ಏನೆಲ್ಲ ಮಾಡಿದ್ದೀನೋ ಅದ್ರದ್ದು ಅಪೋಸಿಟ್ ಆಗಿ ಆ ಜೀವನ ಯೇಸ್ವಾಮಿ ಬದುಕಿದ್ರು. ನಾನು ಸುಳ್ಳು ಹೇಳಿದೆ, ಯೇಸ್ವಾಮಿ ಸುಳ್ಳು ಹೇಳಿಲ್ಲ. ನಾನು ಕೆಟ್ಟದ್ದು ಮಾಡ್ತಾ ಇದ್ರೆ ಯೇಸ್ವಾಮಿ ಕೆಟ್ಟದ್ದು ಮಾಡಿಲ್ಲ. ನಾನು ಮೋಸ ಮಾಡ್ತಾ ಇದ್ರೆ ಯೇಸುಸ್ವಾಮಿ ಮೋಸ ಮಾಡಿಲ್ಲ. ನಾನು ವ್ಯಭಿಚಾರ ಮಾಡ್ತಾ ಇದ್ದೆ, ಯೇಸ್ವಾಮಿ ವ್ಯಭಿಚಾರ ಮಾಡಿಲ್ಲ. ಸೊ ಇವಾಗ ಒಂದು ಪ್ರಾಯ ಬರುತ್ತೆ, ಒಂದು 15 ವರ್ಷ 16 ವರ್ಷ ಬಂದಾಗ ನಮಗೊಂದು ಮೆಚುರಿಟಿ ಬರುತ್ತೆ. ಎಲ್ರಿಗೂ ನಮ್ಮ ಪ್ರಾಯದಲ್ಲಿ ದೊಡ್ಡವರಾಗ್ತೀವಿ. ಆಗ ನಮ್ಮಲ್ಲಿ ಬದಲಾವಣೆ ಆಗುತ್ತೆ. ನಮಗೆ ಲೋಕ ತುಂಬ ಕಲರ್ಫುಲ್ಲಾಗಿ ಕಾಣುತ್ತೆ. ಆಗ ನಮಗೆ ನೋಡಿದ್ದೆಲ್ಲ ಬೇಕು ಅಂತ ಆಸೆ ಆಗುತ್ತೆ. ಯೇಸ್ವಾಮಿಗೆ ಆಸೆ ಆಗಿಲ್ವಾ? ಆಯಿತು, ಬೈಬಲ್ ಹೇಳುತ್ತೆ ಯೇಸ್ವಾಮಿಗೆ ಕೂಡ ನಮಗೆ ಏನೆಲ್ಲ ಒಂದು ಪ್ರಚೋದನೆಗಳು ಬರ್ತಾ ಇತ್ತು, ಅದೇ ರೀತಿ ಯೇಸ್ವಾಮಿಗೂ ಪ್ರಚೋದನೆಗಳು ಬಂತು. ಆದರೆ ಯೇಸ್ವಾಮಿ ಎಲ್ಲೂ ಬಿದ್ದಿಲ್ಲ. ಆಮೇಲೆ ಯೇಸ್ವಾಮಿಗೆ ಈಗ 20 ವರ್ಷ ಆಯಿತು, 25 ವರ್ಷ ಆಯಿತು. ನಮಗೀಗ 20-25 ವರ್ಷ ಅನ್ನುವಾಗ ನಮಗೆ ಒಂದೇ ಆಸೆ, ಹಣ ಮಾಡಬೇಕು, ಒಂದು ಮನೆ ಕಟ್ಟಬೇಕು, ಮದುವೆ ಆಗಬೇಕು, ಒಂದು ಕಾರ್ ತೊಗೊಬೇಕು, ಒಂದು ಒಳ್ಳೆ ಲೈಫ್ ಸೆಟಲ್ ಮಾಡಬೇಕು, ಒಂದು ಒಳ್ಳೆ ಕಂಪನಿಲಿ ಕೆಲಸ ಮಾಡಬೇಕು, ಫಾರಿನ್ ಹೋಗಬೇಕು, ಕೆನಡಾ ಹೋಗಬೇಕು, ಅಮೇರಿಕಾ ಹೋಗಬೇಕು, ಲಂಡನ್ ಹೋಗಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು. ಇದೇ ಆಸೆ ನಮ್ಮ ತಲೆಯಲ್ಲಿ. ಯೇಸ್ವಾಮಿಗೆ ಅದು ಯಾವುದೂ ಆಸೆ ಇರಲಿಲ್ಲ. ಯೇಸ್ವಾಮಿಗೆ ಒಂದೇ ಆಸೆ ಇದ್ದಿದ್ದು, ದೇವ್ರ ಚಿತ್ತ ನೆರವೇರಿಸಬೇಕು. ದೇವರು ಒಂದು ಮಿಷನ್ ಕೊಟ್ಟಿದ್ದಾರೆ, ಅದನ್ನು ನಾನು ಕಂಪ್ಲೀಟ್ ಮಾಡಬೇಕು ಅಂತ. ಆಯಿತು, ಈಗ ಯೇಸ್ವಾಮಿಗೆ 33 ವರ್ಷ ಆಯಿತು. ಇಲ್ಲಿವರೆಗೆ ಯೇಸ್ವಾಮಿ ಒಳ್ಳೆ ಬದುಕು ಜೀವಿಸಿದ್ರು. ದೇವ್ರು ಹೇಳ್ತಾರೆ, ಯೇಸ್ವಾಮಿಗೆ ಹೇಳ್ತಾರಲ್ವಾ, ಈತನೇ ನನ್ನ ಪುತ್ರ, ನನಗೆ ಪರಮ ಪ್ರಿಯನು, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನು. ಯಾಕೆ ಹೇಳಿ? ಯೇಸ್ವಾಮಿ ಅಷ್ಟು ವರ್ಷಗಳ ಕಾಲ ಅವರು ದೇವ್ರನ್ನ ಮೆಚ್ಚಿಸಿ ಬದುಕಿದ್ರು. ಅವರೊಬ್ಬರೇ ದೇವ್ರನ್ನ ಮೆಚ್ಚಿಸಿದ್ದು, ಅವರೊಬ್ಬರೇ ದೇವ್ರಿಗೆ ಇಷ್ಟವಾದಂತೆ ಅವ್ರು ಬದುಕಿದ್ದು. ಯೇಸ್ವಾಮಿ ದೇವ್ರು ಕೊಟ್ಟಂಥ ಎಲ್ಲ ನಿಯಮಗಳನ್ನು ಕಂಪ್ಲೀಟ್ ಮಾಡಿದ್ರು. ಅಲ್ಲಿವರೆಗೆ ಅವ್ರು ಕಾಯಬೇಕಿತ್ತು. ಆ 33 ವರ್ಷ ತನಕ ಅವ್ರು ಎಲ್ಲ ನಿಯಮನ ಕಂಪ್ಲೀಟ್ ಮಾಡಿದ್ರು. ಕಂಪ್ಲೀಟ್. ದೇವ್ರು ಏನೆಲ್ಲ ನಿಯಮ ಹಳೆ ಒಡಂಬಡಿಕೆಗಳು ಕೊಟ್ಟಿದ್ದಾರೆ, 10 ಆಜ್ಞೆ ಆಗಿರ್ಬೋದು, ಅದು ಬಿಟ್ಟು ಎಷ್ಟೋ ನಿಯಮಗಳಿದೆ, ಅದನ್ನೆಲ್ಲ ಯೇಸ್ವಾಮಿ ಕಂಪ್ಲೀಟ್ ಮಾಡಿದ್ರು, ಅವ್ರನ್ನ ಫಾಲೋ ಮಾಡಿದ್ರು. ಈಗ ದೇವ್ರು ಹೇಳ್ತಾರೆ, ಮಗ, ನೀನು ಒಳ್ಳೆ ಲೈಫ್ ಬದುಕಿದ್ಯಾ, ಏನೂ ತಪ್ಪು ಮಾಡಿಲ್ಲ, ನಿನ್ನಲ್ಲಿ ಪಾಪ ಇಲ್ಲ, ನಿನ್ನಲ್ಲಿ ಏನೂ ಇಲ್ಲ, ನೀನು ನನಗೆ ಇಷ್ಟ ಆಗಿರೋ ಬದುಕಿದ್ಯಾ, ನನಗೆ ಖುಷಿ ಆಯಿತು ನೀನು ಬದುಕಿರೋದು, ನಾನು ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ, ನೀನೇ ನೀತಿವಂತ ಅಂತ ಹೇಳಿಬಿಟ್ಟು. ನೀನೇ ನೀತಿವಂತ, ನಿನ್ನ ಬಿಟ್ಟರೆ ಈ ಪ್ರಪಂಚದಲ್ಲಿ ಯಾರೂ ನೀತಿವಂತ ಇಲ್ಲ ಅಂತ ನಾನೀಗ ಅಕ್ಸೆಪ್ಟ್ ಮಾಡ್ತೀನಿ. ಆದರೆ ಈಗ ಮಗ, ನೀನು ಬದುಕಿರೋ ಈ ಜೀವನನ ನಾನು ಇನ್ನೊಬ್ಬರಿಗೆ ಕೊಡ್ತಾ ಇದ್ದೀನಿ, ನೀನು ಅವ್ರ ಜಾಗನ ತಗೊಳ್ಬೇಕು. ಎಲ್ಲಿ? ಗೆತ್ಸೆಮನೆಯಲ್ಲಿ ಆಗೋದಿದು. ಗೆತ್ಸೆಮನೆಯಲ್ಲಿ ಯೇಸ್ವಾಮಿ ಬರ್ತಾರೆ. ಆಗ ದೇವರು ಯೇಸುಸ್ವಾಮಿ ಮೇಲೆ ನಾನು ಮಾಡಿರೋ ತಪ್ಪನ್ನ, ಎಲ್ಲ ಪಾಪಗಳನ್ನು ಯೇಸುಸ್ವಾಮಿಗೆ ಹಾಕ್ತಾರೆ. ನಾನು ಮಾಡಿರೋ ವ್ಯಭಿಚಾರ, ನಾನು ಮಾಡಿರೋ ಸುಳ್ಳು, ಅಪರಾಧ, ಕೆಡುಗುತನ, ಮೋಸ, ವಂಚನೆ, ಅಪ್ರಾಮಾಣಿಕತೆ, ಅವಿಧೇಯತೆ, ದರೋಡೆ, ವಂಚನೆ, ಏನೆಲ್ಲ ನಾವು ಮಾಡಿದ್ವೋ ಅದನ್ನೆಲ್ಲ ದೇವರು ಯೇಸುಸ್ವಾಮಿ ಒಳಗಡೆ ಹಾಕ್ತಾರೆ. ಯೇಸುಸ್ವಾಮಿ ಅದನ್ನು ಅವ್ರ ಲೈಫಲ್ಲಿ ಎಕ್ಸ್ಪೀರಿಯೆನ್ಸೇ ಮಾಡಿಲ್ಲ, ಅವ್ರು ಮಾಡೇ ಇಲ್ಲ. ಆದರೆ ಆ ಟೈಮಲ್ಲಿ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದಾರೆ. ಯೇಸುಸ್ವಾಮಿ ಅವ್ರ ಬಾಡಿಯಲ್ಲಿ ಅವ್ರ ವ್ಯಭಿಚಾರ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದಾರೆ, ಅವ್ರ ಬಾಡಿಯಲ್ಲಿ ಅವರು ಸುಳ್ಳು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದಾರೆ. ಈಗ ಯೇಸುಸ್ವಾಮಿಯಲ್ಲಿ ನನ್ನ ಪಾಪಗಳು ತುಂಬಿದೆ, ಪಕ್ಕದಲ್ಲಿ ನಾನು. ದೇವ್ರು ನೋಡ್ತಾ ಇದ್ದಾರೆ, ಒಂದು ಸೈಡಲ್ಲಿ ಯೇಸುಸ್ವಾಮಿ, ಒಂದು ಸೈಡಲ್ಲಿ ನಾನು. ಯೇಸುಸ್ವಾಮಿನ ನೋಡುವಾಗ ದೇವರಿಗೆ, ಅಯ್ಯೋ ಇವನು ಯಾರು ಪಾಪಿ, ಇಷ್ಟೆಲ್ಲ ಪಾಪ ಮಾಡಿದನಲ್ವಾ, ಇವನು ಯಾರು, ಇವನಿಗೆ ಮರಣದಂಡನೆ ಆಗಲೇಬೇಕು ಅಂತ. ಇನ್ನೊಂದು ಸೈಡಲ್ಲಿ ನನ್ನ ನೋಡ್ತಾರೆ, ಅಯ್ಯೋ ಇವನು ಇಷ್ಟು ಒಳ್ಳೆ ಬದುಕಿದಾನಲ್ವಾ, ನೀತಿವಂತ ಇವನು. ನನ್ನ ಹೆಸರು ತೆಗೆದು ಹೇಳ್ತಾರೆ, ನೆವಿಲ್, ಇವನು ಎಷ್ಟು ನೀತಿವಂತ, ಎಷ್ಟು ಒಳ್ಳೆ ಲೈಫ್ ಬದುಕಿದ್ದಾನೆ. ಯಾರ್ದು ಲೈಫ್ ಅದು? ಯೇಸುಸ್ವಾಮಿ ಬದುಕಿರೋ ಲೈಫ್ ನನಗೆ ಟ್ರಾನ್ಸ್ಫರ್ ಆಗಿದ್ದು, ನಾನು ಏನೂ ಮಾಡಿಲ್ಲ ಅದಕ್ಕೆ. ಆಗ ನನಗೆ ಆಗಬೇಕಾಗಿರೋ ಪನಿಷ್ಮೆಂಟ್, ದೇವ್ರು ಏನು ಹೇಳ್ತಾರೆ, ಪಾಪ ಮಾಡಿದವನು ರಕ್ತ ಚೆಲ್ಲೇಬೇಕು, ಅವನಿಗೆ ಮರಣದಂಡನೆ ಆಗಲೇಬೇಕು ಅಂತ ಹೇಳ್ತಾರಲ್ಲ, ಯೇಸುಸ್ವಾಮಿಗೆ ಮರಣದಂಡನೆ ಶಿಕ್ಷೆ ದೇವರು ವಿಧಿಸ್ತಾರೆ.
ಯೇಸ್ವಾಮಿಲಿ ಯಾರಿದ್ದಾರೆ? ನಾನಿದ್ದೀನಿ ಈಗ ಯೇಸ್ವಾಮಿಲಿ. ಯೇಸ್ವಾಮಿ ನನ್ನ ಅವ್ರ ಒಳಗಡೆ ತೊಗೊಂಡಿದ್ದಾರೆ. ಯೇಸ್ವಾಮಿಗೆ ಶಿಲುಬೆ, ನಾವು ಶಿಲುಬೆ ಹಾದಿ ಅಂತ ಹೇಳಿಬಿಟ್ಟು ಎಷ್ಟೋ ವರ್ಷಗಳಿಂದ 40 ದಿನ ಅದೇ ಶಿಲುಬೆ ಹಾದಿ, ಅದೇ ಮಂತ್ರ ಹೇಳ್ದಂಗೆ ಹೇಳ್ತಾನೆ ಇರ್ತೀವಿ. ಒಂದಿನ ನಮಗೆ ಇದು ಅರ್ಥ ಆಗಿಲ್ಲ. ಅದಕ್ಕೆ ಹೇಳೋದು, ನಿಮಗೆ ಆ ಸತ್ಯ ಅರ್ಥ ಆಗದೇ ರೀತಿ ನಿಮ್ಮ ಕಣ್ಣುಗಳನ್ನು, ಅದು ಎಲ್ಲಿದೆ ಗೊತ್ತಾ? 2 ಕೊರಿಂಥರಿಗೆ ಬರೆದ ಪತ್ರ 4ನೇ ಅಧ್ಯಾಯ 4ನೇ ವಾಕ್ಯ. ಓಕೆ, ಅಲ್ಲ, ಹೌದು, ಒಂದು ನಿಮಿಷ. 2 ಕೊರಿಂಥ ಅಧ್ಯಾಯ 4 ವಾಕ್ಯ 4 ಹೇಳುತ್ತೆ, ಇವರು ವಿಶ್ವಾಸಿಸುವುದಿಲ್ಲ, ಏಕೆಂದರೆ ಪೃಥ್ವಿಯ ಮಿಥ್ಯ ದೈವವು ಇವರ ಮನಸ್ಸನ್ನು ಮಂಕಾಗಿಸಿದೆ. ದೇವರ ಪ್ರತಿರೂಪವಾಗಿರುವ ಯೇಸು ಕ್ರಿಸ್ತವಿನ ಮಹಿಮೆಯನ್ನು ಸಾರುವ ಶುಭ ಸಂದೇಶದ ಬೆಳಕನ್ನು ಕಾಣದಂತೆ ಇವರನ್ನು ಕುರುಡಾಗಿಸಿದೆ. ನಿಮ್ಮನ್ನೆಲ್ಲ ಕುರುಡು ಮಾಡಿದನು ಸೈತಾನ. ಇವತ್ತು ಆ ಕುರುಡುತನ ಲಯವಾಗಿ ಹೋಗಿಲ್ಲ, ಅದು ತೆರಲ್ಪಡಲಿ. ನೀವು ಪ್ರಾರ್ಥನೆ ಮಾಡಿ, ಇದು ನಿಮ್ಗೆ ಅರ್ಥ ಆಗಬೇಕು. ಈಗ ಯೇಸುಗೆ ಶಿಲುಬೆ ಮರಣ. ಯಾಕೆ ಶಿಲುಬೆ ಮರಣ ಅಂತ ಹೇಳಿದ್ರೆ, ಶಿಲುಬೆ ಒಂದು ಪಾಪಗ್ರಸ್ತ, ಒಂದು ಶಾಪಗ್ರಸ್ತವಾದ ಏನಂತಾರೆ ಅದಕ್ಕೆ, ಸೂಚನೆನೋ ಏನೋ ಹೇಳ್ತಾರೆ. ಶಿಲುಬೆ ಅಂದ್ರೆ ಶಾಪಗ್ರಸ್ತವಾದ ಮರಣ. ಪಾಪ ಮಾಡಿದವನು ಶಾಪಗ್ರಸ್ತನಾಗಿ ಸಾಯಬೇಕು ಅಂತ ಒಂದು ನಿಯಮ ಇದೆ. ಒಂದು ನಿಯಮ ಅಂದ್ರೆ ಅವ್ರದ್ದೊಂದು ಕಲ್ಚರ್, ಯಹೂದ್ಯರಿಂದ ಬಂದಿದ್ದು. ಅದೇ ಪ್ರಕಾರ ಯೇಸ್ವಾಮಿಗೆ ಆ ಮರಣ ಕೊಡ್ತಾರೆ. ಯಾಕೆ ಕೊಟ್ಟಿದ್ದು? ಅವ್ರು ಏನೂ ಮಾಡಿಲ್ಲಲ್ವಾ, ಮಾಡಿದ್ದು ನಾನಲ್ವಾ. ಆದರೆ ಅವ್ರೊಳಗಡೆ ನಾನಿದ್ದೆ. ನನ್ನನ್ನು ದೇವರು ಯೇಸ್ವಾಮಿಯಲ್ಲಿ ಪನಿಷ್ ಮಾಡ್ತಾರೆ. ಮರಣದಂಡನೆ ಯಾವುದು ಸುಮ್ಮನೆ ಏನೋ ವಿಷ ಕೊಟ್ಟು ಸಾಯಿಸಿದಲ್ಲ, ಹಗ್ಗ ಹಾಕಿ ಸತ್ತಿದ್ದಲ್ಲ, ಮರಣದಂಡನೆ, ಶಿಲುಬೆಯ ಮರಣದಂಡನೆ. ಯಾವ ರೀತಿ ಹೊಡೆದ್ರಂದ್ರೆ ಯೇಸ್ವಾಮಿಗೆ ಅವರ ಮೂಳೆಗಳು ಕಾಣಿಸ್ತಾ ಇತ್ತಂತೆ. ಅವರ ಮೂಳೆಗಳು, ಚರ್ಮಗಳೆಲ್ಲ ಕಿತ್ತು ಬರ್ತಾ ಇತ್ತಂತೆ. ಆ ಬಿಸಿಲಲ್ಲಿ ರಕ್ತ ಬೆವರ್ತಾ ಇದ್ರು. ನೀವು ಯೋಚನೆ ಮಾಡಿ, ನಿಮ್ಮ ಕೈಯಿಂದ ಒಂದು ಬೆವರು ಬರಬೇಕಂದ್ರೆ ಆ ಬೆವರು ನಿಮ್ಮ ಸ್ಕಿನ್ನಿಂದ ಹೊರಗೆ ಬರುತ್ತೆ, ಇಲ್ಲಿಂದ ಹೊರಗೆ ಬರುತ್ತೆ. ಆ ಗ್ಯಾಪಿಂದ ರಕ್ತ ಹೊರಗೆ ಬರ್ತಾ ಇತ್ತಂತೆ. ಬೈಬಲ್ ಹೇಳುತ್ತೆ, ಐಸಾಯ 55:53 ಅನ್ಸುತ್ತೆ, ನೀವು ಓದಿ 53:55, ಅದು ತೆಗಿಯಕ್ಕೆ ಹೋದ್ರೆ ಈಗ ಲೇಟ್ ಆಗುತ್ತೆ. ಸೊ ಅಲ್ಲಿ ಹೇಳ್ತಾರೆ, ಅವ್ರನ್ನ ಜಡ್ಜಿದ್ರಂತೆ, ಅವ್ರನ್ನ ಹೊಡೆದಾಕ, ಅವ್ರ ಮುಖ ಕೂಡ ನೋಡಕ್ ಆಗ್ತಾ ಇರಲಿಲ್ಲಂತೆ, ಅಷ್ಟು ಗಲೀಜಾಗಿತ್ತಂತೆ ಅವ್ರ ಮುಖ. ಆ ಥರ ಹೊಡೆದಿದ್ದಾರೆ ಅವರಿಗೆ. ಯಾಕೆ? ಅವ್ರು ಏನು ಮಾಡಿದ್ದಾರೆ? ನನಗೆ ತಾನೇ ಆ ಶಿಕ್ಷೆ ಆಗಬೇಕು. ಆದರೆ ಯೇಸ್ವಾಮಿ ನಿಜವಾಗ್ಲೂ ಹೇಳ್ಬೋದಿತ್ತು ದೇವರಿಗೆ, ಅಪ್ಪ ನನ್ನ ಕೈಯಲ್ಲಿ ಆಗ್ತಾ ಇಲ್ಲಪ್ಪ ಸಹಿಸ್ಕೊಳ್ಳೋಕ್ಕೆ, ನಾನು ವಾಪಸ್ ಕರ್ಕೊಳ್ಳಿ ಅಂತ ಹೇಳಿದ್ರೆ ದೇವ್ರು ಕರ್ಕೊಳ್ತಾ ಇದ್ರು. ಯಾಕಂದರೆ ದೇವ್ರ ಮಗ, ಅವ್ರಿಗೆ ಅಷ್ಟೇ ಅಧಿಕಾರ ಇದೆ. ಆದರೆ ಯೇಸ್ವಾಮಿ ಅದನ್ನು ಬಿಟ್ಕೊಟ್ಟಿಲ್ಲ. ಯೇಸ್ವಾಮಿ ನನ್ನ ಮೇಲಿರೋ ಪ್ರೀತಿಗೋಸ್ಕರ ಅವ್ರು ಅದನ್ನು ಸಹಿಸ್ಕೊಂಡ್ರು. ಕೊನೆಗೆ ಶಿಲುಬೆಗೆ ಹಾಕ್ತಾರೆ. ಸುಮಾರು 6 ಗಂಟೆಗಳ ಕಾಲ ಈ ಮನುಷ್ಯ ಶಿಲುಬೆಯಲ್ಲಿ ನೇತಾಡ್ತಾ ಇದ್ದಾರೆ. ಒಂದೊಂದು ಪಾಪಕ್ಕೂ ಪರಿಹಾರ ಕೊಡ್ತಾ ಇದ್ದಾರೆ. ಯಾಕೆ 6 ಗಂಟೆ ಅವ್ರು ನೇತಾಡಿದ್ ಗೊತ್ತಾ? ಅವ್ರ ರಕ್ತ ಕೊನೆ ತನಕನೂ ಚೆಲ್ಲಬೇಕಿತ್ತು. ಆ ರಕ್ತ, ಲಾಸ್ಟ್ ಡ್ರಾಪ್ ತನಕ ರಕ್ತನೂ ಚೆಲ್ಲಬೇಕಾಗಿತ್ತು. 6 ಗಂಟೆ ತಗೊಳ್ತು. ಎಲ್ಲ ಕಡೆ ತೂತಾನೆ, ಎಲ್ಲ ಕಡೆ ಹೋಲ್ಸಿ, ಎಲ್ಲ ಕಡೆಯಿಂದ ರಕ್ತ ಹೊರಗೆ ಬರ್ತಾ ಇದೆ. ಆ ಥರ ಹೊಡೆದಿದ್ದಾರೆ. ಇಮ್ಯಾಜಿನ್ ಮಾಡಿ, ನಿಮಗೆ ಉಸಿರಾಡಬೇಕಂದ್ರೆ ದೇಹ ಮೇಲೋಗುತ್ತೆ, ಉಸಿರು ಬಿಟ್ಟಾಗ ದೇಹ ಕೆಳಗೋಗುತ್ತೆ. ಆ ಥರ ಆಗ್ಬೇಕಂದ್ರೆ ನಿಮಗೆ ಕೆಳಗಡೆ ಗ್ರಿಪ್ ಇರಬೇಕು. ಯೇಸ್ವಾಮಿಗೆ ಎಲ್ಲಿ ಗ್ರಿಪ್ ಇತ್ತು? ಕಾಲಿಗೆ ಶಿಲುಬೆ ಮೊಳೆ ಹಾಕಿದ್ದಾರೆ, ಕೈಗೆ ಮೊಳೆ ಹಾಕಿದ್ದಾರೆ. ಅವರು ಉಸಿರಾಡಬೇಕಂದ್ರೆ ಮೇಲೆ ಹೋಗ್ಬೇಕು, ಕೆಳಗೆ ಬರಬೇಕು. ಹೇಗಾಗುತ್ತೆ ಅವ್ರ ಕೈಯಲ್ಲಿ? ಆ ಶಿಲುಬೆ ಬೇರೆ ಏನೋ ನೈಸ್ ಮಾಡಿ ಹಾಕಿದ್ದಲ್ಲ. ಯಾವುದೋ ಶಿಲುಬೆ, ಯಾವುದೋ ಮರನ ಕಟ್ ಮಾಡಿ ಹಾಕಿದ್ದು. ಹಿಂದ್ಗಡೆ ಚುಚ್ಚುತ್ತೆ, ಎಲ್ಲ ಕಡೆ ಗಾಯ. ಈಗ ನಿಮಗೆ ಗಾಯ ಆದಾಗ ಆ ಗಾಯಕ್ಕೆ ಉಪ್ಪು ಹಾಕಿ ನೋಡಿ ಹೆಂಗಾಗುತ್ತೆ, ಉರಿಯುತ್ತೆ. ಈ ಮನುಷ್ಯನ ಮೈಲೆಲ್ಲ ಫುಲ್ ಗಾಯ. ಅದು ಬೇರೆ ಬಿಸಿಲು ಸುಡ್ತಾ ಇದೆ. ಮಧ್ಯಾಹ್ನ ಬಿಸಿಲು ಅಂದ್ರೆ ಅದು ಕಮ್ಮಿನ? ಒಂದೊಂದು ಪಾಪಕ್ಕೂ ಒಂದೊಂದು ರಕ್ತ ಚೆಲ್ತಾ ಇದ್ರು. ಯೋಚನೆ ಮಾಡಿ, ನಿಮ್ಗೆ ಯಾಕೆ ಅರ್ಥ ಆಗಲ್ಲ ಇದು? ಇವತ್ತು ಜನ ಎಷ್ಟು ಮೂರ್ಖರಂದ್ರೆ, ಆ ಶಿಲುಬೆ ಮುಂದೆ ಮೊಣ್ಕಲ್ ಹಾಕ್ಬಿಟ್ಟು, ದೇವ್ರೆ ನಮಗೆ ಒಳ್ಳೇದು ಮಾಡಿ, ನಮ್ದು ಸಾಲ ತೀರಿಸಿ, ನನ್ನ ಮಕ್ಕಳಿಗೆ ಒಳ್ಳೇದಾಗ್ಲಿ. ನಿಮಗೆ ಹೇಗೆ ಮನಸ್ಸು ಬರುತ್ತೆ? ನೀವು ಮನುಷ್ಯರ, ನೀವು ಪ್ರಾಣಿಗಳಿಗಾದ್ರೂ ಸ್ವಲ್ಪ ಮನಸ್ಸಾಕ್ಷಿ, ಸ್ವಲ್ಪ ಆದ್ರೂ ಒಂದು ಏನೋ ಒಂದು ಫೀಲಿಂಗ್ಸ್ ಇದೆ. ಮನುಷ್ಯರಿಗೆ ಅದು ಇಲ್ವಲ್ಲ. ನಿಮ್ಗೋಸ್ಕರ ಯೇಸ್ವಾಮಿ ಶಿಲುಬೆ ಮೇಲೆ ಸಾಯ್ತಾ ಇದ್ದಾರೆ, ರಕ್ತ ಸುರಿಸ್ತಾ ಇದ್ದಾರೆ. ಆ ಶಿಲುಬೆ ಮುಂದೆ ಹೋಗ್ಬಿಟ್ಟು ದೇವ್ರ ಹತ್ರ, ದೇವ್ರೆ ನಮಗೆ ಒಳ್ಳೇದು ಮಾಡಿ, ನನ್ನ ಸಾಲ ತೀರ್ಲಿ, ನನ್ನ ಮಗನಿಗೆ ಒಂದು ಒಳ್ಳೆ ಕಾಲೇಜ್ ಸಿಗಲಿ, ಮಗಳಿಗೊಂದು ಗಂಡು ಸಿಗಲಿ, ಒಂದು ಹೆಣ್ಣು ಸಿಗಲಿ, ನನ್ನ ಹುಡುಗನಿಗೆ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗಲಿ, ನನ್ನ ತಲೆನೋವು ಸರಿಯಾಗಲಿ, ಕಿಡ್ನಿ ನೋವು ಸರಿಯಾಗಲಿ, ಅದು ಸರಿಯಾಗಲಿ, ಇದು ಸರಿಯಾಗಲಿ. ದೇವ್ರೆ, ಹೆಂಗ್ರಿ ಮನಸ್ಸಾಕ್ಷಿ ಬರುತ್ತೆ? ನೀವು ಕ್ರಿಶ್ಚಿಯನ್ಸ್ ಅಂತ ನಿಮ್ಮನ್ನು ಕರ್ಕೊಳ್ತೀರಲ್ವ? ನೀವು ಏನು ಹೇಳೋದು? ಬೇಜಾರಾಗುತ್ತೆ, ನಿಮಗೆ ನೋವಾಗಬೇಕು ಇದನ್ನು ಕೇಳುವಾಗ.
ಅವ್ರು ನಿಮ್ಮ ಪಾಪಕ್ಕೋಸ್ಕರ ಇವತ್ತು ಏನೇನೋ ಮಾಡ್ತಾರೆ. ಯೇಸುವಿನ ರಕ್ತದಿಂದ ನಿಮ್ಮ ಏನಂತಾರೆ, ನಿಮ್ಮ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗಿದೆ, ಯೇಸುವಿನ ಶಿಲುಬೆ ಶಕ್ತಿ, ಏನು ಮಾಡ್ತಾರೆ ನೋಡಿ ಜನ. ಒಂದು ರೀತಿ ಯೇಸು ಸ್ವಾಮಿಗೇನೆ ವ್ಯಭಿಚಾರ ಮಾಡ್ತಾ ಇದ್ದೀವಿ ನಾವು. ಯೇಸು ಸ್ವಾಮಿನ ಹಿಡ್ಕೊಂಡು ನಾವು ವ್ಯಭಿಚಾರ ಮಾಡ್ತಾ ಇದ್ದೀವಿ, ಹಂಗೆ ಹೇಳಬೇಕು, ಬೇರೆ ಏನಲ್ಲ. 6 ಗಂಟೆಗಳ ಕಾಲ ಆಯಿತು. ಕೊನೆಗೆ ಯೇಸು ಸ್ವಾಮಿ ಹೇಳ್ತಾರೆ, ಇದೆಲ್ಲ ಮುಗಿಯಿತು ಅಂತ ಹೇಳ್ಬಿಟ್ಟು ಕಣ್ಮುಚ್ಚಿ ಸತ್ತು ಹೋಗ್ತಾರೆ. ಇವತ್ತು ಅದನ್ನು ಕೂಡ ರಾಂಗ್ ಆಗಿ ಹೇಳ್ತಾರೆ, ಟೆಟೆಲೆಸ್ತಾಯ್ ಅಂತ. ಟೆಟೆಲೆಸ್ತಾಯ್ ನಿಮ್ಮ ಪ್ರಾಬ್ಲಮ್ಸ್ ಇದೆಯಾ, ಟೆಟೆಲೆಸ್ತಾಯ್. ಯೇಸು ಸ್ವಾಮಿ ಎಲ್ಲ ಪ್ರಾಬ್ಲಮ್, ನಿಮಗೆ ತಲೆ ಕೆಟ್ಟಿದ್ಯಾ? ಯೇಸು ಸ್ವಾಮಿ ಶಿಲುಬೆ ಮೇಲೆ ಅಷ್ಟು 6 ಗಂಟೆ ಕಾಲ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ರು ಅಂತ ನೀವು ತಿಳ್ಕೊಂಡಿದ್ದೀರಾ? ಅಪ್ಪ ಪಿತನೆ, ಇವರೆಲ್ಲ ಸಾಲಗಳು ತೀರಲ್ಪಡಲಿ ಅಪ್ಪ, ಇವರ ಮಗನಿಗೆ ಹೆಣ್ಣು ಸಿಗಲಿ ಅಪ್ಪ, ಮಗಳಿಗೆ ಗಂಡು ಸಿಗಲಿ ಅಪ್ಪ, ಇವರ ಹೊಟ್ಟೆನೂ ಸರಿ ಆಗಲಿ. ಆ ಥರ ಎಲ್ಲರೂ ಹೇಳಿದಿದ್ರೆ ನಾಚಿಕೆ ಆಗ್ಬೇಕು ನಿಮಗೆ, ನಾಚಿಕೆ ಆಗ್ಬೇಕು. ಕ್ರಿಶ್ಚಿಯನ್ಸ್ ಅಂತ ಕರೆಯೋಕೆ, ಬೇರೆಯವ್ರು ಬಿಡಿ, ಅವ್ರಿಗೇನು ಗೊತ್ತಿಲ್ಲ. ನೀವು ಕ್ರಿಶ್ಚಿಯನ್ಸ್, ನೀವು ಇದನ್ನು ಮಾಡ್ತಾ ಇರೋದು. ಇದನ್ನು ಹೇಳ್ಕೊಡೋಕ್ಕೆ ಕೆಲವೊಂದು ದೇವ ಸೇವಕರು ಅಂತ ಕರೆಯಲ್ಪಟ್ಟವರು, ಅವ್ರಿಗೆ ಗೊತ್ತಿಲ್ಲ ಯಾರು ನೇಮಕ ಮಾಡಿದ್ದು, ಅವ್ರು ಇದನ್ನು ಪ್ರಮೋಟ್ ಮಾಡ್ತಾರೆ. ಅವ್ರು ಇದನ್ನು ಖಂಡಿಸ್ಬೇಕು. ಇಡೀ ಬೈಬಲ್ನ ಓದಿರೋರು, ಅವರು ಧರ್ಮಶಾಸ್ತ್ರ, ತತ್ವಶಾಸ್ತ್ರ ಏನೇನೋ ಮಾಡಿದವರು, ಅವ್ರು ಹೇಳಬೇಕು, ಇದನ್ನೆಲ್ಲ ಖಂಡಿಸ್ಬೇಕು. ಆದರೆ ಇದನ್ನು ಅವರೇ ಸಪೋರ್ಟ್ ಮಾಡ್ತಾ ಇದೆ, ಎಲ್ಲರೂ ಅಂತ ಹೇಳಲ್ಲ. ಹಾಗಿರುವಾಗ ಯೇಸು ಸ್ವಾಮಿ ಸತ್ತೋಗ್ಬಿಟ್ರು. ಯೇಸು ಸ್ವಾಮಿಯಲ್ಲಿ ನಾನು ಸತ್ತೋಗ್ಬಿಟ್ಟೆ. ಯೇಸು ಸ್ವಾಮಿಯಲ್ಲಿ ಯಾರಿದ್ದೆ ಗೊತ್ತಾ? ನಾನಿದ್ದೆ. ಯೇಸು ಸ್ವಾಮಿ ಜೊತೆ ನಾನು ಸತ್ತೋಗ್ಬಿಟ್ಟೆ. ನನ್ನ ಪಾಪ ಅನ್ನೋ ಈ ಒಂದು ಸ್ವಭಾವ ಯೇಸು ಸ್ವಾಮಿ ಕ್ಲಿಯರ್ ಮಾಡಿಬಿಟ್ರು. ಗುಡ್ ನ್ಯೂಸ್ ಅಲ್ಲಿಗೆ ಸ್ಟಾಪ್ ಆಗಿಲ್ಲ. ಗುಡ್ ನ್ಯೂಸ್ ಇನ್ನೂ ಕಂಟಿನ್ಯೂ ಆಗುತ್ತೆ. ಏನಂದರೆ 3ನೇ ದಿನ ಯೇಸು ಸ್ವಾಮಿ ಪುನರುತ್ಥಾನ ಆಗ್ತಾರೆ. ಯೇಸು ಸ್ವಾಮಿ ಒಬ್ಬರೇ ಪುನರುತ್ಥಾನ ಆಗಿದ್ದಲ್ಲ, ಅವ್ರ ಜೊತೆ ನಾನು ಪುನರುತ್ಥಾನ ಆದೆ. ವಾಕ್ಯ ಹೇಳುತ್ತೆ, ಅವರ ಜೊತೆ ನಾವು ಕೂಡ ಪುನರುತ್ಥಾನ ಆದ್ವಿ. ಅದೇ ನಮ್ಮ ವಿಶ್ವಾಸ. ಈಗ ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಎಲ್ಲಿದ್ದಾರೋ ಅಲ್ಲಿ ನಾನಿದ್ದೀನಿ. ಇದನ್ನ ನಂಬುವಾಗ, ಈ ದೇವರ ಕಾರ್ಯವನ್ನು ನೀವು ನಂಬೋದಾದ್ರೆ, ನೀವು ನಿಜವಾಗ್ಲೂ ಒಂದು ವಿಶ್ವಾಸಿ. ಈ ವಿಶ್ವಾಸದ ಈ ಒಂದು ವಿಶ್ವಾಸಕ್ಕೆ ಗಿಫ್ಟ್ ಆಗಿ ದೇವರು ಪವಿತ್ರಾತ್ಮರನ್ನ ಕೊಡ್ತಾರೆ. ಶುಭ ಸಂದೇಶ ಆಲಿಸುವುದರ ಮುಖಾಂತರ ನಿಮ್ಮಲ್ಲಿ ವಿಶ್ವಾಸ ಬರುತ್ತೆ. ಅದರ ಪರಿಣಾಮವಾಗಿ ದೇವರು ನಿಮಗೆ ಮತ್ತೊಂದು ಸಲ ಅವರ ಆತ್ಮವನ್ನು ಕೊಡ್ತಾರೆ. ನಿಮ್ಮನ್ನು ಅವರ ಮಕ್ಕಳನ್ನಾಗಿ ಅವರು ಅಡಾಪ್ಟ್ ಮಾಡ್ಕೊಳ್ತಾರೆ. ಇದನ್ನು ವಿಶ್ವಾಸ ಇಟ್ಟರೆ ಮಾತ್ರ, ಬೇರೆ ಏನನ್ನೂ ವಿಶ್ವಾಸ ಇಟ್ಟರೆ ಅಲ್ಲ, ಬೇರೆ ಯಾರ ಮೇಲೂ ವಿಶ್ವಾಸ ಇಟ್ಟರಲ್ಲ. ತುಂಬ ಜನ ಇದ್ದಾರೆ ಇವತ್ತು, ಸಂತರು ಏನೋ ಇದ್ದಾರೆ, ಅವ್ರ ಮೇಲೆ ವಿಶ್ವಾಸ ಇಟ್ಟರೆ ನಿಮಗೆ ಇದೆಲ್ಲ ಸಿಗಲ್ಲ. ಅಥವಾ ತಲೆ ಮೇಲೆ ಕೈ ಇಟ್ಟರೆ ನಿಮಗೆ ಪವಿತ್ರಾತ್ಮ ಸಿಗ್ತಾರಂತ ನಂಬಕ್ಕೆ ಹೋಗಬೇಡಿ. ಕ್ಯಾಂಡಲ್ ಹಚ್ಚಿದ್ರೆ ಪವಿತ್ರಾತ್ಮ ಸಿಗ್ತಾರಂತ ನಂಬೇಡಿ. ಈ ಶುಭ ಸಂದೇಶ ನಿಮಗೆ ಸಿಕ್ತಾಗ, ಈಗ ಏನೆಲ್ಲ ನೀವು ಕೇಳಿದ್ರಿ, ಆ ಶುಭ ಸಂದೇಶ ನಿಮಗೆ ಸಿಕ್ತಾಗ, ಅದನ್ನು ನೀವು ಕೇಳಿದಾಗ, ಆಗ ನಿಮಗೆ ಒಂದು ವಿಶ್ವಾಸ ಬರುತ್ತೆ ಒಳಗಡೆ. ಯೇಸುವೇ ನನ್ನ ಪ್ರಭು, ಯೇಸು ನನ್ನ ಬದಲಿಗೆ ಸತ್ತಿದ್ದು, ಯೇಸು ನನಗೋಸ್ಕರ ಸತ್ತಿದ್ದು, ಯೇಸು ನನಗೋಸ್ಕರ ಪ್ರಾಣ ಕೊಟ್ಟರು ಅಂತ ನೀವು ಯಾವಾಗ ನಂಬ್ತಿರೋ, ಅದರ ಪರಿಣಾಮವಾಗಿ ನಿಮಗೆ ದೇವರು ಪವಿತ್ರಾತ್ಮರನ್ನು ಕೊಡ್ತಾರೆ. ಆದಮ್ಮ ಅವತ್ತು ಕಳ್ಕೊಂಡ್ರ, ಆದರೆ ಈ ಸಲ ಕಳ್ಕೊಳ್ಳುವಂಥ ಪವಿತ್ರಾತ್ಮ ಅಲ್ಲ, ಈ ಸಲ ನಿಮ್ಮ ಜೊತೆ ಕೊನೆವರೆಗೂ ಇರುವಂಥ ಪವಿತ್ರಾತ್ಮರು. ಯಾಕಂದರೆ ಈ ಸಲ ದೇವ್ರು ನಿಮಗೆ ಪವಿತ್ರಾತ್ಮನ ಕೊಟ್ಟಿದ್ದು ನಿಮ್ಮ ಮುಖ ನೋಡಲ್ಲ, ಯೇಸು ಮುಖ ನೋಡಿ. ನಿಮ್ಗೆ ಕೊಟ್ಟರೆ ನೀವು ಕಳ್ದಾಗ್ತೀರಂತ ಗೊತ್ತಿತ್ತು ದೇವರಿಗೆ. ಅದಕ್ಕೆ ನಿಮ್ಮನ್ನು ದೇವರು ತೆಗೆದ್ಬಿಟ್ಟು ಯೇಸು ಒಳಗೆ ಹಾಕಿದ್ರು. ಈಗ ದೇವ್ರು ಯೇಸುನ ನೋಡುವಾಗ ಯೇಸು ಒಳಗೆ ನೀವಿದ್ದೀರಾ, ಅಷ್ಟೇ ಅಲ್ವಾ? ದೇವ್ರು ನಮ್ಮನ್ನು ನೋಡಿದ್ರೆ ನಾವು ನರಕಕ್ಕೆ ಹೋಗಬೇಕು, ನಮ್ಮನ್ನು ನರಕಕ್ಕೆ ಹಾಕಬೇಕು. ಆದರೆ ದೇವ್ರು ನಮ್ಮನ್ನು ನೋಡಿಲ್ಲ, ಯೇಸುನ ನೋಡಿದ್ರು. ಯೇಸು ದೇವ್ರ ಮುಂದೆ, ಅಪ್ಪ ನೀನು ಕೇಳ್ದಲ್ಲಪ್ಪ, ರಕ್ತ ತಗೋ ಅಪ್ಪ, ಅವನ ಕ್ಷಮಿಸಪ್ಪ ಅಂತ ಹೇಳುವಾಗ ದೇವ್ರು ಕ್ಷಮಿಸ್ತಾರೆ. ಕ್ಷಮಿಸೋದು ಮಾತ್ರ ಅಲ್ಲ, ಮರ್ತು ಬಿಡ್ತಾರೆ ದೇವ್ರು ನಾವು ಮಾಡಿರೋ ತಪ್ಪುಗಳನ್ನೆಲ್ಲ. ಇನ್ಯಾವುದೇ ಪಾಪ ಪರಿಹಾರ ಇಲ್ಲ, ಒಂದೇ ಪಾಪ ಪರಿಹಾರ ಕೊನೆವರೆಗೂ. ಇನ್ನು ನಾವೇನು ಮಾಡಬೇಕಿಲ್ಲಿ? ಆಯಿತು, ನಾವು ಇದನ್ನು ನಂಬಿದ್ವಿ, ಇನ್ನು ಏನು ಮಾಡ್ಬೇಕಂದ್ರೆ ಆ ಯೇಸುಗೋಸ್ಕರ ಬದುಕಬೇಕು ಅಷ್ಟೇ. ಇನ್ನೇನು ಮಾಡ್ತೀರಾ ನೀವು? ಯೇಸುಗೋಸ್ಕರ ಬದುಕಬೇಕು. ಇದನ್ನ ಎಲ್ರಿಗೂ ಹೇಳಬೇಕು. ಹೋಗಿ ಶುಭ ಸಂದೇಶ ಸಾರಿ. ಪ್ರತಿ ಬಲಿ ಪೂಜೆಲಿ ಕೊನೆಗೆ ಫಾದರ್ ಹೇಳ್ತಾರೆ, ಹೋಗಿ ಶುಭ ಸಂದೇಶ ಸಾರಿ. ಎಷ್ಟು ಜನ ನೀವು ಶುಭ ಸಂದೇಶ ಸಾರ್ತೀರಾ? ಹೊರಗಡೆ ಬಂದಿದ್ದೆ ಫಾದರ್ ಬಗ್ಗೆನೇ ಮಾತಾಡ್ತೀರಾ ನೀವು. ಸಾರಬೇಕಾಗಿರೋ ಶುಭ ಸಂದೇಶ ನಿಮ್ಮನ್ನು ನೀವು ಇನ್ ಕೇಸ್ ಎಲ್ಲಾದರೂ ನೀವು ಇದನ್ನು ನಂಬದೆ ನೀವೆಲ್ಲ ಸತ್ತೋದ್ರೆ, ದೇವ್ರ ಮುಂದೆ ದೇವ್ರು ನಿಮಗೆ ಕ್ವಶನ್ ಕೇಳ್ತಾರೆ, ಏನಪ್ಪ ಮಾಡಿದೆ ನೀನು ಕ್ರಿಶ್ಚಿಯನ್ ಆಗಿ ಇಷ್ಟು ವರ್ಷ ಅಂತ ಕೇಳುವಾಗ ನೀವು ಹೇಳ್ತೀರಾ, ನಾನು ಚರ್ಚಲ್ಲಿ ಕ್ರಿಕೆಟ್ ಆರ್ಗನೈಸ್ ಮಾಡಿದ್ದೆ, ನಾನು ಚರ್ಚಲ್ಲಿ ಬೇಂಚ್ ಡೊನೇಟ್ ಮಾಡಿದೆ, ನಾನು ಚರ್ಚಲ್ಲಿ ಗಂಟೆ ಡೊನೇಟ್ ಮಾಡಿದೆ, ನಾನು ಚರ್ಚಲ್ಲಿ ಫ್ಯಾನ್ ಡೊನೇಟ್ ಮಾಡಿದೆ, ನಾನು ಚರ್ಚ್ ಕಟ್ಟೋಕ್ಕೆ ಕಲ್ಲು ಡೊನೇಟ್ ಮಾಡಿದೆ, ಸಿಮೆಂಟ್ ಕೊಟ್ಟೆ, ಮೂರ್ತಿಗಳು ಕೊಟ್ಟೆ. ದೇವರು ಕೇರೆ ಮಾಡಲ್ಲ.
ದೇವ್ರು ಹೇಳ್ತಾರೆ, ನಾನು ಹೇಳಿದ್ ಮಾಡ್ದ, ನನ್ನ ಮಗನ ನಿನ್ನ ವಿಶ್ವಾಸ ಇಟ್ಟ. ನನಗೆ ಗೊತ್ತು. ಯಾವ ಜೀಸಸ್ ಗೊತ್ತು? ಕ್ರಿಸ್ಮಸ್ ಜೀಸಸ್ ಗೊತ್ತಾ? ಕ್ರಿಸ್ಮಸ್ ಜೀಸಸ್ ಅಲ್ಲ, ಈಸ್ಟರ್ ಜೀಸಸ್ ಅಲ್ಲ, ನೀವು ಮಾಡ್ತಿರೋ ಯಾವುದೋ ಜೀಸಸ್ ಅಲ್ಲ, ಬೈಬಲಲ್ಲಿರೋ ಜೀಸಸ್. ನನಗೋಸ್ಕರ ನಿನಗೋಸ್ಕರ ಸತ್ತಿರೋ ಯೇಸು ಬಗ್ಗೆ ನಿನಗೆ ವಿಶ್ವಾಸ ಇದೆಯಾ? ನಿನ್ನೊಳಗಡೆ ಪವಿತ್ರಾತ್ಮ ಇದೆಯಾ? ನೀನು ಯೇಸು ಬಗ್ಗೆ ಬೇರೆಯವ್ರಿಗೆ ಹೇಳ್ದ ಅಂತ ಕೇಳ್ತಾರೆ. ನೀವು ಹೇಳಿಲ್ವೋ, ನಿಮ್ಮ ದೇವ್ರ ಮುಖಾನ ನೋಡಲ್ಲ, ನಿಮಗೆ ಸೈಡಿಗೆ ಹಾಕ್ಬಿಡ್ತಾರೆ. ನೀವು ಮಾಡಿರೋ ಒಳ್ಳೆ ಕಾರ್ಯಕ್ಕೋಸ್ಕರ ನೀವು ಸ್ವರ್ಗಕ್ಕೆ ಹೋಗಕ್ಕೆ ಆಗೋದೇ ಇಲ್ಲ. ನೀವು ಡಿಫಾಲ್ಟ್ ಕೆಟ್ಟವರು, ನೆನ್ಪಿಡಿ. ದೇವರು ಮಾಡಿರೋದು ಇದು ಯಾರ ಕೈಲೂ ಆಗದೇ ಇರುವಂಥ. ಎಫೆಷಿಯನ್ಸ್ನ ಮತ್ತೆ ಓದೋಣ, ಮತ್ತೆ ಎಫೆಷಿಯನ್ಸ್ ಚಾಪ್ಟರ್ 2. ಓಕೆ, ಮುಂದೆ ಆಗ ನೀವು ಲೋಕದ ರೀತಿನ ಅನುಸರಿಸಿ ಬಾಳಿದಿರಿ. ಮುಂದೆ ಬರೋಣ ಈಗ 4ನೇ ಅಧ್ಯಾಯ. ಆದರೆ 4ನೇ ವಾಕ್ಯ, 2ನೇ ಅಧ್ಯಾಯ 4ನೇ ವಾಕ್ಯ ಈ ರೀತಿ ಹೇಳುತ್ತೆ, ಆದರೆ ಕರುಣಾಮಯ ದೇವರು ನನ್ನನ್ನು ನಿನ್ನನ್ನು ಅಪಾರವಾಗಿ ಪ್ರೀತಿಸಿ ನಮ್ಮ ಅಪರಾಧಗಳ ನಿಮಿತ್ತ ಆಧ್ಯಾತ್ಮಿಕವಾಗಿ ಮೃತನಾಗಿದ್ದ ನನ್ನನ್ನು ಕ್ರಿಸ್ತ ಯೇಸುವಿನೊಡನೆ ಜೀವಂತರನ್ನಾಗಿ ಮಾಡಿದರು. ದೈವ ಅನುಗ್ರಹದಿಂದಲೇ ನಾನೀಗ ಜೀವೋದ್ಧಾರ ಹೊಂದಿದ್ದೇನೆ. ಕ್ರಿಸ್ತ ಯೇಸುವಿನೊಡನೆ ನಮ್ಮನ್ನು ಎಬ್ಬಿಸಿ ಸ್ವರ್ಗ ಲೋಕದಲ್ಲಿ ಅವರ ಸನ್ನಿಧಿಯಲ್ಲಿಯೇ ಮಂಡಿಸುವ ಅವಕಾಶ ಮಾಡಿಕೊಟ್ಟರು. ಈಗ 8ನೇ ವಾಕ್ಯ ಹೇಳುತ್ತೆ, ದೈವ ಅನುಗ್ರಹದಿಂದಲೇ ನೀನು ವಿಶ್ವಾಸದ ಮೂಲಕ ಜೀವೋದ್ಧಾರ ಹೊಂದಿರುವೆ. ಇದು ನಿಮ್ಮ ಪ್ರಯತ್ನದ ಫಲವಲ್ಲ, ದೇವರಿತ್ತ ವರಪ್ರಸಾದ. ಇದು ಮಾನವರ ಪುಣ್ಯ ಕಾರ್ಯಗಳ ಪರಿಣಾಮವಲ್ಲ, ಆದುದರಿಂದ ಯಾರು ಹೆಮ್ಮೆ ಪಡಲು ಆಸ್ಪದವಿಲ್ಲ. ಇದಕ್ಕೆ ಹೇಳೋದು ಕೃಪೆ ಅಂತ. ಕೃಪೆ ಅಂದರೆ ಬೇರೆ ಏನೋ ಅಲ್ಲ. ಇವತ್ತೇನೋ ಮಾಡ್ತಿರಲ್ಲ, ಕೃಪೆ 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 ಅಂತ ಹೇಳ್ಬಿಟ್ಟು ಯಾರ್ಯಾರು ಹೆಸರಲ್ಲಿ. ಅದು ಕೃಪೆ ಅಲ್ಲ, ಇದು ಕೃಪೆ. ಇದು ಕೃಪೆ, ನಿಜವಾದ ಕೃಪೆ. ಇದು ಬಿಟ್ಟರೆ ಬೇರೆ ಯಾವುದೇ ಕೃಪೆ ಇಲ್ಲ. ಯೇಸು ಕ್ರಿಸ್ತನಲ್ಲಿ ದೇವರೆಲ್ಲ ಕೃಪೆಯನ್ನು ಹಾಕ್ಬಿಟ್ರು. ಯೇಸು ಕ್ರಿಸ್ತನಲ್ಲಿ ದೇವರೆಲ್ಲ ಕೆಲಸನ ಮುಗಿಸ್ಬಿಟ್ರು. ಈಗ ನಿಮ್ಮ ಕೆಲಸ ಇಷ್ಟೇ, ಆ ಯೇಸುವಿನಲ್ಲಿ ಇರೋದು, ಆ ಯೇಸುವಿನ ನಂಬೋದು, ಅಷ್ಟೇ ಕೆಲಸ ನಿಮ್ಮದು. ನೋಡಿ, ಈಗ ನಿಮಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಆ ಸತ್ಯ ಏನಂತ ನಿಮಗೆ ಗೊತ್ತಾಗಿದೆ. ಇದನ್ನ ನಂಬೋದು ಬಿಡೋದು ನಿಮ್ಮ ಕೆಲಸ. ನಿಮಗೆ ಯಾರು ಫೋರ್ಸ್ ಮಾಡೋಕ್ಕಲ್ಲ. ದೇವರು ಕೂಡ ನಿಮ್ಮನ್ನು ಫೋರ್ಸ್ ಮಾಡಲ್ಲ. ಇದನ್ನ ನೀವು ಕೇಳಿದ್ರೋ, ಇಲ್ಲಿವರೆಗೆ ನೀವು ಕೇಳಿದ್ರೋ, ನಿಮಗೆ ಆ ಇನ್ವಿಟೇಷನ್ ಸಿಕ್ಕಿದೆ. ಆ ಇನ್ವಿಟೇಷನ್ ಅಕ್ಸೆಪ್ಟ್ ಮಾಡಿದರೆ ನೀವು ಸ್ವರ್ಗಕ್ಕೆ ಹೋಗ್ತೀರಾ, ಗ್ಯಾರಂಟಿ ಹೋಗ್ತೀರಾ. ಬೈಬಲ್ ಹೇಳುತ್ತೆ ನೀವು ಸ್ವರ್ಗಕ್ಕೆ ಹೋಗ್ತೀರಾ ಅಂತ. ನೀವು ಇದನ್ನು ರಿಜೆಕ್ಟ್ ಮಾಡಿದ್ರೆ, ಇವನು ಯಾರೋ ಏನೋ ಹೇಳ್ತಾನೆ, ತಲೆ ಕೆಟ್ಟಿದೆ ಇವನಿಗೆ, ಇವನಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಹೇಳಿ ನೀವು ಅದನ್ನು ರಿಜೆಕ್ಟ್ ಮಾಡಿದ್ರೆ, ನನ್ನನ್ನು ನೀವು ರಿಜೆಕ್ಟ್ ಮಾಡ್ತಾ ಇಲ್ಲ, ಯೇಸುವನ್ನು ನೀವು ರಿಜೆಕ್ಟ್ ಮಾಡ್ತಾ ಇದ್ದೀರಾ. ದೇವ್ರ ವಾಕ್ಯ ಬಂದ್ಬಿಟ್ಟು ಯೇಸು ಇದನ್ನು ಹೇಳಿ ನನಗೆ ₹1 ಪ್ರಯೋಜನ ಇಲ್ಲ. ನಿಮಗೆ ಪ್ರಯೋಜನ, ದೇವ್ರಿಗೆ ಪ್ರಯೋಜನ. ದೇವ್ರಿಗೆ ನಿಮ್ಮ ಮುಖಾಂತರ ಏನು ಪ್ರಯೋಜನ ಆಗ್ಬೇಕಂತಲ್ಲ. ಇದು ಬಿಟ್ಟರೆ ನೋಡಿ, ಲೂಕನು ಬರೆದ ಶುಭ ಸಂದೇಶ 15ನೇ ಅಧ್ಯಾಯ ತೆಗೆಯೋಣ ನಾವು. ಕೊನೆಯದಾಗಿ ಇದನ್ನು ಹೇಳಿ ನಾವು ಮುಗಿಸ್ತೀನಿ. ಓಕೆ, ಲೂಕನು ಬರೆದ ಶುಭ ಸಂದೇಶ 15ನೇ ಅಧ್ಯಾಯ, ಅಲ್ಲಿ 7ನೇ ವಾಕ್ಯ 15:7 ಈ ರೀತಿ ಹೇಳುತ್ತೆ, ಅದೇ ರೀತಿಯಲ್ಲಿ ಪಶ್ಚಾತ್ತಾಪದ ಅವಶ್ಯಕತೆ ಇಲ್ಲದ 99 ಸತ್ಪುರುಷರ ವಿಷಯವಾಗಿ ಸ್ವರ್ಗದಲ್ಲಿ ಉಂಟಾಗುವ ಸಂತೋಷಕ್ಕಿಂತ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾಗುವ ಒಬ್ಬ ಪಾಪಿಯ ವಿಷಯವಾಗಿ ಹೆಚ್ಚು ಸಂತೋಷ ಉಂಟಾಗುತ್ತದೆ ಎಂಬುದರಲ್ಲಿ ಸಂದೇಹವಿಲ್ಲ. ಹಾಗಾದರೆ ಸ್ವರ್ಗದಲ್ಲಿ ನಿಮ್ಮ ಹೆಸರಲ್ಲಿ ಹಬ್ಬ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ನೀವು ಯೇಸುವನ್ನು ವಿಶ್ವಾಸವಿಟ್ಟು, ಯೇಸುವೆ ನನ್ನ ಪ್ರಭು, ಯೇಸುವೆ ನನ್ನ ಬದಲಿಗೆ ಅಂತ ನೀವು ವಿಶ್ವಾಸ ಇಟ್ಟು, ಯಾವಾಗ ನೀವು ನಿಮ್ಮ ದೇವರಿಗೆ ಅಭಿಮುಖರಾಗಿ ನೀವು ಮಾಡಿದಂಥ ಎಲ್ಲ ಕೆಟ್ಟ ಕಾರ್ಯಕ್ಕೆ ನೀವು ಪಶ್ಚಾತ್ತಾಪ ಪಟ್ಟು ನಿಮ್ಮ ಲೈಫ್ನ ದೇವರಿಗೆ ಸರೆಂಡರ್ ಮಾಡಿಕೊಡ್ತಿರೋ, ಆಗ ಸ್ವರ್ಗದಲ್ಲಿ ಹಬ್ಬ ಆಗುತ್ತೆ. ಅದು ಬಿಟ್ಟರೆ ಸ್ವರ್ಗದಲ್ಲಿ ಈಸ್ಟರು ಆಗಲ್ಲ, ಕ್ರಿಸ್ಮಸ್ಸು ಆಗಲ್ಲ, ಯಾವ ಹಬ್ಬನೂ ಸ್ವರ್ಗದಲ್ಲಿ ಆಗಲ್ಲ. ನಿಮಗೆ ದೇವ್ರ ಮಕ್ಕಳಾಗುವಂಥ ಒಂದು ಅವಕಾಶ ಸಿಕ್ಕಿದೆ, ಅದನ್ನು ಅಕ್ಸೆಪ್ಟ್ ಮಾಡಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.